ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸ್ ಶುರು ಮಾಡುವ. ನಮೋ ಓಂ ಕೃಷ್ಣಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ಕ್ರೀನ್ ಶೇರ್ ಮಾಡಿದ್ದೇನೆ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೇನೆ. ಕಾಣ್ತಿದ್ದೆ ಪ್ರಭು. ಓಕೆ. ಲಾಸ್ಟ್ ಟೈಮ್ ನಾವು ಪೇಜ್ ನಂಬರ್ 9 ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ನಾವು ಭಗವದ್ಗೀತೆಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಇದ್ದೇವೆ. ಇದು ಆಲ್ಮೋಸ್ಟ್ ಎಂಟೈರ್ ಭಗವದ್ಗೀತೆ ಸಾರದ ತರ ಇದೆ. ಇಲ್ಲಿವರೆಗೆ ನಾವು 3 ಕ್ಲಾಸ್ಗಳಾಗಿದೆ. ಇವತ್ತಿದು 4ನೇ ಕ್ಲಾಸು. ಆಲ್ಮೋಸ್ಟ್ 10 ಸೆಷನ್ಸ್ ಅಲ್ಲಿ ನಾವು ಈ ಪ್ರಸ್ತಾವನೆಯನ್ನು ಕಂಪ್ಲೀಟ್ ಮಾಡಬಹುದು. ಸೊ ಅವಾಗ ಎಂಟೈರ್ ಭಗವದ್ಗೀತೆಯದು ಒಂದು ಸಾರದ ರೂಪದಲ್ಲಿ ನಮಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಪ್ರತಿಯೊಂದು ಅಧ್ಯಾಯದ ಈಚ್ ಚಾಪ್ಟರ್, ಪ್ರತಿ ಅಧ್ಯಾಯ ಶ್ಲೋಕದ 1 by 1 ಶ್ಲೋಕ ನಾವು ನೋಡ್ಕೊಂಡು ಹೋಗುವ. ಸೊ ಕಂಟಿನ್ಯೂ ಮಾಡ್ತಾ ಲಾಸ್ಟ್ ಕ್ಲಾಸ್ ಆಗಿದ್ದು ಅಲ್ಲಿಂದ. ಈಶ್ವರನ ಸ್ಥಾನ ಪರಮ ಪ್ರಜ್ಞೆಯದು. ಜೀವಿಗಳು ಈಶ್ವರನ ವಿಭಿನ್ನಾಂಶಗಳಾದ್ದರಿಂದ ಅವರಿಗೂ ಪ್ರಜ್ಞೆಯುಂಟು. ಜೀವಿಯನ್ನು ಭೌತಿಕ ನಿಸರ್ಗವನ್ನು ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಎಂದು ವಿವರಿಸಿದೆ. ಜೀವಿಯನ್ನು ಭೌತಿಕ ನಿಸರ್ಗವನ್ನು ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಎಂದು ವಿವರಿಸಿದೆ. ಆದರೆ ಇವೆರಡರಲ್ಲಿ ಒಂದು ಜೀವ ಪ್ರಜ್ಞೆಯನ್ನು ಪಡೆದಿದ್ದಾನೆ, ಇನ್ನೊಂದು ಪ್ರಕೃತಿ ಪ್ರಜ್ಞೆಯನ್ನು ಪಡೆದಿಲ್ಲ. ಇದೇ ವ್ಯತ್ಯಾಸ. ಈಶ್ವರನ ಪ್ರಜ್ಞೆಯನ್ನು ಹೋಲುವಂತಹ ಪ್ರಜ್ಞೆಯು ಇರುವ ಜೀವಿಯನ್ನು ಪರ ಎಂದು ಕರೆದಿದೆ. ಆದರೆ ಈಶ್ವರನದು ಪರಮ ಪ್ರಜ್ಞೆ. ಜೀವಿಗೂ ಪರಮ ಪ್ರಜ್ಞೆಯುಂಟು ಎಂದು ಹೇಳಲಾಗದು. ಜೀವಿಯು ತನ್ನ ಪರಿಪೂರ್ಣತೆಯ ಯಾವುದೇ ಘಟ್ಟದಲ್ಲಿ ಪರಮ ಪ್ರಜ್ಞೆಯನ್ನು ಹೊಂದಿರಲಾರ. ಅವನು ಹಾಗಿರಬಲ್ಲ ಎನ್ನುವುದು ತಪ್ಪುದಾರಿಗೆ ಎಳೆಯುವ ಊಹೆ. ಅವನಿಗೆ ಪ್ರಜ್ಞೆಯು ಇರಬಹುದು, ಆದರೆ ಅವನಿಗೆ ಪರಿಪೂರ್ಣ ಪ್ರಜ್ಞೆಯಾಗಲಿ ಪರಮ ಪ್ರಜ್ಞೆಯಾಗಲಿ ಇಲ್ಲ. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಈಶ್ವರ ಮತ್ತೆ ಜೀವ ಇದೆರಡರ ಮಧ್ಯೆ ವ್ಯತ್ಯಾಸ ಹೇಳಲಾಗಿದೆ. ವಿಶೇಷವಾಗಿ ಪ್ರಜ್ಞೆಗೆ ಸಂಬಂಧಪಟ್ಟಿದಂಗೆ ಅಥವಾ ಚೇತನೆಗೆ ಸಂಬಂಧಪಟ್ಟ ಜೀವಿಗಳನ್ನ ಭಗವಂತನ ವಿಭಿನ್ನ ಅಂಶಗಳು ಅಂತೇಳಿ ಹೇಳಲಾಗಿದೆ. ವಿಭಿನ್ನ ಅಂಶ. ಆಮೇಲೆ ಪ್ರಕೃತಿ, ಭೌತಿಕ ಪ್ರಕೃತಿ ಮತ್ತು ಜೀವ ಇವೆರಡನ್ನು ಕೂಡ ಪ್ರಕೃತಿ ಅಂತೇಳಿ ಹೇಳಲಾಗಿದೆ. ಇದು ನಮಗೆ ಮುಂದೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. 7ನೇ ಅಧ್ಯಾಯದಲ್ಲಿ ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟಧ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಇದರಿಂದ ಕೂಡಿರುವ ಎಲ್ಲ ಈ ಭೌತಿಕ ಪ್ರಕೃತಿ ಏನಿದೆ ಅದು ಕೃಷ್ಣ ನನ್ನ ಪ್ರಕೃತಿ ಅಂತೇಳಿ ಹೇಳ್ತಾರೆ. ಪ್ರಕೃತಿ ಬಿದ್ಧಿ ಮೇ ಪರಾಮ್. ಅದು ಬಿಟ್ಟು ನೆಕ್ಸ್ಟ್ ನನ್ನ ಪರಾಪ್ರಕೃತಿ, ಅದು ಜೀವಾತ್ಮಗಳು, ಅದನ್ನ ಪರಾಪ್ರಕೃತಿ ಅಂತೇಳಿ ಹೇಳಲಾಗಿದೆ. ಬಟ್ ಎರಡನ್ನು ಕೂಡ ಪ್ರಕೃತಿ ಅಂತೇಳಿನೇ ಹೇಳಲಾಗಿದೆ. ಭೌತಿಕ ನಮ್ಮ ಕಣ್ಮುಂದೆ ಕಾಣುವಂತ ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ಚೇತನೆಗಳಿರುವಂತ ಜೀವಾತ್ಮ. ಸೊ ಜೀವಾತ್ಮ ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಭೌತಿಕ ಈ ಪ್ರಕೃತಿಯಿಂದ ಕವರ್ ಆಗಿದೆ. ಯಾಕಂದ್ರೆ ನಮ್ದು ನಿಜವಾದ ಕಣ್ಣೇನಿದೆ, ಆತ್ಮಕ್ಕಿರುವಂತ ನೋಡುವ ಸಾಮರ್ಥ್ಯ ಈಗ ಭೌತಿಕ ಕಣ್ಣುಗಳಿಂದ ಅದು ಕವರ್ ಆಗಿದೆ. ಅದೇ ತರ ಎಲ್ಲ ಇಂದ್ರಿಯಗಳು ಕೂಡ. ಸೊ ಈ ಜೀವಾತ್ಮ ಅಥವಾ ಪರಮಾತ್ಮ ಎರಡನ್ನು ಕೂಡ ಅದು ಈಗ ನನ್ನ ಶರೀರದಲ್ಲಿ ಇದ್ರೂ ಕೂಡ ಅಥವಾ ಬೇರೆ ವ್ಯಕ್ತಿಯ ಶರೀರದಲ್ಲಿ ಇದ್ರೂ ಕೂಡ ನಮ್ಮನ್ನ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ನಾವು ಜೀವ ಇದೆ ಅಥವಾ ಆತ್ಮ ಇದೆ ಅನ್ಲಿಕ್ಕೆ ಒಂದೇ ಒಂದು ಪ್ರೂಫ್
ಒಂದೇ ಒಂದು ಪುರಾವೆ ಏನಂತಂತಂದ್ರೆ, ಎಲ್ಲಿ ಚೇತನೆ ಇದೆ ಅಲ್ಲಿ ಆತ್ಮ ಇದೆ ಅಂತೇಳಿ. ಯಾವಾಗ ಆ ಚೇತನೆ ಹೊರಟು ಹೋಗುತ್ತೆ ಆವಾಗ ನಾವು ಅದೇ ಶರೀರವನ್ನ ಮೃತ ಶರೀರ ಅಂತ ಹೇಳ್ತೇವೆ. ಅಲ್ಲಿವರೆಗೆ ಅದನ್ನೊಬ್ಬ ವ್ಯಕ್ತಿ ತರ ನಾವು ಟ್ರೀಟ್ ಮಾಡ್ತೇವೆ. ಆದ್ರೆ ಅದು ಚೇತನೆ ಹೋದ ಕೂಡಲೇ ಆ ಶರೀರ ಒಂದು ಏನೋ ಟೇಬಲ್ ತರಾನೋ ಅಥವಾ ಕಲ್ಲು ಮಣ್ಣು ಸೇಮ್ ಅದೇ ತರ ಆಗ್ಬಿಡುತ್ತೆ. ಅದರಲ್ಲಿ ಯಾವುದೇ ಪ್ರಜ್ಞೆ ಇರಲ್ಲ, ಅದರಲ್ಲಿ ಯಾವುದೇ ಚೇತನೆ ಇರಲ್ಲ. ಸೊ ಈ ಚೇತನೆ ಅನ್ನೋದು ಇದು ಜೀವಾತ್ಮ ಇರೋ ಪ್ರೆಸೆನ್ಸ್ ಅದು ಇದೆ ಅನ್ಲಿಕ್ಕೆ ಪ್ರೂಫ್, ಅದು ಪುರಾವೆ. ಇದು ಶರೀರದಲ್ಲಿ ಆತ್ಮ ಇದೆ ಅಂತಂತಂದ್ರೆ ಅದರಲ್ಲಿ ಚೇತನೆ ಇದ್ದಾಗ ಆತ್ಮ ಇದೆ, ಚೇತನೆ ಇಲ್ಲದೆ ಇದ್ದಾಗ ಅದು ಆತ್ಮ ಅಲ್ಲಿಂದ ಬಿಟ್ಟು ಹೋಗಿದೆ ಅಂತೇಳಿ. ಸೊ ಪರಮ ಪುರುಷ ಅಥವಾ ಈಶ್ವರನಲ್ಲಿ ಮತ್ತು ಜೀವಾತ್ಮ ಎರಡರಲ್ಲೂ ಸಾಮಾನ್ಯವಾಗಿರುವುದು ಏನಂತಂತಂದ್ರೆ ಇಬ್ಬರಲ್ಲೂ ಚೇತನೆ ಇದೆ, ಇಬ್ಬರಲ್ಲೂ ಪ್ರಜ್ಞೆ ಇದೆ. ಆದ್ರೆ ಜೀವಾತ್ಮದಲ್ಲಿರೋದು ಅದು ಲಿಮಿಟೆಡ್, ಆ ಪ್ರಜ್ಞೆ ಏನಿದೆ ಲಿಮಿಟೆಡ್ ಇದೆ. ಯಾಕಂದ್ರೆ ನಾನು ಕೇವಲ ನನ್ನ ಶರೀರದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ನನಗೆ ಜ್ಞಾನ ಇರುತ್ತೆ, ಅದರದ್ದು ಪ್ರಜ್ಞೆ ನನಗಿದೆ. ಅಥವಾ ನನ್ನ ಚೇತನೆ ಕೇವಲ ಈ ಶರೀರಕ್ಕೆ ಸೀಮಿತವಾಗಿದೆ. ಆದ್ರೆ ಭಗವಂತ ಅಥವಾ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ ಅಥವಾ ಈಶ್ವರ ಕೃಷ್ಣಂದು ಏನಿದೆ, ಕೃಷ್ಣ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಂದ್ರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂತೇಳಿ ಸರ್ವಕ್ಷೇತ್ರೇಶು ಭಾರತ. ನಾನು ಪರಮಾತ್ಮನ ರೂಪದಲ್ಲಿ ಪ್ರತಿಯೊಂದು ಶರೀರದಲ್ಲಿ ಕೂಡ ವಾಸವಾಗಿದ್ದೇನೆ ಅಂತೇಳಿ. ಸೊ ಅದರಿಂದಾಗಿ ಪರಮಾತ್ಮನಿಗೆ ಎಲ್ಲಾ ಶರೀರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಜ್ಞಾನ ಇದೆ. ನಮಗೆ ಕೇವಲ ನನ್ನ ಶರೀರದ ಜ್ಞಾನ ಅಷ್ಟೇ ಇದೆ, ಅದು ಕೂಡ ಸಂಪೂರ್ಣ ಜ್ಞಾನನು ನಮ್ಗಿರಲ್ಲ. ಯಾಕಂದ್ರೆ ನಮ್ಗೆ ಕೇವಲ ಎಷ್ಟು ನಮ್ಮ ಇಂದ್ರಿಯಗಳಿಂದ ಏನು ಗೋಚರ ಆಗುತ್ತೆ ಅದಷ್ಟೇ ಜ್ಞಾನ ನಮ್ಗಿರೋದು. ಅದರ್ವೈಸ್ ನಾವು ಇದು ನಮ್ಮ ಶರೀರ ಅಂತೇಳಿ ಎಷ್ಟು ನಾವು ಪ್ರೌಡ್ ಆಗಿ ಹೇಳ್ತೇವೆ, ಎಷ್ಟು ನಾವು ಅಭಿಮಾನದಿಂದ ಇದು ನನ್ನ ಶರೀರ ಅಂತೇಳಿ ಹೇಳ್ತೇವೆ. ಆದ್ರೆ ಈ ಶರೀರ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ನಾವು ಕೂದಲ ಕಟ್ ಮಾಡ್ತೇವೆ, ತನ್ನಿಂತಾನೆ ಕೂದಲ ಬೆಳೆಯುತ್ತೆ, ಅದು ಹೇಗಾಗ್ತಾ ಅನ್ನೋದು ನಮ್ಗೇನೂ ಐಡಿಯಾ ಇಲ್ಲ, ತನ್ನಷ್ಟಕ್ಕೆ ಅದು ನಡೀತಾ ಇದೆ. ಆಮೇಲೆ ನಾವು ಏನೋ ಊಟ ಮಾಡ್ತೇವೆ, ಆಹಾರ ಸೇವನೆ ಮಾಡ್ತೇವೆ, ಬಟ್ ಅದು ಹೇಗೆ ಜೀರ್ಣ ಆಗ್ತಾ ಇದೆ, ಅದರಿಂದ ಹೇಗೆ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೇಗೆ ಇಡೀ ಶರೀರದಲ್ಲಿ ಅದು ಹರಡ್ತಾ ಇದೆ, ಇದ್ಯಾವುದು ನಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ನಮ್ದೇನು ಕಂಟ್ರೋಲ್ ಕೂಡ ಇಲ್ಲ, ಆಟೋಮೆಟಿಕ್ ಆಗಿ ಅದು ನಡೀತಾ ಇದೆ. ಸೊ ನಾವು ನಮ್ಮ ಶರೀರ ಅಂತೇಳಿ ಹೇಳಿದ್ರು ಕೂಡ ಈ ಶರೀರ ಹೇಗೆ ವರ್ಕ್ ಆಗ್ತಾ ಇದೆ, ಹಾರ್ಟ್ ಹೇಗೆ ಬೀಟ್ ಆಗ್ತಾ ಇದೆ, ಎಲ್ಲ ಕಿಡ್ನೀಸು ಲಂಗ್ಸ್ ಏನೇನು ಯಾವ ತರ ವರ್ಕ್ ಆಗ್ತಾ ಇದೆ, ಅದ್ರಲ್ಲಿ ನಮ್ದು ಯಾವುದೇ ತರಹದ ನಮ್ಮ ಸ್ವತಂತ್ರತೆ ಇಲ್ಲ ಅದರಲ್ಲಿ, ಅದು ತನ್ನಷ್ಟಕ್ಕೆ ತಾನೇ ವರ್ಕ್ ಆಗ್ತಾ ಇರುತ್ತೆ. ಸೊ ನಾವು ನಮ್ಮ ಶರೀರ ಅಂತ ಹೇಳಿದ್ರು ಕೂಡ ಅದು ಆಕ್ಚುಲಿ ಹೇಗೆ ವರ್ಕ್ ಆಗ್ತಾ ಅನ್ನೋದು ಸಂಪೂರ್ಣ ಪ್ರಜ್ಞೆ ನಮಗಿಲ್ಲ. ಸೊ ಅದರಿಂದಾಗಿ ನಮ್ಮ ಪ್ರಜ್ಞೆ ಅಥವಾ ನಮ್ಮ ಚೇತನೆ ಏನಿದೆ ಅದು ಸೀಮಿತವಾಗಿದೆ. ಆದ್ರೆ ಭಗವಂತನ ಪ್ರಜ್ಞೆ ಆ ಥರ ಇಲ್ಲ. ಭಗವಂತನಿಗೆ ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಜೀವಿಯ ಶರೀರದಲ್ಲಿ ಕೂಡ ಏನಾಗ್ತಾ ಇದೆ ಅದೆಲ್ಲ ಪ್ರಜ್ಞೆ ಇದೆ. ಸೊ ಅದಕ್ಕಾಗಿ ಜೀವಾತ್ಮದಲ್ಲಿ ಮತ್ತು ಪರಮಾತ್ಮನಲ್ಲಿ ಭೇದ ಇದೆ. ಸೊ ನಾವು ಜೀವಾತ್ಮವನ್ನು ಪರಮಾತ್ಮನಿಗೆ ಹೋಲಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಪ್ರಜ್ಞೆ ಏನಿದೆ ಸೀಮಿತವಾಗಿದೆ. ಆದ್ರೆ ಕೃಷ್ಣನ ಪ್ರಜ್ಞೆ ಏನಿದೆ ಅದು ಅಸೀಮಿತವಾಗಿದೆ, ಅದು ಎಲ್ಲಾ ಕಡೆ ಹಬ್ಬಿದೆ. ಅದಕ್ಕಾಗಿ ಕೃಷ್ಣನಿಗೆ ಎಲ್ಲೆಲ್ಲಿ ಏನಾಗ್ತದೆ ಎಲ್ಲ ಗೊತ್ತಿರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಕೂಡ, ನಾವೇನೇ ಪಾಪ ಮಾಡಿದ್ರು, ಏನೇ ಪುಣ್ಯ ಕರ್ಮ ಮಾಡಿದ್ರು, ಅಥವಾ ನಾವು ಏನೇ ವಿಚಾರಗಳು ಮಾಡಿದ್ರು ಕೂಡ ಅದೆಲ್ಲ ಕೃಷ್ಣನಿಗೆ ಗೊತ್ತಿರುತ್ತೆ. ಜೀವಿಗೂ ಈಶ್ವರನಿಗೂ ಇರುವ ವ್ಯತ್ಯಾಸವನ್ನು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಹೇಳಿದೆ. ಈಶ್ವರನು ಕ್ಷೇತ್ರಜ್ಞ, ಪ್ರಜ್ಞೆ ಇರುವವನು. ಜೀವಿಗೂ ಪ್ರಜ್ಞೆಯುಂಟು, ಆದರೆ ಜೀವಿಗೆ ತನ್ನ ನಿರ್ದಿಷ್ಟ ದೇಹದ ಪ್ರಜ್ಞೆಯುಂಟು. ಈಶ್ವರನಿಗೋ ಎಲ್ಲ ದೇಹಗಳ ಪ್ರಜ್ಞೆಯುಂಟು. ಈಶ್ವರನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಆದುದರಿಂದ ಬೇರೆ ಬೇರೆ ಜೀವಿಗಳ ಮಾನಸಿಕ ವ್ಯಾಪಾರಗಳ ಅರಿವು ಆತನಿಗಿದೆ. ಇದನ್ನು ನಾವು ಮರೆಯಬಾರದು. ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಎಲ್ಲರ ಹೃದಯಗಳಲ್ಲಿ ಈಶ್ವರನಾಗಿ ನಿಯಾಮಕನಾಗಿ ವಾಸಿಸುತ್ತಿದ್ದಾನೆ. ತಾನು ಅಪೇಕ್ಷಿಸಿದಂತೆ ಕೆಲಸ ಮಾಡಲು ಆತ ನಿರ್ದೇಶನ ಮಾಡುತ್ತಿದ್ದಾನೆ ಎಂದು ವಿವರಿಸಿದೆ. ಜೀವಿಯು ಏನು ಮಾಡಬೇಕೆಂಬುದನ್ನು ಮರೆತು ಬಿಡುತ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಕಾರ್ಯೋನ್ಮುಖನಾಗಲು ನಿರ್ಧರಿಸುತ್ತಾನೆ. ಅನಂತರ ಅವನು ತನ್ನದೇ ಕರ್ಮಕ್ರಿಯೆ ಪ್ರತಿಕ್ರಿಯೆಗಳ ಗೊಂದಲದಲ್ಲಿ ಸಿಕ್ಕಿಬಿಡುತ್ತಾನೆ. ನಾವು ಉಡುಪುಗಳನ್ನು ಹಾಕಿಕೊಂಡು ಕಳಚಿ ಹಾಕುವಂತೆ ಒಂದು ಬಗೆಯ ದೇಹವನ್ನು ಬಿಟ್ಟು ಇನ್ನೊಂದು ಬಗೆಯ ದೇಹವನ್ನು ಪ್ರವೇಶಿಸುತ್ತಾನೆ. ಹೀಗೆ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುವಾಗ ಅವನು ತನ್ನ ಹಿಂದಿನ ಕರ್ಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಆತ್ಮನು ಸತ್ವಗುಣದಲ್ಲಿದ್ದಾಗ ಮತ್ತು ತಿಳಿಯಾದ ಬುದ್ಧಿಯಲ್ಲಿದ್ದಾಗ ತಾನು ಯಾವ ಬಗೆಯ ಕರ್ಮಗಳನ್ನು ಮಾಡಬೇಕು ಎಂದು ಅರ್ಥ ಮಾಡಿಕೊಂಡು ಈ ಚಟುವಟಿಕೆಗಳನ್ನು ಬದಲಾಯಿಸಬಹುದು. ಅವನು ಹಾಗೆ ಮಾಡಿದಾಗ ಅವನ ಹಿಂದಿನ ಕರ್ಮಗಳ ಕ್ರಿಯೆಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಬದಲಾಯಿಸಬಹುದು. ಕರ್ಮವು ನಿತ್ಯವಲ್ಲ. ಆದುದರಿಂದಲೇ ಈಶ್ವರ, ಜೀವಿ, ಪ್ರಕೃತಿ, ಕಾಲ ಮತ್ತು ಕರ್ಮ ಎನ್ನುವ 5 ಅಂಶಗಳಲ್ಲಿ 4 ನಿತ್ಯವಾದವು, ಕರ್ಮ ನಿತ್ಯವಲ್ಲ ಎಂದು ನಾವು ಹೇಳಿದೆವು.
ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಇದನ್ನ ಆಲ್ರೆಡಿ ನಾವು ಇದರದ್ದು ಅರ್ಧ ಭಾಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹೇಗೆ ನಮ್ಮ ಚೇತನೆ ಮತ್ತು ಪರಮಾತ್ಮನ ಚೇತನೆಯಲ್ಲಿ ವ್ಯತ್ಯಾಸ ಇದೆ, ಆಮೇಲೆ ಹೇಗೆ ಕೃಷ್ಣ ಪರಮಾತ್ಮನ ರೂಪದಲ್ಲಿ ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ವಾಸವಾಗಿದ್ದಾನೆ. ಅದರಿಂದಾಗಿ ಕೃಷ್ಣನಿಗೆ ನಮ್ಮ ಶರೀರದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಲ್ಲ ಕೂಡ ಕೃಷ್ಣನಿಗೆ ಗೊತ್ತಿರುತ್ತೆ. ಮತ್ತೆ ನಮ್ಗೆ ಬರುವಂತಹ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಸೊ ಕೃಷ್ಣ ನಮ್ಮೆಲ್ಲರ ಹೃದಯದಲ್ಲಿ ಇರೋದ್ರಿಂದ ಅಲ್ಲಿಂದನೇ ಕೃಷ್ಣನ ಮುಖಾಂತರವೇ ನಮ್ಗೆ ಸ್ಮೃತಿ ಜ್ಞಾನ ಅಪೋಹನ. ಸೊ ಸ್ಮೃತಿ ಅಂತಂದ್ರೆ ನೆನಪಿನ ಶಕ್ತಿ, ಅಪೋಹನಂ ಅಂತಂದ್ರೆ ಮರುವಾಗೋದು, ಮತ್ತೆ ಜ್ಞಾನ ಅಂತಂದ್ರೆ ನಮ್ಗೆ ಬುದ್ಧಿಶಕ್ತಿ, ಇದೆಲ್ಲ ಕೂಡ ಬರೋದು ಪರಮಾತ್ಮನಿಂದನೇ. ಕೃಷ್ಣ ನಮ್ಮ ಹೃದಯದಲ್ಲಿ ಇರೋದ್ರಿಂದ ನಮಗೆ ನೆನಪಿನ ಶಕ್ತಿ ಆಗ್ಲಿ, ಅಥವಾ ನಮಗೆ ಅವನೋ ಒಂದು ಮರೆಯೋದಾಗ್ಲಿ, ಅಥವಾ ನಮ್ದು ಯಾವುದೇ ಪ್ರಕಾರದ ಜ್ಞಾನ ಮತ್ತೆ ಬುದ್ಧಿ ಆಗ್ಲಿ, ಅದು ಬರೋದು ಕೃಷ್ಣನಿಂದನೇ. ಆಮೇಲೆ ಜೀವಾತ್ಮ ಏನೋ ಒಂದು ಆಸೆ ಪಟ್ಕೊಂಡಿರುತ್ತೆ, ಆಮೇಲೆ ಅದನ್ನ ಪೂರೈಸ್ಲಿಕ್ಕೆ ಏನೋ ಒಂದು ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಅದು ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕಂತೇಳಿ ಕೃಷ್ಣ ಒಳಗಡೆಯಿಂದ ಪ್ರೇರೇಪಣೆ ಕೊಡ್ತಾರೆ. ನಿನ್ನ ಆಸೆಯನ್ನು ನೀನು ಯಾವ ತರ ಪೂರೈಸಬಹುದು ಅಂತೇಳಿ ಆ ಜೀವಾತ್ಮಕ್ಕೆ ಬುದ್ಧಿಶಕ್ತಿಯನ್ನು ಕೃಷ್ಣ ಪ್ರದಾನ ಮಾಡ್ತಾರೆ. ಆದ್ರೆ ಆ ಆಸೆಯನ್ನು ಪೂರೈಸ್ಲಿಕ್ಕೆ ಆ ವ್ಯಕ್ತಿಗೆ ಆ ಕರ್ಮದ ಬಲ ಇಲ್ಲದೆ ಇದ್ರೆ ಫಸ್ಟ್ ಆ ವ್ಯಕ್ತಿಗೆ ಅಂತಹ ಕರ್ಮ ಮಾಡ್ಲಿಕ್ಕೆ ಕೃಷ್ಣ ಉತ್ತೇಜಿಸ್ತಾನೆ. ಆಮೇಲೆ ಆ ಕರ್ಮವನ್ನು ಮಾಡಿ ಯಾವಾಗ ಅವನಿಗೆ ಅರ್ಹತೆ ಬರುತ್ತೆ ಅವಾಗ ಅವನಿಗೆ ಆ ಫಲ ಸಿಗತ್ತೆ. ಸೊ ಈ ತರ ನಮ್ದು ಎಲ್ಲಾ ರೀತಿಯ ಆಸೆಗಳನ್ನು ಪೂರೈಸ್ಲಿಕ್ಕೆ ಕೃಷ್ಣ ಪರಮಾತ್ಮನ ರೂಪದಲ್ಲಿ ನಮಗೆಲ್ಲ ಪ್ರೇರಣೆಯನ್ನು ಕೊಡ್ತಾ ಇರ್ತಾನೆ. ಆದರೆ ಆ ಆಸೆಗಳನ್ನು ನಾವು ಪೂರೈಸುವಾಗ ಯಾವುದೇ ತರಹದ ನಾವು ಕರ್ಮಗಳನ್ನು ಮಾಡಿದ್ರೆ ಮತ್ತೆ ಅದಕ್ಕಾಗಿ ನಮ್ಗೆ ಆ ಪಾಪದ ಫಲವನ್ನು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಸೊ ಈ ತರ ಜೀವಾತ್ಮ ಏನಾಗುತ್ತೆ, ಆ ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಆಕ್ಷನ್ ಅಂಡ್ ರಿಯಾಕ್ಷನ್, ಅದನ್ನ ಅನುಭವಿಸ್ತಿರ್ತಾನೆ. ಆದರೆ ಅಂತ ಆತ್ಮ ಸತ್ವಗುಣದಲ್ಲಿದ್ದಾಗ ಮತ್ತು ಅದರದ್ದು ಬುದ್ಧಿ ಸ್ವಲ್ಪ ಶುದ್ಧವಾದಾಗ, ಕ್ಲಿಯರ್ ಇಂಟೆಲಿಜೆನ್ಸ್, ಸ್ವಲ್ಪ ಬುದ್ಧಿ ಶುದ್ಧವಾದಾಗ, ಸತ್ವಗುಣದಲ್ಲಿದ್ದಾಗ ಯಾವ ಬಗೆಯ ಕರ್ಮಗಳನ್ನು ನಾನು ಮಾಡಬೇಕು ಅಂತ ಹೇಳಿ ಅವಾಗ ಆತ್ಮಕ್ಕೆ ಸ್ವಲ್ಪ ಜ್ಞಾನ ಬರಲಿಕ್ಕೆ ಶುರು ಆಗುತ್ತೆ. ರಜೋಗುಣ ತಮೋಗುಣದಲ್ಲಿದ್ದಾಗ ಅದು ಕೇವಲ ಕಾಮ ಮತ್ತು ಲೋಭ ಇದರ ಹಿಂದೆನೆ ಅದು ಬಿದ್ದಿರುತ್ತೆ. ಆದ್ರೆ ಸತ್ವಗುಣದಲ್ಲಿ ಬಂದಾಗ ಅವಾಗ ಅದಕ್ಕೆ ಸರಿಯಾದ ಮಾರ್ಗ ಯಾವುದು, ತಪ್ಪು ಮಾರ್ಗ ಯಾವುದು, ಯಾವ ಚಟುವಟಿಕೆಗಳನ್ನು ನಾನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದರ ಜ್ಞಾನ ಅದಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಆ ತರ ಅದಕ್ಕೆ ಜ್ಞಾನ ಪ್ರಾಪ್ತವಾದಾಗ ಶಾಸ್ತ್ರಗಳ ಮುಖಾಂತರ ಅಥವಾ ಭಕ್ತರ ಸಂಘದಿಂದ ಈ ಜ್ಞಾನ ಪ್ರಾಪ್ತವಾದಾಗ ಅವಾಗ ತನ್ನ ಚಟುವಟಿಕೆಗಳನ್ನು ಅದು ಮಾರ್ಪಡಿಸಿ ಅದನ್ನ ಬದಲಾಯಿಸ್ಕೊಂಡು ಅವಾಗ ತನ್ನ ಹಿಂದಿನ ಎಲ್ಲಾ ಕರ್ಮದ ಪ್ರತಿಕ್ರಿಯೆಗಳಿಂದ ಕೂಡ ಆ ವ್ಯಕ್ತಿ ಸ್ವತಂತ್ರನಾಗ್ಬೋದು, ಫ್ರೀ ಆಗ್ಬೋದು. ಸೊ ಅದರಿಂದಾಗಿ ಈ ಕರ್ಮ ಫಲ ಏನಿದೆ ಅದು ಶಾಶ್ವತವಾಗಿಲ್ಲ, ಕರ್ಮ ಏನಿದೆ ಅದು ಶಾಶ್ವತವಾಗಿಲ್ಲ. ಯಾಕಂದ್ರೆ ಕರ್ಮದ ಫಲವನ್ನು ನಾವು ಬದಲಾಯಿಸಬಹುದು. ಭಗವಂತನ ಭಕ್ತಿ ಮಾಡೋ ಮುಖಾಂತರ ನಮ್ಮ ಎಲ್ಲಾ ಪಾಪ ಕರ್ಮಗಳನ್ನು ನಾವು ಕೂಡ ಅದರದ ಫಲಗಳನ್ನು ನಾಶ ಮಾಡಬಹುದು. ಅದರಿಂದಾಗಿ ಕರ್ಮವು ಶಾಶ್ವತವಲ್ಲ ಅಂತೇಳಿ ಹೇಳಲಾಗಿದೆ. ಆದ್ರೆ ಈಶ್ವರ, ಜೀವ, ಪ್ರಕೃತಿ ಮತ್ತು ಕಾಲ ಇದು ಕೂಡ ಶಾಶ್ವತವಾಗಿದೆ. ಕರ್ಮ ಇದು ಶಾಶ್ವತವಲ್ಲ. ಕರ್ಮವನ್ನು ನಾವು ಬದಲಾಯಿಸಬಹುದು. ಪರಮ ಪ್ರಜ್ಞೆಯ ಈಶ್ವರನು ಜೀವಿಯನ್ನು ಈ ರೀತಿಯಲ್ಲಿ ಹೋಲುತ್ತಾನೆ. ಈಶ್ವರನ ಪ್ರಜ್ಞೆ ಮತ್ತು ಜೀವಿಯ ಪ್ರಜ್ಞೆ ಎರಡೂ ಅಲೌಕಿಕವಾದವು. ಜಡದೊಡನೆ ಸೇರುವುದರಿಂದ ಪ್ರಜ್ಞೆ ಹುಟ್ಟುತ್ತದೆ ಎಂದೇನೂ ಅಲ್ಲ. ಇದೊಂದು ತಪ್ಪು ಭಾವನೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಭೌತಿಕ ಸಂಯೋಜನೆಯಿಂದ ಪ್ರಜ್ಞೆಯು ಉತ್ಪತ್ತಿಯಾಗುತ್ತದೆ ಎನ್ನುವ ಊಹೆಯನ್ನು ಭಗವದ್ಗೀತೆಯು ಒಪ್ಪುವುದಿಲ್ಲ. ಬಣ್ಣದ ಗಾಜಿನಲ್ಲಿ ಬೆಳಕು ಪ್ರತಿಫಲಿತವಾದಾಗ ಅದಕ್ಕೆ ಯಾವುದೋ ಬಣ್ಣವಿದ್ದಂತೆ ತೋರಬಹುದು. ಹಾಗೆ ಪ್ರಜ್ಞೆಯು ಭೌತಿಕ ಸನ್ನಿವೇಶಗಳ ಆಚ್ಛಾದನೆಯಿಂದ ವಿಕೃತವಾಗಿ ಪ್ರತಿಫಲಿತವಾಗಬಹುದು. ಆದರೆ ಈಶ್ವರನ ಪ್ರಜ್ಞೆಯು ಭೌತಿಕ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಶ್ರೀಕೃಷ್ಣನು ಮಯಾಧ್ಯಕ್ಷೇಣ ಪ್ರಕೃತಿ ಎಂದು ಹೇಳುತ್ತಾನೆ. ಆತನು ಐಹಿಕ ವಿಶ್ವಕ್ಕೆ ಇಳಿದು ಬಂದಾಗ ಅವನ ಪ್ರಜ್ಞೆಗೆ ಐಹಿಕ ಲೇಪವು ಉಂಟಾಗುವುದಿಲ್ಲ. ಹಾಗೆ ಲೇಪವಾಗುವುದಾದರೆ ಆತನು ಭಗವದ್ಗೀತೆಯಲ್ಲಿ ಮಾತನಾಡುವಂತೆ ಅಲೌಕಿಕ ವಿಷಯಗಳನ್ನು ಕುರಿತು ಮಾತನಾಡಲು ಅನರ್ಹನಾಗುತ್ತಾನೆ. ಭೌತಿಕವಾಗಿ ಕಲ್ಮಶಗೊಂಡ ಪ್ರಜ್ಞೆಯಿಂದ ಬಿಡುಗಡೆಯಾದವನು ಅಲೌಕಿಕ ಜಗತ್ತನ್ನೇ ಕುರಿತು ಏನನ್ನೂ ಬಿಡುಗಡೆಯಾಗದವನು ಅಲೌಕಿಕ ಜಗತ್ತನ್ನು ಕುರಿತು ಏನನ್ನೂ ಹೇಳಲಾರ. ಆದುದರಿಂದ ಈಶ್ವರನಿಗೆ ಭೌತಿಕ ಕಲ್ಮಶವಿಲ್ಲ. ಆದರೆ ನಮ್ಮ ಪ್ರಜ್ಞೆಗೆ ಭೌತಿಕ ಕಲ್ಮಶ ಉಂಟಾಗಿದೆ.
ಭೌತಿಕ ಕಲ್ಮಶವಿರುವ ಈ ಪ್ರಜ್ಞೆಯನ್ನು ನಾವು ಪರಿಶುದ್ಧಗೊಳಿಸಬೇಕು ಎಂದು ಭಗವದ್ಗೀತೆಯು ಉಪದೇಶಿಸುತ್ತದೆ. ಪರಿಶುದ್ಧ ಪ್ರಜ್ಞೆಯಲ್ಲಿ ನಮ್ಮ ಕಾರ್ಯಗಳು ಈಶ್ವರ ಸಂಕಲ್ಪಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತವೆ. ಅದರಿಂದ ನಮಗೆ ಸುಖವಾಗುತ್ತದೆ. ಎಂದರೆ ನಾವು ಕರ್ಮಗಳನ್ನು ಬಿಟ್ಟು ಬಿಡುತ್ತೇವೆ ಎಂದಲ್ಲ, ನಮ್ಮ ಕರ್ಮಗಳು ಪರಿಶುದ್ಧವಾಗುತ್ತವೆ ಅಷ್ಟೇ. ಪರಿಶುದ್ಧವಾದ ಕರ್ಮವನ್ನು ಭಕ್ತಿ ಎಂದು ಕರೆಯುತ್ತಾರೆ. ಭಕ್ತಿ ಸ್ಥಿತಿಯಲ್ಲಿನ ಕರ್ಮಗಳು ಸಾಧಾರಣ ಕರ್ಮಗಳಂತೆಯೇ ತೋರುತ್ತವೆ, ಆದರೆ ಅವು ಕಲ್ಮಶರಹಿತವಾಗಿರುತ್ತವೆ. ಭಕ್ತನು ಸಾಮಾನ್ಯ ಮನುಷ್ಯನಂತೆಯೇ ಕರ್ಮ ಮಾಡುತ್ತಾನೆ ಅಥವಾ ಕೆಲಸ ಮಾಡುತ್ತಾನೆ ಎಂದು ಅಜ್ಞಾನಿಯಾದವನಿಗೆ ತೋರಬಹುದು. ಆದರೆ ಹೆಚ್ಚು ತಿಳುವಳಿಕೆ ಇಲ್ಲದ ಅವನಿಗೆ ಭಕ್ತನ ಕ್ರಿಯೆಗಳಾಗಲಿ ಈಶ್ವರನ ಕ್ರಿಯೆಗಳಾಗಲಿ ಅಶುದ್ಧ ಪ್ರಜ್ಞೆಯಿಂದ ಅಥವಾ ಜಡದ ಸಂಪರ್ಕದಿಂದ ಕಲುಷಿತವಾಗಿಲ್ಲ ಎಂದು ಗೊತ್ತಾಗುವುದಿಲ್ಲ. ಅವು ಪ್ರಕೃತಿಯ 3 ಗುಣಗಳನ್ನು ಮೀರಿದವು. ಹೀಗಿರುವಂತೆ ನಮ್ಮ ಪ್ರಜ್ಞೆಯು ಕಲುಷಿತಗೊಂಡಿದೆ ಎನ್ನುವುದನ್ನು ನಾವು ತಿಳಿಯಬೇಕು. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಇದು ಮಾಡರ್ನ್ ಸೈನ್ಸ್, ಈಗ ಮಾಡರ್ನ್ ಸೈಂಟಿಸ್ಟ್ ಅವ್ರ ಪ್ರಕಾರ ಏನು ಥಿಯರಿ, ಅವ್ರದ್ದು ಥಿಯರಿ ಏನಂತಂತಂದ್ರೆ ಈ ಭೌತಿಕ ಕಾಂಬಿನೇಷನ್, ಭೌತಿಕ ಸಂಯೋಜನೆಯಿಂದ ಪ್ರಜ್ಞೆ ಉತ್ಪತ್ತಿಯಾಗುತ್ತದೆ ಎಂದು ಸೈಂಟಿಸ್ಟ್ ಹೇಳ್ತಾರೆ. ಸೈಂಟಿಸ್ಟ್ ಏನು ಹೇಳ್ತಾರೆ, ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಸ್ಫೋಟ ಆಯಿತು, ಬಿಗ್ ಬ್ಯಾಂಗ್ ಅಂತೇಳಿ ಕರೀತಾರೆ ಅದನ್ನು. ಸ್ಫೋಟವಾಗಿ ತನ್ನಿಂದ ತಾನೇ ಇದೆಲ್ಲ ಗ್ರಹಗಳ ನಕ್ಷತ್ರಗಳ ರಚನೆ ಆಯಿತು. ತನ್ನಷ್ಟಕ್ಕೆ ತಾನೇ ಅದು ಗ್ರಹಗಳಾದವು, ತನ್ನಷ್ಟಕ್ಕೆ ತಾನೇ ಅದೆಲ್ಲ ಸುತ್ತಲಿಕ್ಕೆ ಶುರು ಮಾಡಿದ್ವು. ಅದಾದಮೇಲೆ ತನ್ನಷ್ಟಕ್ಕೆ ತಾನೇ ಅಲ್ಲಿ ಭೂಮಿಯ ಮೇಲೆ ಜೀವದ ಉತ್ಪತ್ತಿ ಆಯಿತು. ಶುರುವಾತಿನಲ್ಲಿ ಅದು ತುಂಬ ಮೈಕ್ರೋಬ್ಸ್ ಥರ ಚಿಕ್ಕ ಚಿಕ್ಕ ಜೀವಿಗಳಿದ್ವು. ಆಮೇಲೆ ಅದೇ ಜೀವಿಗಳು ಇವಲ್ಯೂಷನ್ ಆಗ್ತಾ ಅದು ಈಗ ಒಂದು ಪ್ರಜ್ಞೆ ಹೊಂದಿರುವಂಥ ಮನುಷ್ಯರ ರೂಪದಲ್ಲಿ ಅದು ಮಾರ್ಪಾಡಾಗಿದೆ. ಅಂದರೆ ಅವ್ರದ್ದು ಕಾನ್ಸೆಪ್ಟ್ ಏನಂತಂತಂದರೆ, ಪ್ರಜ್ಞೆ ಹುಟ್ಟೋದು ಈ ಮಟೀರಿಯಲ್ ಕಾಂಬಿನೇಷನಿಂದ, ಒಂದು ಭೌತಿಕ ಸಂಯೋಜನೆಯಿಂದ ಅದರಲ್ಲಿ ಪ್ರಜ್ಞೆ ಉಂಟಾಗಿದೆ. ಈ ಥರ ಸೈಂಟಿಸ್ಟ್ ಇದನ್ನು ಥಿಯರಿ ಅವ್ರು ಹೇಳೋದು ಕೇವಲ ಇದು ಒಂದು ಊಹೆಗಳಷ್ಟೇ. ಇದನ್ನು ಸೈನ್ಸ್ ಅಂತಂತಂದರೆ ಅದನ್ನು ಪ್ರೂಫ್ ಕೂಡ ಮಾಡಬೇಕು. ಸುಮ್ಮನೆ ಹೇಳ್ತಾ ಇದ್ರೆ ಅಲ್ಲ, ಸುಮ್ಮನೆ ಹೇಳಿಬಿಟ್ರೆ ಏನೋ ಒಂದು ಅದನ್ನು ನಾನು ಕೇಳಿಬಿಟ್ಟು ನಂಬಿಬಿಡ್ತೇನೆ ಅಂತ ಹೇಳಲ್ಲ. ಸೈನ್ಸ್ ಅಂತಂತಂದರೆ ನೀವೇನೇ ಪ್ರಪೋಸಲ್ ಕೊಡ್ತೀರಾ ಅದನ್ನು ನೀವು ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಅದರದ್ದು ಪ್ರಯೋಗ ಮಾಡಿ, ಅದನ್ನು ಪ್ರೂಫ್ ಮಾಡಿ ತೋರಿಸ್ಬೇಕು. ಆವಾಗ ಅದನ್ನು ಸೈನ್ಸ್ ಅಂತೇಳಿ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಮಟೀರಿಯಲ್ ಕಾಂಬಿನೇಷನ್, ಏನೋ ಒಂದು ಕಾಂಬಿನೇಷನ್ ಮಾಡಿ ಕೆಮಿಕಲ್ ಕಾಂಬಿನೇಷನಿಂದ ಅದರಿಂದನೇ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಅಥವಾ ಜೀವ ಉತ್ಪತ್ತಿ ಆಗಿದೆ ಅಂತೇಳಿ ಅವ್ರದ್ದು ಒಂದು ಥಿಯರಿ. ಬಟ್ ಇಲ್ಲಿವರೆಗೆ ಯಾರೂ ಅದನ್ನು ಪ್ರೂಫ್ ಮಾಡಿಲ್ಲ. ಅಂದರೆ ಅವರು ಏನೋ ಕೆಮಿಕಲ್ಸ್, ಯಾಕಂದರೆ ಅವ್ರು ಅಲ್ಟಿಮೇಟ್ಲಿ ಏನು ಹೇಳ್ತಾರೆ, ಈ ಶರೀರ ಎಲ್ಲ ಕೆಮಿಕಲಿಂದ ಆಗಿದೆ. ಆ ಕೆಮಿಕಲ್ ಕಾಂಬಿನೇಷನಿಂದನೇ ನಮ್ಮ ಬ್ರೈನಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೆ, ಅದ್ರ ತಕ್ಕಂಗೆ ನಾವು ಬೇರೆ ಬೇರೆ ಥರ ನಾವು ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಸೈಂಟಿಸ್ಟ್ ಹೇಳ್ತಾರೆ. ಆದರೆ ಇದನ್ನು ಇಲ್ಲಿವರೆಗೂ ಅವರು ಈ ಕೆಮಿಕಲ್ ಕಾಂಬಿನೇಷನಿಂದಾನೇ ಒಂದು ಜೀವಾತ್ಮ ಸೃಷ್ಟಿಯಾಗಿದೆ ಅಂತೇಳಿ ಪ್ರೂಫ್ ಮಾಡಿಲ್ಲ. ಈಗ ಒಂದು ಮನುಷ್ಯ ಶರೀರ ಸೃಷ್ಟಿ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ ಕೆಮಿಕಲ್ಸ್ ತಗೊಂಡು. ಈಗ ಇಲ್ಲಿ ಏನೇನು ಕೆಮಿಕಲ್ಸ್ ಇದೆ ಎಲ್ಲ ಅವರು ಹೇಳ್ತಾರೆ. ಈ ಬಾಡಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಬೇರೆ ಬೇರೆ ಕೆಮಿಕಲ್ಸ್ ಇದೆ, ಎಲ್ಲ ಕೂಡ ಅವರು ಲೆಕ್ಕ ಮಾಡಿ ಹೇಳ್ತಾರೆ. ಆದರೆ ಅಷ್ಟೆಲ್ಲ ಕೆಮಿಕಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಬಟ್ ಅದನ್ನೆಲ್ಲ ತಗೊಂಡು ಅವರು ಒಂದು ಮನುಷ್ಯನನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಹೀಗೆ ಮಾತಾಡ್ತಾ ಇರುವ ಚೇತನ ಇರುವಂಥ ಮನುಷ್ಯನನ್ನು ಅವ್ರು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಅವ್ರು ಏನೇ ಇದ್ರು ಮತ್ತೆ ಒಂದು ಮನುಷ್ಯನಿಂದಾನೇ ಏನೋ ಕಣಗಳನ್ನು ತೆಗೆದುಕೊಂಡೇ ಮತ್ತೊಂದು ಮನುಷ್ಯನನ್ನು ಸೃಷ್ಟಿ ಮಾಡಬಹುದು. ಡೈರೆಕ್ಟಾಗಿ ಕೆಮಿಕಲ್ಸ್, ಮಟೀರಿಯಲ್, ಸಬ್ಸ್ಟೆನ್ಸ್ ತೆಗೆದುಕೊಂಡು ಅವರಿಗೆ ಒಂದು ಜೀವವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಈಗ ಮನುಷ್ಯ ಅಂತಂದರೆ ತುಂಬ ಕಾಂಪ್ಲಿಕೇಟೆಡ್ ಬಾಡಿ ಇದು. ಯಾಕಂದರೆ ಎಷ್ಟೆಲ್ಲ ಪಾರ್ಟ್ಸ್ ಇದೆ, ಇಷ್ಟೆಲ್ಲ ನರ್ವ್ಸು, ಮಸಲ್ಸು, ಸ್ಕಿನ್ನು, ಆಮೇಲೆ ಒಳಗಡೆ ಡಿಫ್ರೆಂಟ್ ಪಾರ್ಟ್ಸು, ಹಾರ್ಟ್, ಲಂಗ್ಸು, ಕಿಡ್ನಿ, ಸ್ಟಮಕ್, ಏನೇನು ಎಷ್ಟೆಲ್ಲ, ಆಮೇಲೆ ಬ್ರೈನ್ ಇದೆ, ಎಷ್ಟು ಕಾಂಪ್ಲಿಕೇಟೆಡ್. ಸೊ ಅದು ತುಂಬ ಕಷ್ಟ ಆಗುತ್ತಂತಂದರೆ, ಒಂದು ಹುಲ್ಲಿನ ಕಡ್ಡಿ, ಅದಕ್ಕೂ ಕೂಡ ಜೀವ ಇದೆ. ಅದು ಒಂದು ಹುಲ್ಲಿದೆ, ಅದು ಮಣ್ಣಲ್ಲಿ ಹುಲ್ಲು ಬೆಳೀತಾ ಇರುತ್ತೆ. ಸೊ ಅದೇನು ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಒಂದು ಸಿಂಪಲ್ ಒಂದು ಬ್ಲೇಡ್ ಆಫ್ ಗ್ರಾಸ್, ಒಂದು ಹುಲ್ಲಿನ ಕಡ್ಡಿ ಇರುತ್ತೆ, ಅದರಲ್ಲೂ ಕೂಡ ಜೀವ ಇದೆ, ಅದು ಬೆಳೆಯುತ್ತೆ. ಸೊ ಅದನ್ನಾದರೂ ಕ್ರಿಯೇಟ್ ಮಾಡ್ಲಿಕ್ಕಾಗತ್ತಾ ಸೈಂಟಿಸ್ಟಿಗೆ? ಅದನ್ನು ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ. ಇಷ್ಟೆಲ್ಲ ಅವ್ರು ದೊಡ್ಡ ಮಾತಾಡ್ತಾರೆ, ಅಂದರೆ ಎಲ್ಲ ಭೌತಿಕ ಸಂಯೋಜನೆಯಿಂದನೇ ಪ್ರಜ್ಞೆ ಉತ್ಪತ್ತಿ ಆಗುತ್ತದೆ ಅಂತೇಳಿ. ಆದರೆ ಅವ್ರಿಗೆ ಒಂದು ಹುಲ್ಲನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಅವರು ದೊಡ್ಡದು ಮಾತಾಡಿದ್ರು ಕೂಡ ಅದು ಬೇರೆದು ಕಾಂಪ್ಲಿಕೇಟೆಡ್ ಜೀವ ಬಿಟ್ಟರೆ, ಮನುಷ್ಯನ ತುಂಬ ಕಾಂಪ್ಲಿಕೇಟೆಡ್ ಬಾಡಿ, ಅದು ಬಿಟ್ಟರೆ ಇನ್ನೂ ಚಿಕ್ಕದು ಇಷ್ಟು ಹುಳ ಇರುತ್ತೆ, ಒಂದು ಸೊಳ್ಳೆ ಇರುತ್ತೆ. ಆ ಸೊಳ್ಳೆ ಎಷ್ಟು ಮನುಷ್ಯರಿಗೆ ಒಂದು ಪ್ಲೇನ್ ಮಾಡಬೇಕಂದ್ರೆ, ಒಂದು ಡ್ರೋನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಅವರು ಬುದ್ಧಿ ಓಡಿಸ್ಬೇಕು.
ಅದಿಷ್ಟು ಸಣ್ಣ ಸೊಳ್ಳೆ ಇದೆ, ಅದು ಹಾರಾಡ್ತಾ ಇರುತ್ತೆ ಅಷ್ಟೇ. ಅದು ಚಿಕ್ಕದ ರೆಪ್ಪೆ ಇರುತ್ತೆ ಅದಕ್ಕೆ. ಅದು ಕೂಡ ಅಷ್ಟು ಚಿಕ್ಕದು ಒಂದು ಹಾರಾಡುವಂಥ ಒಂದು ಮಷೀನನ್ನು ಮಾಡಲಿಕ್ಕೂ ಅವ್ರಿಗೆ ಆಗಲ್ಲ, ಅಷ್ಟು ಫೈನ್, ಇಷ್ಟು ಚಿಕ್ಕದು. ಅದು ಬಿಟ್ಟರೆ ಇದೆಲ್ಲ ಮೈಕ್ರೋಬ್ಸ್, ಇದೆಲ್ಲ ಬ್ಯಾಕ್ಟೀರಿಯಾಸು, ಎಲೆಕ್ಟ್ರಾನ್ಸ್, ಇದು ವೈರಸಸ್ ಇಷ್ಟು ಚಿಕ್ಕದು, ನಮ್ಮ ಕಣ್ಣಿಗಷ್ಟು ಕಾಣಲ್ಲ. ಸೊ ಸೈಂಟಿಸ್ಟು ಹೇಳಿದರೆ ಅವರು ಕೇವಲ ಮಾತಿನಲ್ಲಿ ಹೇಳ್ತಾರಷ್ಟೇ, ಇದು ಎಲ್ಲ ಸೃಷ್ಟಿಯಾಗಿರೋದು ಭೌತಿಕ ಸಂಯೋಜನೆ ಅಂತ ಅಷ್ಟೇ ಆಗಿದೆ ಅಂತೇಳಿ. ಬಟ್ ಅವರಿಗೆ ಪ್ರೂಫ್ ಮಾಡಲಿಕ್ಕೆ ಇನ್ನೂವರೆಗೆ ಯಾವುದೇ ಸೈಂಟಿಸ್ಟ್ ಕೂಡ ಒಂದು ಹುಲ್ಲನ್ನು ಕೂಡ ಸೃಷ್ಟಿ ಮಾಡಿ ತೋರಿಸ್ಲಿಲ್ಲ. ಇದೆಲ್ಲ ಭೌತಿಕ ಸಂಯೋಜನೆ ಮಾಡಿ ನಾನು ಹುಲ್ಲು ಕ್ರಿಯೇಟ್ ಮಾಡಿಬಿಟ್ಟಿದ್ದೇನೆ ಅಂತೇಳಿ. ಅವಾಗ ನಾವು ಅವರಿಗೆ ನಂಬೋದು, ಓ ಪ್ರಜ್ಞೆಯನ್ನು ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇದೆರಡು ವಿಭಿನ್ನ ಪ್ರಕೃತಿಗಳಂತೇಳಿ. ಒಂದು ಭೌತಿಕ ವಸ್ತು, ಇನ್ನೊಂದು ಜೀವಾತ್ಮ. ಜೀವಾತ್ಮದಲ್ಲಿ ಪ್ರಜ್ಞೆ ಇದೆ. ಸೊ ಆ ಪ್ರಜ್ಞೆ ಬರೋದು ಜೀವಾತ್ಮದಿಂದ. ಎಷ್ಟೇ ಭೌತಿಕ ಕಾಂಬಿನೇಷನ್ ಇದ್ರೂ ಕೂಡ ಅದರಲ್ಲಿ ಪ್ರಜ್ಞೆಯನ್ನು ತರಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಒಂದು ಕಡೆ ಈ ಸೈಂಟಿಸ್ಟ್ ಇದ್ದಾರೆ, ಅವರು ಏನು ಹೇಳ್ತಾರೆ, ಈ ಪ್ರಜ್ಞೆ ಅನ್ನೋದು ಭೌತಿಕ ಸಂಯೋಜನೆಯಿಂದ ಉತ್ಪತ್ತಿ ಆಗಿದೆ ಅಂತೇಳಿ. ಅದು ಬಿಟ್ಟರೆ ಇನ್ನೊಂದು ಕಡೆ ಆಧ್ಯಾತ್ಮಿಕವಾದಿಗಳಲ್ಲೂ ಕೂಡ ಎರಡು ಪ್ರಕಾರದ ವ್ಯಕ್ತಿಗಳಿದ್ದಾರೆ. ಎರಡು ಪ್ರಕಾರದ ವ್ಯಕ್ತಿ ಅಧ್ಯಾತ್ಮವನ್ನು ಪಾಲನೆ ಮಾಡೋರಲ್ಲೂ ಎರಡು ಪ್ರಕಾರದ ವ್ಯಕ್ತಿಗಳು. ಅದರಲ್ಲಿ ಒಬ್ಬರು ಏನು ಹೇಳ್ತಾರೆ, ಜೀವಾತ್ಮನೇ ಮುಂದೆ ಹೋಗಿ ಪರಮಾತ್ಮ ಆಗಬಹುದು ಅಂತೇಳಿ. ಆದರೆ ಭಗವದ್ಗೀತೆಯಲ್ಲಿ ಆ ಥರ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲೂ ಯಾವ ಶ್ಲೋಕದಲ್ಲೂ ಕೂಡ ಕೃಷ್ಣ ಹೇಳಿಲ್ಲ ಈ ಆತ್ಮ ಏನಿದೆ ಮುಂದೆ ಹೋಗಿ ಅದೇ ಒಂದು ಪರಮಾತ್ಮವಾಗಿಬಿಡುತ್ತದೆ ಅಂತೇಳಿ. ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಆ ಪರಮಾತ್ಮ ಅನ್ನೋದು ತಾನೇ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮುಂದೆ ಬರೋ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಆದರೆ ಜೀವಾತ್ಮ ಅನ್ನೋದು ಅದು ನನ್ನ ಅಂಶ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ, ನನ್ನ ಸನಾತನ ಅಂಶಗಳಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಆದರೆ ಇನ್ನೊಂದು ಪ್ರಕಾರದ ಆಧ್ಯಾತ್ಮಿಕವಾದಿಗಳು ಅವ್ರೇನು ಹೇಳ್ತಾರೆ, ಈಗ ಇರೋ ಜೀವಾತ್ಮ ಮುಂದೆ ಅದು ಸಿದ್ಧವಾದಾಗ ಅಥವಾ ಪರ್ಫೆಕ್ಷನ್ ಅಚೀವ್ ಆದಾಗ, ಅದಕ್ಕೆ ಸಿದ್ಧಿ ಪ್ರಾಪ್ತವಾದಾಗ ಅದು ಕೂಡ ಹೋಗಿ ಪರಮಾತ್ಮನಲ್ಲಿ ಲೀನವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತದೆ ಅಂತೇಳಿ ಒಂದು ಪ್ರಕಾರದ ಆಧ್ಯಾತ್ಮಿಕವಾದಿಗಳು ಹೇಳ್ತಾರೆ. ಅವರನ್ನ ಮಾಯಾವಾದಿಗಳಂತೇಳಿ ಹೇಳ್ತಾರೆ ಅಥವಾ ನಿರಾಕಾರವಾದಿಗಳಂತೇಳಿ ಹೇಳ್ತಾರೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಕೃಷ್ಣನಲ್ಲಿ ಅಥವಾ ಪರಮಾತ್ಮನಲ್ಲಿ ಹೋಗಿ ಲೀನವಾಗುವುದನ್ನು ಕೃಷ್ಣ ಹೇಳ್ತಾ ಇಲ್ಲ. ಯಾವಾಗಲೂ ನನ್ನ ಸನಾತನ ಅಂಶಗಳಂತೇಳಿ ಹೇಳಿದ್ದಾರೆ. ಯಾವಾಗಲೂ ಅದು ನನ್ನಲ್ಲಿ ಲೀನವಾಗುವುದಿಲ್ಲ, ಸನಾತನವಾಗಿ ಅದು ನನ್ನ ಅಂಶವಾಗಿಯೇ ಉಳಿಯುತ್ತೆ. ಆದರೆ ಅದು ಈಗ ಕಲುಷಿತ ಪ್ರಜ್ಞೆಯನ್ನು ಹೊಂದಿದೆ, ಅದು ಪೊಲ್ಯೂಟೆಡ್ ಕಾನ್ಷಿಯಸ್ನೆಸ್. ಈಗ ಅದಕ್ಕೆ ಪೊಲ್ಯೂಟೆಡ್ ಕಾನ್ಷಿಯಸ್ನೆಸ್ ಇದೆ, ಅಂದರೆ ಅದ್ರದ್ದು ಪ್ರಜ್ಞೆ ಏನಿದೆ ಕಲುಷಿತವಾಗಿದೆ. ಆದರೆ ಅದೇ ಪ್ರಜ್ಞೆ ಶುದ್ಧವಾದಾಗ ಆ ಜೀವಾತ್ಮ ಒಂದು ಸ್ವತಂತ್ರ ವ್ಯಕ್ತಿಯಾಗಿ ಉಳಿಯುತ್ತೆ. ಅದೇನು ಭಗವಂತನ ಜೊತೆ ಲೀನವಾಗಲ್ಲ, ಆ ಸ್ವತಂತ್ರ ವ್ಯಕ್ತಿಯಾಗಿ ಉಳಿದುಕೊಂಡೇ ಆ ಶುದ್ಧ ಚೇತನೆಯಲ್ಲಿ ಭಗವಂತನ ಭಕ್ತಿಯನ್ನು ಮಾಡುತ್ತೆ. ಸೊ ಇದು ನಿಜವಾದ ತತ್ವ ದರ್ಶನ, ನಿಜವಾದ ತತ್ವ ಸಿದ್ಧಾಂತ. ಭಗವದ್ಗೀತೆ ಪ್ರಕಾರ ಈಶ್ವರ ಮತ್ತು ಜೀವ ಅದು ಶಾಶ್ವತವಾಗಿ ಭಿನ್ನವಾಗಿದೆ. ಅದು ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಜೀವಾತ್ಮ ಯಾವುದೇ ಸ್ಥಿತಿಯಲ್ಲಿ ಅದು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಥರ ಈ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು ಅವರು ಇನ್ನೊಂದು ಏನು ಹೇಳ್ತಾರಂತಂದ್ರೆ, ಈ ಸುಪ್ರೀಂ ಕಾನ್ಷಿಯಸ್ನೆಸ್ ಅಥವಾ ಪರಮಾತ್ಮ ಈ ಭೌತಿಕ ಸಂಸಾರದಲ್ಲಿ ಅವತಾರವನ್ನು ತೆಗೆದುಕೊಂಡಾಗ ಅವನು ಕೂಡ ಒಂದು ಭೌತಿಕ ಶರೀರವನ್ನು ಪಡೆದುಕೊಳ್ತಾನೆ ಅಂತೇಳಿ. ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಮುಂದೆ ಕೃಷ್ಣ ಹೇಳೋದು, ನಾನು ನನ್ನದೇ ಆದ ಆಧ್ಯಾತ್ಮಿಕ ಶರೀರದಲ್ಲೇ ನಾನು ಅವತಾರವನ್ನು ತೆಗೆದುಕೊಳ್ತೇನೆ. ನಾನು ಈ ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿಗೆ ಅವತಾರ ತೆಗೆದುಕೊಂಡಾಗ ನಾನು ಯಾವತ್ತೂ ಒಂದು ಭೌತಿಕ ಕಲ್ಮಶಕ್ಕೆ ಒಳಗಾಗುವುದಿಲ್ಲ. ನನ್ನ ಪ್ರಜ್ಞೆ ಯಾವತ್ತೂ ಭೌತಿಕವಾದ ಕಲ್ಮಶದಿಂದ ಅದು ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಸೊ ಯಾಕಂದರೆ ಇಡೀ ಪ್ರಕೃತಿ ಕೃಷ್ಣ ಹೇಳೋದು ಅದು ನನ್ನ ಹತೋಟಿಯಲ್ಲಿದೆ ಅಂತೇಳಿ. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ಸೊ ನಾವೆಲ್ಲ ಪ್ರಕೃತಿಯ ಗುಣಗಳ ಪ್ರಭಾವದಲ್ಲಿ ಬರುತ್ತೆ. ಮಾಯೆಯ ಪ್ರಭಾವದಲ್ಲಿ ಜೀವಾತ್ಮ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಭಗವಂತ ಯಾವತ್ತೂ ಮಾಯೆಯ ಪ್ರಭಾವದಲ್ಲಿ ಬರುವುದಿಲ್ಲ. ಕೃಷ್ಣ ಮಾಯೆಯ ಸ್ವಾಮಿ. ಯಾವತ್ತೂ ಕೃಷ್ಣ ಮಾಯೆಯ ಮಾಯೆಯ ಹತೋಟಿಯಲ್ಲಿ ಬರೋದಿಲ್ಲ. ಮಾಯೆ ಯಾವತ್ತೂ ಕೃಷ್ಣನ ಹತೋಟಿಯಲ್ಲಿ ಇರುತ್ತೆ. ಆದರೆ ಜೀವಾತ್ಮ ನಾವು ಸೂಕ್ಷ್ಮವಾಗಿರೋದ್ರಿಂದ
ಆಮೇಲೆ ನಮಗೆ ಭಗವಂತನ ವಿರುದ್ಧವಾಗಿ ಆಸೆಗಳಿದ್ದಾಗ ಆವಾಗ ನಾವು ಮಾಯೆಯ ಪ್ರಭಾವಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಮತ್ತೆ ನಾವು ನಮ್ಮ ಚೇತನೆಯನ್ನು ಶುದ್ಧ ಮಾಡಿಕೊಂಡು ಮತ್ತೆ ನಾವು ನಮ್ಮ ಪರಿಶುದ್ಧ ಸ್ಥಾನದಲ್ಲಿ ಭಗವಂತನ ನಿತ್ಯ ಸೇವಕನಾಗಿ ನಾವಿರ್ಲಿಕ್ಕೆ ಅದು ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಕೃಷ್ಣ ಅವತಾರವನ್ನು ತೆಗೆದುಕೊಳ್ಳೋದು. ಯಾವ ಯಾವ ಜೀವಾತ್ಮಗಳು ಈಗ ಕಲುಷಿತಗೊಂಡು ಭೌತಿಕ ಸಂಸಾರಕ್ಕೆ ಬಂದಿದೆ, ಅವರನ್ನೆಲ್ಲ ಮತ್ತೆ ವಾಪಸ್ ತನ್ನ ಹತ್ರ ಹೇಗೆ ಕರೆದುಕೊಂಡು ಹೋಗ್ಬೇಕು, ಅವರನ್ನು ಹೇಗೆ ಶುದ್ಧಗೊಳಿಸಿ ವಾಪಸ್ ಕರೆದುಕೊಂಡು ಹೋಗ್ಬೇಕು, ಅದೇ ಕಾರಣಕ್ಕೆ ಕೃಷ್ಣ ಬೇರೆ ಬೇರೆ ಯುಗಗಳಲ್ಲಿ ಅವತಾರವನ್ನು ತೆಗೆದುಕೊಳ್ಳುವುದು. ಸೊ ಈ ಜೀವಾತ್ಮ ಮತ್ತು ಪರಮಾತ್ಮ ಏನಿದೆ ಯಾವಾಗಲೂ ಭಿನ್ನ ಭಿನ್ನವಾಗಿದೆ. ಅದು ಯಾವುದೇ ಸ್ಥಿತಿಯಲ್ಲಿ ಅಥವಾ ಯಾವುದೇ ಸಮಯದಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಕೃಷ್ಣ ಯಾವತ್ತೂ ಮಾಯೆಯ ಪ್ರಭಾವದಲ್ಲಿ ಬರಲ್ಲ, 3 ಗುಣಗಳ ಪ್ರಭಾವದಲ್ಲಿ ಬರುವುದಿಲ್ಲ. ಸೊ ಹೊರನೋಟಕ್ಕೆ ನೋಡಿದ್ರೆ ನಮಗೆ ಕೃಷ್ಣ ಮಾಡುವಂತ ಕಾರ್ಯಗಳು ಅಥವಾ ಒಬ್ಬ ಶುದ್ಧ ಭಕ್ತನು ಮಾಡುವಂತ ಕಾರ್ಯಗಳು ಅಥವಾ ಒಂದು ಸಾಮಾನ್ಯ ಬದ್ಧ ಆತ್ಮ ಈ ಭೌತಿಕ ಸಂಸಾರದಲ್ಲಿ ಅದು ಮಾಡುವಂತ ಕಾರ್ಯಗಳು ಹೊರನೋಟಕ್ಕೆ ನಮಗೆ ಸೇಮ್ ಆಗಿನೇ ಕಾಣಬಹುದು. ಒಬ್ಬ ಶುದ್ಧ ಭಕ್ತನು ಕೂಡ ಈ ಸಂಸಾರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರಬಹುದು. ಅದೇ ತರ ಒಂದು ಬದ್ಧಾತ್ಮನು ಕೂಡ ಹಾಗೆ ಇರಬಹುದು. ಆದರೆ ಡಿಫರೆನ್ಸ್ ಇರೋದು ಅವರ ಚೇತನೆಯಲ್ಲಿ ಅಥವಾ ಅವರ ಪ್ರಜ್ಞೆಯಲ್ಲಿ. ಅವರು ಶುದ್ಧ ಆತ್ಮರು ಏನಿರ್ತಾರೆ ಅವರು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೇವಲ ಕೃಷ್ಣನ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಆದರೆ ಬದ್ಧ ಆತ್ಮರು ಅವರು ತಮ್ಮ ಇಂದ್ರಿಯ ತೃಪ್ತಿಗೆ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಆಮೇಲೆ ಕೃಷ್ಣ ಇಲ್ಲಿ ಅವತಾರ ತೆಗೆದುಕೊಂಡಾಗ ಈಗ ಬದ್ಧ ಆತ್ಮರೆಲ್ಲ ತಮ್ಮ ಕರ್ಮದ ಪ್ರಕಾರ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಅದರ ಫಲಗಳನ್ನು ಅನುಭವಿಸ್ತಿರ್ತಾರೆ. ಆದರೆ ಕೃಷ್ಣ ಯಾವಾಗಲೂ ತನ್ನ ಕರ್ಮದ ಫಲವಾಗಿ ಅವನಿಗೆ ಕೃಷ್ಣನಂತಹ ಶರೀರ ಸಿಕ್ತು ಅಥವಾ ಅದರಿಂದಾಗಿ ಅವನು ಈ ಎಲ್ಲ ಕೆಲಸ ತನ್ನ ಕರ್ಮದ ಫಲವಾಗಿ ಅವನು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಗೋವರ್ಧನಗಿರಿ ಎತ್ತಿದಾಗ್ಲಿ ಅಥವಾ ಎಷ್ಟೋ ರಾಕ್ಷಸರನ್ನು ಅಸುರರನ್ನು ಕೊಂದಿದ್ದಾಗಿ ಅದೆಲ್ಲ ಕೃಷ್ಣನ ಕರ್ಮ ಫಲದಿಂದ ಕೃಷ್ಣ ಈ ತರ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಹೇಳಿಲ್ಲ. ಕೃಷ್ಣ ತನ್ನ ಸ್ವ ಇಚ್ಛೆಯಿಂದ ತನ್ನ ಲೀಲೆಗಳನ್ನು ಸೃಷ್ಟಿ ಮಾಡ್ತಾನೆ. ಆದರೆ ನಾವೆಲ್ಲ ನಮ್ಮ ಜೀವನದಲ್ಲಿ ಏನೇನಾಗ್ತಾ ಇದೆ ಅದೆಲ್ಲ ನಮ್ಮ ಹಿಂದಿನ ಕರ್ಮಗಳ ಫಲವಾಗಿ ನಾವು ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಕೃಷ್ಣ ಆ ಥರ ಇಲ್ಲ. ಈಗ ಕೃಷ್ಣ ಜನ್ಮ ಆಗಿದ್ದು ಜೈಲಲ್ಲಿ. ಸೊ ಕೃಷ್ಣನ ಜನ್ಮ ಜೈಲಲ್ಲಿ ಆಗ್ಬೇಕಂತಂದ್ರೆ ಅವನೇನೋ ಕೆಟ್ಟ ಕೆಲಸ ಮಾಡಿದ್ದ, ಅದಕ್ಕೆ ಅವನ ಜನ್ಮ ಜೈಲಲ್ಲಾಯ್ತು. ಇಲ್ಲ, ಇದೆಲ್ಲ ಕೃಷ್ಣನ ಅವನ ಅಂತರಂಗ ಶಕ್ತಿಯ ಲೀಲೆಗಳು. ಅದೇ ತರ ಕೃಷ್ಣ ಇಷ್ಟು ದೊಡ್ಡ ರಾಜನಾಗಿ ಇಲ್ಲಿ ಆಳ್ವಿಕೆ ಮಾಡಿದ, ಅದೇನೋ ಅವನು ಒಳ್ಳೆ ಕೆಲಸ ಮಾಡಿದ ಕೃಷ್ಣ, ಅದಕ್ಕೆ ಅವನು ರಾಜನಾಗಿ ಇಲ್ಲಿ ಆಳ್ವಿಕೆ ಮಾಡಿದ. ಈ ತರ ಇದು ತತ್ವ ಸಿದ್ಧಾಂತ ಅಲ್ಲ. ಕೃಷ್ಣ ಕರ್ಮಫಲದಲ್ಲಿ ಯಾವತ್ತೂ ಸಿಕ್ಕಾಕಿಕೊಳ್ಳುವುದಿಲ್ಲ, ಕರ್ಮ ಬಂಧನದಲ್ಲಿ. ಅದು ಭಗವದ್ಗೀತೆಯಲ್ಲಿ ಎಷ್ಟೋ ಕಡೆ ಮುಂದೆ ನಾವು ನೋಡ್ತೇವೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ಈ ತರ ಬೇರೆ ಬೇರೆ ಕಡೆಯಲ್ಲಿ ಕೃಷ್ಣ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಾವು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಅದನ್ನು ನೋಡ್ಕೊಳ್ಳುವ. ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು ಎನ್ನಿಸಿಕೊಳ್ಳುತ್ತೇವೆ. ನಾವು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ಮಿಥ್ಯಾ ಪ್ರಜ್ಞೆಯನ್ನು ತೋರುತ್ತೇವೆ. ಇದಕ್ಕೆ ಮಿಥ್ಯಾ ಅಹಂಕಾರ ಎಂದು ಹೆಸರು. ದೇಹದ ಕಲ್ಪನೆಗಳಲ್ಲೇ ಮುಳುಗಿರುವವನಿಗೆ ತನ್ನ ನಿಜ ಸ್ಥಿತಿಯ ಅರಿವಾಗುವುದಿಲ್ಲ. ದೇಹಾತ್ಮ ಕಲ್ಪನೆಯ ಹೋಗಲಾಡಿಸುವುದಕ್ಕಾಗಿಯೇ ಭಗವದ್ಗೀತೆಯನ್ನು ಉಪದೇಶಿಸಲಾಗಿದೆ. ಈ ತಿಳುವಳಿಕೆಯನ್ನು ಭಗವಂತನಿಂದ ಪಡೆಯುವುದಕ್ಕಾಗಿ ಅರ್ಜುನನು ತನ್ನನ್ನು ಇಂತಹ ಸ್ಥಿತಿಯಲ್ಲಿ ಇರಿಸಿಕೊಂಡನು. ಬದುಕಿನ ದೈಹಿಕ ಕಲ್ಪನೆಯಿಂದ ಬಿಡುಗಡೆ ಹೊಂದಬೇಕು. ಆಧ್ಯಾತ್ಮಿಕವಾದಿಗೆ ಇದೇ ಮೊದಲನೆಯ ಕ್ರಿಯೆ. ಸ್ವತಂತ್ರನಾಗಲು ಬಯಸುವವನು, ಮುಕ್ತನಾಗಲು ಬಯಸುವವನು ತಾನು ಈ ಜಡದೇಹವಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮುಕ್ತಿ ಎಂದರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆ. ಶ್ರೀಮದ್ ಭಾಗವತದಲ್ಲಿಯೂ ಮುಕ್ತಿಯ ವಿವರಣೆ ಇದೆ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಹೀಗೆಂದರೆ ಈ ಐಹಿಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ನಿಷ್ಠೆಯನ್ನು ಪಡೆಯುವುದು. ಸೊ ಇಲ್ಲಿ ಹೇಳಲಾಗಿರೋದು, ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇರೋರು, ಆಧ್ಯಾತ್ಮಿಕವಾದಿಗಳು, ಅವರಿಗೆ ಮೊದಲನೇ ಕೆಲಸ ಏನಂತಂತಂದ್ರೆ, ನಾನು ಈ ಶರೀರ ಅಲ್ಲ, ನಾನು ಈ ಶರೀರದಲ್ಲಿ ಇರುವಂಥ ಆತ್ಮ, ಇದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಫಸ್ಟ್ ABCD ಅಂತೇಳಿ ಹೇಳಿದ್ದಾರೆ. ಭಗವದ್ಗೀತೆ ಶುರುವಾದಾಗ 2ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡುವಂಥ ಫಸ್ಟ್ ಉಪದೇಶನೇ ಅದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಅಂದರೆ ಫಸ್ಟ್ ಲೆಸನ್, ಆಧ್ಯಾತ್ಮಿಕ ಜೀವನದ ಫಸ್ಟ್ ಪಾಠ, ಫಸ್ಟ್ ಉಪದೇಶ ಏನಂತಂತಂದ್ರೆ
ನಾನು ಈ ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂಥ ಆತ್ಮ. ಸೊ ಇದನ್ನು ನಾವು ಸರ್ವಪ್ರಥಮವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇದ್ರೆ ಮೊದಲನೇ ಕ್ರಿಯೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಈ ದೇಹ ಅಲ್ಲ, ನಾನು ಈ ದೇಹದ ಒಳಗಡೆ ಇರುವಂಥ ಆತ್ಮ ಅಂಥೇಳಿ. ಸೊ ದೇಹದ ಕಲ್ಪನೆಗಳಲ್ಲೇ ಮುಳುಗಿರುವವನಿಗೆ ತನ್ನ ನಿಜ ಸ್ಥಿತಿ ಅರಿವಾಗುವುದಿಲ್ಲ. ದೇಹಾತ್ಮ ಕಲ್ಪನೆಯನ್ನು ಹೋಗಲಾಡಿಸುವುದಕ್ಕಾಗಿಯೇ ಭಗವದ್ಗೀತೆಯನ್ನು ಉಪದೇಶಿಸಲಾಗಿದೆ. ಸೊ ಈ ದೇಹ ಅಂದರೆ ನಾನು ಅಂತೇಳಿ ಏನು ಜನ ಭಾವಿಸ್ಕೊಳ್ತಾರೆ, ಅದನ್ನು ಹೋಗಲಾಡಿಸುವುದೇ ಭಗವದ್ಗೀತೆಯ ಫಸ್ಟ್ ಉದ್ದೇಶ. ಅದರ ಸಲುವಾಗಿಯೇ ಭಗವದ್ಗೀತೆಯನ್ನು ಉಪದೇಶಿಸಲಾಗಿದೆ. ಆಮೇಲೆ ಅರ್ಜುನನು ತನ್ನನ್ನು ಅಂತಹ ಸ್ಥಿತಿಯಲ್ಲಿ ಇರಿಸಿಕೊಂಡ. ಸೊ ಅರ್ಜುನ ದೇಹಾತ್ಮದ ಸ್ಥಿತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಇವರೆಲ್ಲ ನನ್ನ ಸಂಬಂಧಿಕರು, ನನ್ನ ಅಜ್ಜ, ನನ್ನ ಗುರು, ಇವರನ್ನು ನಾನು ಹೇಗೆ ಕೊಲ್ಲಬೇಕು, ಇದೆಲ್ಲ ದೇಹಾತ್ಮ ಬುದ್ಧಿ ಇದ್ದಾಗ, ನಾನು ಈ ಶರೀರ ಅಂತ ತಿಳಿದುಕೊಂಡಾಗ ಈ ಥರ ಎಲ್ಲ ವಿಚಾರಗಳು ಬರುತ್ತೆ. ಸೊ ಅಂಥ ಸ್ಥಿತಿಯಲ್ಲಿ ಅರ್ಜುನನು ತನ್ನನ್ನು ಇರಿಸಿಕೊಂಡು ಕೃಷ್ಣನಿಗೆ ಪ್ರಶ್ನೆ ಕೇಳಿದಾಗ ಆವಾಗ ಕೃಷ್ಣ ಭಗವದ್ಗೀತೆಯನ್ನು ಹೇಳಿ ಈ ದೇಹಾತ್ಮದ ಬುದ್ಧಿಯಿಂದ ಹೊರಗಡೆ ತರುವುದು, ಅದೇ ಅದರದ್ದು ಮೇನ ಉದ್ದೇಶ ಆಗಿದೆ. ಸೊ ಸ್ವತಂತ್ರನಾಗಲು ಬಯಸುವನು, ಮುಕ್ತನಾಗಲು ಬಯಸುವನು ತಾನು ಈ ಜಡದೇಹ ಇಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅದನ್ನೇ ಮುಕ್ತಿ ಅಂತೇಳಿ ಹೇಳ್ತಾರೆ. ಸೊ ಇದು ಮುಕ್ತಿ ಅಂದರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆ. ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ಅವಸ್ಥಿತಿ. ಅನ್ಯಥಾ ರೂಪ ಅಂದರೆ ನಾವು ಈಗ ಅನ್ಯ ರೂಪವನ್ನು ತೆಗೆದುಕೊಂಡು ಬಿಟ್ಟಿದ್ದೇವೆ. ಆತ್ಮದ ನಿಜವಾದ ಸ್ವರೂಪ ಬಿಟ್ಟು ನಾವು ಬೇರೆ ಬೇರೆ ರೂಪಗಳನ್ನು ನಾವೀಗ ಪಡೆದುಕೊಳ್ತಾ ಇದ್ದೇವೆ. ಕೆಲವೊಂದ್ಸಲ ಪ್ರಾಣಿಗಳ ರೂಪ, ಕೆಲವೊಂದ್ಸಲ ಮನುಷ್ಯನ ರೂಪ, ಕೆಲವೊಂದ್ಸಲ ಪಕ್ಷಿಗಳ ರೂಪ. ಸೊ ಈ ಬೇರೆ ಬೇರೆ ರೂಪಗಳನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಬಟ್ ನಮ್ದು ನಿಜವಾದ ರೂಪ ಏನಂತಂತಂದ್ರೆ ನಾವು ಪರಿಶುದ್ಧ ಆತ್ಮ. ಆಮೇಲೆ ಆ ಆತ್ಮದ ಕಾರ್ಯ ಏನಂತಂತಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡು ಇರೋದು. ಸೊ ನಾವು ಯಾವಾಗ ಮತ್ತೆ ಭಗವಂತನ ಸೇವೆಯಲ್ಲಿ ವಾಪಸ್ ನಮ್ಮನ್ನ ತೊಡಗಿಸ್ಕೊಳ್ತೇವೆ, ಅದು ನಮ್ಮ ಮುಕ್ತ ಸ್ಥಿತಿ, ಅದು ನಮ್ಮ ಸ್ವರೂಪ ಸ್ಥಿತಿ. ಸೊ ನಾವು ಮತ್ತೆ ಯಾವಾಗ ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆವಾಗ ನಮಗೆ ನಮ್ಮ ಸ್ವರೂಪ ವಾಪಸ್ ನಮಗೆ ಸಿಗುತ್ತೆ. ಅಲ್ಲಿವರೆಗೆ ನಾವು ಈ ಭೌತಿಕವಾದಂಥ ಒಂದು ಬೇರೆ ಬೇರೆ ಶರೀರವನ್ನು ಪಡಿತಾನೆ ಇರ್ತೇವೆ. ಸೊ ನಮ್ಮ ಒರಿಜಿನಲ್ ನಾವು ಸ್ವರೂಪಕ್ಕೆ ಬರ್ಬೇಕಂತಂತಂದ್ರೆ ನಾವು ಕೃಷ್ಣನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಭಗವದ್ಗೀತೆಯ ಎಲ್ಲ ಉಪದೇಶಗಳ ಉದ್ದೇಶವು ಈ ಪರಿಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಸೊ ಭಗವದ್ಗೀತೆಯಲ್ಲಿ ಏನೇನೋ ಉಪದೇಶಗಳನ್ನು ಕೊಟ್ಟಿದ್ದಾರೆ, ಅದರದೆಲ್ಲ ಉದ್ದೇಶ ಒಂದೇ ಅಂತಂದ್ರೆ ನಮ್ಮ ಪರಿಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಸೊ ನಮ್ಮಲ್ಲಿ ಆಲ್ರೆಡಿ ಆ ಪರಿಶುದ್ಧವಾದಂಥ ಪ್ರಜ್ಞೆ ಇದೆ, ಬಟ್ ಈಗ ಅದು ಕಲುಷಿತವಾಗಿದೆ. ಸೊ ಆ ಕಲ್ಮಶ ಏನಿದೆ ಅದನ್ನ ಶುದ್ಧ ಮಾಡೋದು, ಅದನ್ನು ತೊಳೆಯೋದು. ಆವಾಗ ನಮ್ಮ ಒರಿಜಿನಲ್ ಕೃಷ್ಣ ಕಾನ್ಷಿಯಸ್ನೆಸ್, ನಮ್ಮ ಕೃಷ್ಣ ಪ್ರಜ್ಞೆ ಆವಾಗ ಜಾಗೃತ ಆಗುತ್ತೆ. ಸೊ ಅದರ ಆ ಉದ್ದೇಶಕ್ಕಾಗಿಯೇ ಭಗವದ್ಗೀತೆಯನ್ನು ಉಪದೇಶಿಸಲಾಗಿದೆ. ಆದುದರಿಂದಲೇ ಗೀತೋಪದೇಶದ ಕೊನೆ ಘಟ್ಟದಲ್ಲಿ ಕೃಷ್ಣನು ಅರ್ಜುನನನ್ನು ಈಗ ನಿನ್ನ ಪ್ರಜ್ಞೆ ಶುದ್ಧವಾಯಿತೆ ಎಂದು ಕೇಳುವುದನ್ನು ನಾವು ನೋಡುತ್ತೇವೆ. ಸೊ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೇವೆ. ಸೊ ಕೃಷ್ಣ ಅರ್ಜುನನಿಗೆ ಕೇಳ್ತಾರೆ, ನಿನ್ನ ಪ್ರಜ್ಞೆ ಈಗ ಶುದ್ಧವಾಯಿತಾ ಅಂತೇಳಿ. ಪರಿಶುದ್ಧಗೊಂಡ ಪ್ರಜ್ಞೆ ಎಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು. ಪರಿಶುದ್ಧ ಪ್ರಜ್ಞೆಯ ಸಾರ ಸರ್ವಸ್ವವೂ ಇದೆ. ಭಗವಂತನ ವಿಭಿನ್ನಾಂಶಗಳಾದ್ದರಿಂದ ನಮಗೆ ಪ್ರಜ್ಞೆಯು ಇದ್ದೇ ಇದೆ, ಆದರೆ ನಾವು ಕೀಳುಗುಣಗಳಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ. ಆದರೆ ಭಗವಂತನು ಪರಮಾತ್ಮನು, ಆದುದರಿಂದ ಈ ಬಗೆಯ ಪ್ರಭಾವಕ್ಕೆ ಎಂದೂ ಒಳಗಾಗುವುದಿಲ್ಲ. ಭಗವಂತನಿಗೂ ಅಲ್ಪಜೀವಿಗಳು ಇದೇ ವ್ಯತ್ಯಾಸ. ಈ ಪ್ರಜ್ಞೆ ಎಂದರೇನು? ನಾನು ಇದ್ದೇನೆ ಎನ್ನುವುದೇ ಈ ಪ್ರಜ್ಞೆ. ಹಾಗಾದರೆ ನಾನು ಯಾರು? ಕಲುಷಿತ ಪ್ರಜ್ಞೆಯಲ್ಲಿ ನಾನು ಇದ್ದೇನೆ ಎನ್ನುವುದರ ಅರ್ಥ ನನ್ನ ಕಣ್ಣು ಕಾಣುವುದಕ್ಕೆಲ್ಲ ನಾನೇ ಪ್ರಭು, ಭೋಗಿಸುವವನು ನಾನೇ ಎನ್ನುವುದು. ಪ್ರತಿಯೊಂದು ಜೀವಿಯು ತಾನೇ ಐಹಿಕ ಜಗತ್ತಿನ ಒಡೆಯ ಮತ್ತು ಸೃಷ್ಟಿಕರ್ತ ಎಂದು ಭಾವಿಸುತ್ತಾನೆ. ಆದ್ದರಿಂದಲೇ ಜಗತ್ತು ಸಾಗುತ್ತದೆ. ಭೌತಿಕ ಪ್ರಜ್ಞೆಗೆ ಎರಡು ಮಾನಸಿಕ ಭಾಗಗಳುಂಟು. ಒಂದು ನಾನೇ ಸೃಷ್ಟಿಕರ್ತ ಎನ್ನುವುದು, ಇನ್ನೊಂದು ನಾನೇ ಭೋಗಿಸುವವನು ಎನ್ನುವುದು. ಆದರೆ ವಾಸ್ತವವಾಗಿ ಸೃಷ್ಟಿಕರ್ತನು ಭಗವಂತನೇ ಮತ್ತು ಭೋಗಿಸುವವನು ಭಗವಂತನೇ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಸೃಷ್ಟಿಕರ್ತನೂ ಅಲ್ಲ, ಭೋಗಿಸುವವನೂ ಅಲ್ಲ. ಅವನು ಸಹಕರಿಸುವವನು ಮಾತ್ರ. ಅವನು ಸೃಷ್ಟಿಯಾಗಿದ್ದಾನೆ ಮತ್ತು ಭೋಗಿಸಲ್ಪಡುತ್ತಾನೆ. ಉದಾಹರಣೆಗೆ, ಒಂದು ಯಂತ್ರದ ಭಾಗವು ಇಡೀ ಯಂತ್ರದೊಂದಿಗೆ ಸಹಕರಿಸುತ್ತದೆ. ದೇಹದ ಒಂದು ಭಾಗವು ಇಡೀ ದೇಹದೊಂದಿಗೆ ಸಹಕರಿಸುತ್ತದೆ. ಕೈಗಳು, ಕಾಲುಗಳು, ಕಣ್ಣುಗಳು ಮೊದಲಾದವೆಲ್ಲ ದೇಹದ ಭಾಗಗಳು. ಆದರೆ ಅವು ವಾಸ್ತವಿಕವಾಗಿ ಭೋಗಿಸುವುದಿಲ್ಲ. ಭೋಗಿಸುವುದು ಹೊಟ್ಟೆ. ಕಾಲುಗಳು ಚಲಿಸುತ್ತವೆ, ಕೈಗಳು ಆಹಾರವನ್ನು ತೆಗೆದುಕೊಳ್ಳುತ್ತವೆ.
ಹಲ್ಲುಗಳು ಅಗೆಯುತ್ತವೆ. ದೇಹದ ಎಲ್ಲ ಭಾಗಗಳು ಹೊಟ್ಟೆಯನ್ನು ತೃಪ್ತಿಪಡಿಸುವುದರಲ್ಲಿ ನಿರತವಾಗಿದೆ. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗ ಹೊಟ್ಟೆ. ಆದುದರಿಂದ ಎಲ್ಲವೂ ಹೋಗುವುದು ಹೊಟ್ಟೆಗೆ. ಮರವನ್ನು ಪೋಷಿಸಲು ಬೇರುಗಳಿಗೆ ನೀರೆರೆಯುತ್ತೇವೆ. ದೇಹವನ್ನು ಪೋಷಿಸಲು ಹೊಟ್ಟೆಗೆ ಆಹಾರವನ್ನು ಕೊಡುತ್ತೇವೆ. ಏಕೆಂದರೆ ದೇಹವು ಆರೋಗ್ಯವಾಗಿರಬೇಕಾದರೆ ದೇಹದ ಭಾಗಗಳು ಹೊಟ್ಟೆಗೆ ಆಹಾರ ನೀಡಲು ಸಹಕರಿಸಬೇಕು. ಹಾಗೆಯೇ ಭೋಗಿಸುವವನು ಸೃಷ್ಟಿಕರ್ತನು ಭಗವಂತನೇ. ಅಧೀನ ಜೀವಿಗಳಾದ ನಾವು ಇರುವುದೇ ಆತನ ಸಂತೃಪ್ತಿಗಾಗಿ, ಪರಸ್ಪರ ಸಹಕರಿಸಿ ಕೆಲಸ ಮಾಡುವುದಕ್ಕಾಗಿ. ಹೊಟ್ಟೆಯು ತೆಗೆದುಕೊಂಡ ಆಹಾರವು ದೇಹದ ಇತರ ಎಲ್ಲ ಭಾಗಗಳಿಗೂ ನೆರವಾಗುವಂತೆ ಈ ಸಹಕಾರವು ವಾಸ್ತವವಾಗಿ ನಮಗೆ ಸಹಾಯ ಮಾಡುತ್ತದೆ. ಕೈ ಬೆರಳುಗಳು ಆಹಾರವನ್ನು ಹೊಟ್ಟೆಗೆ ಕೊಡದೆ ತಾವೇ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಅವಕ್ಕೆ ಸೋಲಾಗುತ್ತದೆ. ಸೃಷ್ಟಿ ಮತ್ತು ಭೋಗಿಸುವುದು ಎರಡಕ್ಕೂ ಭಗವಂತನೇ ಕೇಂದ್ರ. ಜೀವಿಗಳು ಸಹಕರಿಸುತ್ತಾರೆ. ಸಹಕಾರದಿಂದ ಜೀವಿಗಳಿಗೆ ಸವಿಯಲು ಸಾಧ್ಯವಾಗುತ್ತದೆ. ಈ ಸಂಬಂಧವು ಒಡೆಯ ಸೇವಕರ ಸಂಬಂಧದಂತೆಯೂ ಹೌದು. ಒಡೆಯನಿಗೆ ತೃಪ್ತಿಯಾದರೆ ಸೇವಕನಿಗೆ ತೃಪ್ತಿಯಾಗುತ್ತದೆ. ವ್ಯಕ್ತವಾದ ವಿಶ್ವವನ್ನು ಸೃಷ್ಟಿಸಿದ ಭಗವಂತನಲ್ಲಿ ಸೃಷ್ಟಿಸುವ ಪ್ರವೃತ್ತಿ ಮತ್ತು ಸವಿಯುವ ಪ್ರವೃತ್ತಿ ಎರಡೂ ಇರುತ್ತದೆ. ಆದುದರಿಂದ ಈ ಐಹಿಕ ಜಗತ್ತನ್ನು ಸೃಷ್ಟಿಸುವ ಮತ್ತು ಸವಿಯುವ ಪ್ರವೃತ್ತಿಗಳು ಜೀವಿಯಲ್ಲೂ ಇರುತ್ತದೆ. ಆದರೂ ಭಗವಂತನಿಗೆ ತೃಪ್ತಿಯಾಗಬೇಕು. ಸೊ ಇಲ್ಲಿ ಎರಡು ಉದಾಹರಣೆಗಳ ಮುಖಾಂತರ ಈ ನಮ್ಮ ಮತ್ತು ಭಗವಂತನ ಮಧ್ಯೆ ಯಾವ ತರ ಸಂಬಂಧ ಇದೆ ಅಂಥೇಳಿ ಹೇಳಲಾಗಿದೆ. ಅದೇ ತರ ಈ ಭೌತಿಕ ಸ್ಥಿತಿಯಲ್ಲಿ ಇದ್ದಾಗ ಬದ್ಧ ಆತ್ಮ, ಭೌತಿಕ ಸ್ಥಿತಿಯಲ್ಲಿರುವಂಥ ಬದ್ಧ ಆತ್ಮದು ಮಾನಸಿಕ ಸ್ಥಿತಿ ಯಾವ ಥರ ಇರುತ್ತೆ ಅದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಎರಡು ಪ್ರಕಾರದ ಮಾನಸಿಕ ಸ್ಥಿತಿ ಇರುತ್ತೆ. ನಾನೇ ಎಲ್ಲ ಸೃಷ್ಟಿ ಮಾಡಿದವನು, ಎಲ್ಲ ನನ್ನಿಂದಾನೇ ನಡೀತಾ ಇದೆ, ಇದು ಒಂದು ಮನಸ್ಥಿತಿ. ಆಮೇಲೆ ಎಲ್ಲ ಇರೋದು ನನ್ನ ಭೋಗ್ಯಕ್ಕೆ, ನಾನು ಭೋಗಿಸ್ಲಿಕ್ಕೆ ಎಲ್ಲ ಇರೋದು. ನನ್ನ ಕಣ್ಮುಂದೆ ಏನೇನು ಕಾಡ್ತಾ ಇದೆ, ಏನು ಸೃಷ್ಟಿ ಇದೆ ಎಲ್ಲ ಇದೆ, ಅದೆಲ್ಲ ನಾನು ಭೋಗಿಸ್ಲಿಕ್ಕಾಗಿನೇ ಇರೋದು. ಮತ್ತು ಎಲ್ಲ ಏನು ನಡೀತಾ ಇರೋದು ಅದು ನನ್ನಿಂದಾಗಿನೇ ನಡೀತಾ ಇದೆ. ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದರಿಂದಾಗನೇ ಎಲ್ಲ ಕೆಲಸ ಆಗ್ತಾ ಇದೆ. ಆಮೇಲೆ ನಾನೇ ಎಲ್ಲ ಸೃಷ್ಟಿ ಮಾಡಿರೋನು, ಸೊ ನನ್ನಿಂದಾನೇ ಎಲ್ಲ ನಡೀತಾ ಇದೆ. ಸೊ ಬದ್ಧಾತ್ಮಕ್ಕೆ ಇದು ಎರಡು ಥರದ ಮಾನಸಿಕತೆ ಇರುತ್ತೆ. ಆಮೇಲೆ ಇದು ಮಿಥ್ಯೆ. ಇದು ಯಾಕಂದರೆ ಒರಿಜಿನಲಿ ಜೀವಾತ್ಮನಿಂದ ಎಲ್ಲ ನಡೀತಾ ಇಲ್ಲ, ಅದೆಲ್ಲ ನಡೀತಾ ಇರೋದು ಭಗವಂತನಿಂದ. ಆಮೇಲೆ ಅಲ್ಟಿಮೇಟ್ಲಿ ಎಲ್ಲವನ್ನು ಭೋಗ್ಯ ಮಾಡೋನು ಕೂಡ ಅದು ಭಗವಂತನೇ. ಸೊ ಭೋಕ್ತಾರಾಮ್ ಯಜ್ಞ ತಪಸಾಂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದರೆ ಬದ್ಧಾತ್ಮದಲ್ಲಿದ್ದಾಗ ಸೊ ಎಲ್ಲ ನನ್ನಿಂದಾನೇ ನಡೀತಾ ಇದೆ, ನಾನೇ ಸೃಷ್ಟಿಕರ್ತ, ಮತ್ತೆಲ್ಲ ಇರೋದು ನನ್ನ ಭೋಗಿಸ್ಲಿಕ್ಕೆ, ಈ ಥರ ಒಂದು ಮಾನಸಿಕತೆ ಬದ್ಧಾತ್ಮಕ್ಕೆ ಇರುತ್ತೆ. ಆದರೆ ನಿಜವಾದ ಸಂಬಂಧ ಯಾವ ಥರ ಅಂತಂತಂದರೆ ಇಲ್ಲಿ ಹೊಟ್ಟೆ ಮತ್ತು ಶರೀರದ ಇತರ ಅಂಗಗಳು, ಅದನ್ನು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇದು ಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಪ್ರಾಣೋಪಹಾರಾತ್ ಯಥೇಂದ್ರಿಯಾಣಾಂ ಯಥಾ ತರೋರ್ಮೂಲ ನಿಶೀಚನೇನ ತೃಪ್ಯಂತಿ ಯತ್ ಸ್ಕಂದ ಭುಜೋಪಶಾಖ. ಅಂದರೆ ಒಂದು ತರುವಿನ ಮೂಲ, ತರು ಅಂತಂದರೆ ಒಂದು ಗಿಡ, ಅದರದ್ದು ಮೂಲ. ಯಥಾ ತರೋರ್ ಮೂಲ ನಿಶೀಚನೇನ, ಅದಕ್ಕೆ ನಾವು ನೀರು ಹಾಕಿದರೆ ತೃಪ್ಯಂತಿ ಯತ್ ಸ್ಕಂದ ಭುಜೋಪಶಾಖ, ಆವಾಗ ಅದರದ್ದು ಕಾಂಡ ಏನಿದೆ, ಅದರದ್ದು ಬೇರೆ ಬೇರೆ ರೆಂಬೆಗಳೇನಿದೆ, ಆಮೇಲೆ ಅದರದ್ದು ಎಲೆ ಇದೆ ಅಥವಾ ಹಣ್ಣಿದೆ, ಹೂವಿದೆ, ಎಲ್ಲದಕ್ಕೂ ಅದರದ್ದು ಪೌಷ್ಟಿಕಾಂಶ ಸಪ್ಲೈ ಆಗುತ್ತೆ. ಕೇವಲ ನಮ್ಮ ಕೆಲಸ ಏನು, ಆ ಬೇರಿಗೆ ನೀರು ಹಾಕಬೇಕಷ್ಟೆ. ಇಷ್ಟು ದೊಡ್ಡ ಗಿಡ ಇದೆ, ಅದನ್ನು ನಾನು ಮೇಂಟೈನ್ ಮಾಡಬೇಕಂದ್ರೆ ಪ್ರತಿಯೊಂದು ಎಲೆಗೂ ನಾನು ಏನೋ ಒಂದು ನೀರು ಹಾಕಬೇಕು, ಅದಕ್ಕೇನೋ ಪೌಷ್ಟಿಕಾಂಶ ಕೊಡಬೇಕು, ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೇವಲ ಅದ್ರದ್ದು ಬೇರಿಗೆ ನೀರು ಹಾಕಿದರೆ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ಕಡೆ ಅದರದ್ದು ಪೌಷ್ಟಿಕಾಂಶ ಸಪ್ಲೈ ಆಗಿಬಿಡುತ್ತೆ. ಅದೇ ಥರ ಪ್ರಾಣೋಪಹಾರಾತ್ ಯಥಾ ಇಂದ್ರಿಯಾಣಂ, ನಾವು ಹೊಟ್ಟೆಗೆ ಆಹಾರವನ್ನು ಹಾಕಿದರೆ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಶಕ್ತಿ ಬರುತ್ತೆ. ನಮ್ಮ ಕೈಕಾಲಿಗೆ, ನಮ್ಮ ಕಣ್ಣಿಗೆ, ನಮ್ಮ ಬುದ್ಧಿಗೆ, ಎಲ್ಲ ನಮ್ಮದು ಶರೀರದ ಅಂಗಗಳಿಗೆ ಕೇವಲ ಹೊಟ್ಟೆಯಲ್ಲಿ ಊಟ ಹಾಕಿದರೆ ಸಾಕು, ಅಲ್ಲಿಂದ ಅದು ಜೀರ್ಣವಾಗಿ ಎಲ್ಲ ಕಡೆ ಸಪ್ಲೈ ಆಗಿಬಿಡುತ್ತೆ. ಸೊ ಇದೇ ಥರ ಅಚ್ಯುತ ಯಜ್ಜ, ನಾವು ಕೃಷ್ಣನಿಗೆ ಸೇವೆ ಮಾಡಿದರೆ ಎಲ್ಲ ಜೀವಿಗಳಿಗೂ ಅದರಿಂದ ಸಂತೃಪ್ತಿ ಆಗುತ್ತೆ, ಅದರಲ್ಲಿ ನಾವು ಕೂಡ ಬರ್ತೇವೆ. ಸೊ ಕೃಷ್ಣನಿಗೆ ನಾವು ಸೇವೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮಗೆ ತೃಪ್ತಿ ಆಗುತ್ತೆ. ಸೊ ಭಗವಂತ ಮತ್ತು ಜೀವಾತ್ಮದಲ್ಲಿ ಈ ಪ್ರಕಾರದ ಸಂಬಂಧ ಇದೆ. ಹೇಗೆ ನಮ್ದು ಕೈ ಕಾಲು ಎಲ್ಲ ಇಂದ್ರಿಯಗಳು ಹೊಟ್ಟೆ ಜೊತೆ ಹೇಗೆ ಕನೆಕ್ಟೆಡ್ ಇದೆ, ನಾವು ಹೊಟ್ಟೆಗೆ ಊಟ ಹಾಕಿದ್ರೇನೆ ಉಳಿದಿದ್ದಕ್ಕೆ ಎಲ್ಲದಕ್ಕೆ ಶಕ್ತಿ ಬರೋದು. ಅದೇ ಥರ ಬೇರ್ಗೆ ಹೇಗೆ ಇಡೀ ಗಿಡನೇ ಕನೆಕ್ಟೆಡ್ ಇದೆ, ನಾವು ಬೇರೆಗೆ ನೀರು ಹಾಕಿದ್ರೇನೆ ಇಡೀ ಗಿಡಕ್ಕೆ, ಇಡೀ ಮರಕ್ಕೆ ನ್ಯೂಟ್ರಿಷನ್ ಸಿಗೋದು. ಅದಕ್ಕೆ ಬೇಕಾಗಿದೆ ಏನೇನಿದೆ ಕೇವಲ ಅದಕ್ಕೆ ನೀರು ಹಾಕಿದರೆ ಅಲ್ಲಿಂದ ಎಲ್ಲ ಸಪ್ಲೈ ಆಗುತ್ತೆ. ಅದೇ ಥರ ಜೀವಾತ್ಮ ಮತ್ತು ಕೃಷ್ಣನಲ್ಲಿ ಸಂಬಂಧ ಏನಂತಂದರೆ, ನಾವು ಯಾವಾಗ ಕೃಷ್ಣನನ್ನು ಸೇವೆ ಮಾಡುತ್ತೇವೆ ಅದರಿಂದ ನಮಗೆ ಸುಖವಾಗುತ್ತೆ, ಅದರಿಂದ ನಮಗೆ ಸಂತೋಷ ಸಿಗುತ್ತೆ. ಅದು ನಮ್ಮ ಮತ್ತು ಕೃಷ್ಣನ ಮಧ್ಯೆ ಇರುವಂಥ ಸಂಬಂಧ. ಆಮೇಲೆ ಕೃಷ್ಣನಿಗೆ ನಾವು ಸೇವೆ ಮಾಡಿದ್ರೇ ಕೃಷ್ಣ ಅವನಿಗೆ ಸಂತೋಷ ಸಿಗುತ್ತೆ ಅಂತ ಹೇಳಲ್ಲ. ಕೃಷ್ಣನನ್ನು ಸೆಲ್ಫ್ ಸ್ಯಾಟಿಸ್ಫೈ ಅಂದರೆ ಅವನು ತನ್ನಲ್ಲೇ ಅವನು ಸುಖವಾಗಿದ್ದಾನೆ, ಅವನಿಗೆ ಯಾವುದೇ ಎಕ್ಸ್ಟರ್ನಲ್ಲಿ ಏನೂ ಬೇಕಾಗಿಲ್ಲ.
ಆದ್ರೆ ನಾವು ಭಗವಂತನ ಸೇವೆ ಮಾಡಿದಾಗ ಅದರಿಂದ ನಮಗೆ ತೃಪ್ತಿ ಸಿಗುತ್ತದೆ. ಸೊ ಇದು ಕೃಷ್ಣನ ಮತ್ತು ಜೀವಾತ್ಮದ ಮಧ್ಯೆ ಇರುವಂತ ಸಂಬಂಧ. ಸೊ ಆದುದರಿಂದ ಅಖಂಡ ಪೂರ್ಣವು ಪರಮ ನಿಯಂತ್ರಣಕ್ಕೊಳಗಾದ ಜೀವಿಗಳನ್ನು, ವಿಶ್ವ ಅಭಿವ್ಯಕ್ತಿಯನ್ನು, ಅನಂತ ಕಾಲವನ್ನು, ಕರ್ಮವನ್ನು ಒಳಗೊಂಡಿದೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಅದರಲ್ಲಿ ಇವೆಲ್ಲವನ್ನು ವಿವರಿಸಿದೆ. ಇವೆಲ್ಲವೂ ಸೇರಿ ಅಖಂಡ ಪೂರ್ಣವಾಗುತ್ತದೆ. ಈ ಅಖಂಡ ಪೂರ್ಣವನ್ನು ಪರಮಸತ್ಯ ಎಂದು ಕರೆಯುತ್ತಾರೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಅಖಂಡ ಪೂರ್ಣವು ಪರಮಸತ್ಯವೂ ಆಗಿದ್ದಾನೆ. ಅಭಿವ್ಯಕ್ತಿಗಳು ಅವನ ವಿವಿಧ ಶಕ್ತಿಗಳೆಂದೇ ಆಗಿವೆ. ಅವನೇ ಪರಿಪೂರ್ಣ ಅಖಂಡನಾಗಿದ್ದಾನೆ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸ್ ಸ್ಟಾಪ್ ಮಾಡುವ. ಪೇಜ್ ನಂಬರ್ 12 ಮುಗಿತಾ ಬಂದಿದೆ. ಏನಾದರೂ ಪ್ರಶ್ನೆಗಳಿದ್ರೆ ನಾವು ಡಿಸ್ಕಸ್ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡಿದ್ದು ಹೇಗೆ ನಾವು ಕೃಷ್ಣನ ಜೊತೆ ಕನೆಕ್ಟೆಡ್ ಇದ್ವಿ. ಕೃಷ್ಣನ ಸೇವೆ ಮಾಡಿದಾಗಲೇ ನಮಗೆ ಕೂಡ ತೃಪ್ತಿ ಆಗೋದು. ಮತ್ತೆ ನಮ್ಮ ಚೇತನೆಗೂ ಕೃಷ್ಣನ ಚೇತನೆಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮದು ಒಂದು ಲಿಮಿಟೆಡ್, ಈ ಶರೀರಕ್ಕೆ ಅಷ್ಟೇ ಸೀಮಿತವಾಗಿರೋದು. ಕೃಷ್ಣನ ಚೇತನೆ ಸರ್ವವ್ಯಾಪಿಯಾಗಿರೋದು. ಎಲ್ಲಾ ಶರೀರಗಳಲ್ಲೂ ಕೂಡ ಕೃಷ್ಣ ಪರಮಾತ್ಮನ ರೂಪದಲ್ಲಿ ಇರೋದ್ರಿಂದ ಕೃಷ್ಣನಿಗೆ ಎಲ್ಲೆಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಕೃಷ್ಣನಿಗೆ ಗೊತ್ತಾಗುತ್ತೆ. ಆಮೇಲೆ ನಾವು ನಮ್ಮ ಕರ್ಮದ ಪ್ರಕಾರ ನಾವು ಸುಖ ದುಃಖಗಳನ್ನು ಅನುಭವಿಸ್ತೇವೆ. ಆದರೆ ಕೃಷ್ಣ ಕರ್ಮ ಬಂಧನದಲ್ಲಿ ಯಾವತ್ತೂ ಬಂದಿ ಆಗಿರುವುದಿಲ್ಲ. ಪೂರ್ವಿಕಾ ಮತ್ತೆ ಅನಿಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ತುಂಬಾ ದೇವ್ರು ಅನ್ನ ಅವ್ರಿಗೇನೆ ಕಷ್ಟ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ವಾರಕ್ಕೊಮ್ಮೆ ದೀಪ ಹಚ್ಚೋದು, ದೇವ್ರನ್ನೇ ನಮ್ದೇ ಇರೋ ಅವರಿಗೆ ಯಾವುದೇ ತರಹ ಕಷ್ಟನೇ ಅನ್ನೋದೇ ಇರಲ್ಲ. ಯಾಕಂದ್ರೆ ಅದು ಉದಾಹರಣೆಗೆ ನಮ್ಮನೇಲೇ ಇದ್ದಾರೆ. ಅಪ್ಪ ತುಂಬಾ ದೇವ್ರನ್ನ ಮಾಡ್ತಾರೆ, ಆದ್ರೆ ಅವ್ರಿಗೆ ಆರೋಗ್ಯ ಆಗ್ಲಿ ತುಂಬಾ ಕಷ್ಟ ಇದೆ. ಅದ್ ಯಾಕೆ ಅಂತ ಗುರುಜಿ? ಅಂದ್ರೆ ನಾವು ಜಸ್ಟ್ ನಮ್ ಕಣ್ ಮುಂದೆ ಏನ್ ಕಾಣ್ತಾ ಇದ್ದೆ ನಾವು ಅದಷ್ಟೇ ನೋಡಬಾರ್ದು. ಯಾಕಂದ್ರೆ ಕರ್ಮ ಫಲಗಳು ನಾವು ಮಾಡಿರೋ ಕೆಲಸದ ಪ್ರಕಾರ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಪ್ರಕಾರದ ಫಲಗಳನ್ನು ಕೊಡ್ತಾ ಇರುತ್ತೆ. ಆಮೇಲೆ ಬೇರೆಯವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೂ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಹತ್ರ ಎಷ್ಟೇ ದುಡ್ಡಿರ್ಲಿ ಅಥವಾ ಏನೇ ಇರಲಿ, ಅವನಿಗೆ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಅವನಿಗೆ ಮಾನಸಿಕವಾಗಿನೂ ಆಗಿರಲಿ ಅಥವಾ ಅವನಿಗೆ ಯಾವುದಾದ್ರೂ ರೋಗಗಳೇ ಆಗಿರಲಿ. ಸೊ ನಾವು ಓನ್ಲಿ ಲಿಮಿಟೆಡ್ ವಿಷನ್ ಅಲ್ಲಿ ನೋಡಬಾರ್ದು. ಈಗ ನಮ್ಮ ಕಣ್ಣು ಮುಂದೆ ಏನು ಕಾಣ್ತಾ ಇದೆ ಅಷ್ಟೇ ಅಲ್ಲ, ಇನ್ನೂ ಟೈಮ್ ತುಂಬಾ ಇದೆ. ಅದು ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಮುಂದೆ ಹೋದಂಗೆ ಯಾರು ಈಗ ಕಷ್ಟದಲ್ಲಿದ್ದಾರೆ ಅವ್ರು ಸುಖವನ್ನು ಅನುಭವಿಸ್ಬೋದು, ಅಥವಾ ಯಾರು ಸುಖ ಅನುಭವಿಸ್ತಾ ಇದ್ದಾರೆ ಅವ್ರ ಕಷ್ಟವನ್ನು ಅನುಭವಿಸ್ಬೋದು. ಸೊ ಟೈಮ್ ಆಲ್ವೇಸ್ ಪಾಸ್ ಆಗ್ತಾನೆ ಇರುತ್ತೆ. ನೀವು ಯಾವುದೇ ಒಂದು ಸಿಚುವೇಶನ್ ಇದು ಹೀಗೆ ಇರುತ್ತೆ, ಪರ್ಮನೆಂಟ್ ಆಗಿ ಹೀಗೆ ಇರುತ್ತೆ ಅಂತೇಳಿ ಹೇಳಿಕ್ಕಾಗಲ್ಲ. ಸೊ ಕಷ್ಟದಲ್ಲಿರೋರು ಮುಂದೆ ಸುಖ ಪಡ್ಬೋದು, ಸುಖದಲ್ಲಿರೋರು ಮುಂದೆ ಕಷ್ಟ ಪಡ್ಬೋದು. ಬಟ್ ಅದೆಲ್ಲ ಆಗೋದು ಯಾರಿಗಾಗ್ತಾ ಇದೆ? ಅದು ಶರೀರಕ್ಕೆ ಆಗ್ತಾ ಇದೆ. ಇದೆಲ್ಲ ಕಷ್ಟ ಸುಖಗಳು ಬರ್ತಾ ಇರೋದು ಅದಕ್ಕೆ, ಶರೀರಕ್ಕೆ. ಸೊ ನಮ್ದು ಫಸ್ಟ್ ಲೆಸನ್ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಶರೀರ ಅಲ್ಲ, ನೀನು ಶರೀರದ ಒಳಗಡೆ ಇರುವಂತ ಆತ್ಮ ಅಂತೇಳಿ. ಸೊ ನಿಜವಾದ ವ್ಯಕ್ತಿ ಅದು ಶರೀರದ ಒಳಗಡೆ ಇರುವಂತ ಆತ್ಮ. ಸೊ ಈ ಶರೀರಕ್ಕೆ ಯಾವುದೇ ತರ ಕಷ್ಟ ಬರಲಿ ಅಥವಾ ಸುಖ ಬರಲಿ ಅದು ಸೆಕೆಂಡ್ರಿ. ನಿಜವಾಗಿ ನಾವು ನೋಡ್ಬೇಕಾಗಿರೋದು ನಮ್ಮ ಆತ್ಮದ ಬಗ್ಗೆ. ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತಂತಂದ್ರೆ, ಇದು ಭದ್ರ ಅಂತಂತಂದ್ರೆ ಒಂದು ಆಸ್ಪಿಷಿಯಸ್, ತುಂಬಾ ಒಳ್ಳೇದಾಗೋದು. ಅಭದ್ರ ಅಂತಂದ್ರೆ ಏನೋ ಕೆಟ್ಟದಾಗೋದು. ಸೊ ಈ ಭೌತಿಕ ಸಂಸಾರದಲ್ಲಿ ನಾವು ಒಳ್ಳೇದು ಕೆಟ್ಟದ್ದು ಅಂತೇಳಿ ಏನ್ ಹೇಳ್ತೇವಲ್ಲ, ಅದನ್ನ ಮಲಕ್ಕೆ ಕಂಪೇರ್ ಮಾಡಿದ್ದಾರೆ. ಈಗ ಮಲ ಇರುತ್ತಲ್ವಾ, ನಾವು ಟಾಯ್ಲೆಟ್ ಮಾಡ್ತೇವೆ, ಅದು ಮಲ. ಅದು ಈಗ ನಾವು ಹಳ್ಳಿಯಲ್ಲೆಲ್ಲ ನೋಡಿರ್ಬೋದು, ಕೆಲವರು ಅಲ್ಲೆಲ್ಲೋ ರೋಡ್ ಸೈಡಿಗೆ ಅಲ್ಲೇನೋ ಟಾಯ್ಲೆಟ್ ಮಾಡಿರ್ತಾರೆ. ಅವಾಗ ಅದು ಬಿಸಿಲಿಗೆಲ್ಲ ಕೆಲವೊಂದ್ಸಲ ಒಣಗೋಗಿರುತ್ತೆ. ಸೊ ಈಗ ಒಣಗಿರೋ ಮಲ ಇರಲಿ ಅಥವಾ ಅದು ಹಸಿಯಾಗಿರುವಂತ ಮಲ ಇರಲಿ, ಎರಡೂ ಮಲಾನೇ ಅದು. ಸೊ ಒಣಗಿರೋ ಮಲ ಇದು ಚೆನ್ನಾಗಿದೆ ಅಂತೇಳಿ ನಾವು ಹೇಳಲಿಕ್ಕಾಗತ್ತಾ? ಇಲ್ಲ, ಅದು ಮಲಾನೇ. ಸೊ ಈ ಭೌತಿಕ ಸಂಸಾರದಲ್ಲಿ ನಾವು ಏನೇ ಇದು ಒಳ್ಳೇದು ಇದು ಕೆಟ್ಟದು ಅಂತ ಹೇಳಿದ್ರೆ, ಒಳ್ಳೇದಂತಂದ್ರೆ ಅದು ಒಣಗಿರೋ ಮಲ ಇದ್ದಂಗೆ. ಬಟ್ ಅಲ್ಟಿಮೇಟ್ಲಿ ನಾವು ಈ ಭೌತಿಕ ಸಂಸಾರದಲ್ಲಿ ಎಲ್ಲಿವರೆಗೆ ಇದ್ದೇವೆ ಅಲ್ಲಿವರೆಗೆ ನಾವು ಯಾವುದೇ ಒಂದು ಕಷ್ಟಗಳನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದನ್ನ ನಾವು ತಪ್ಪಿಸ್ಲಿಕ್ಕಾಗಲ್ಲ. ಎಷ್ಟೇ ಅವನು ಶ್ರೀಮಂತ ವ್ಯಕ್ತಿ ಆಗಿದ್ರು ಕೂಡ ಅವನು ಕೂಡ ಸಾಯಲೇಬೇಕು, ಅವನು ಕೂಡ ವೃದ್ಧನಾಗಲೇಬೇಕು, ಅವನಿಗೂ ಕೂಡ
ರೋಗಗಳು ಬರಲೇಬೇಕು. ಅದು ಮೇನ್ ಪ್ರಾಬ್ಲಮ್, ಆತ್ಮಕ್ಕೆ ಮೇನ್ ಪ್ರಾಬ್ಲಮ್ ಇದು. ಉಳಿದಿದ್ದೆಲ್ಲ ಕಷ್ಟ ಸುಖ ಏನಿದೆ ಅಲ್ಲ ಅದು ಬರುತ್ತೆ ಹೋಗುತ್ತೆ. ಬಟ್ ಇದೇನಿದೆಲ್ಲ ನಾವು ಸಿಕ್ಕಾಕೊಂಡಿರೋದು ಈ ಜನ್ಮ ಮೃತ್ಯು ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಅದರಿಂದ ಹೊರಗೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ಶರೀರಕ್ಕೆ ಸುಖ ದುಃಖಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಆಮೇಲೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಈ ಭೌತಿಕ ಸಂಸಾರವನ್ನ ದುಃಖಾಲಯ ಅಂತೇಳಿ ಹೇಳಿದ್ದಾರೆ. ದುಃಖಾಲಯ ಅಂತಂದ್ರೆ ಇಲ್ಲಿ ಯಾವಾಗಲೂ ದುಃಖಗಳು ಬರ್ತಾನೆ ಇರುತ್ತೆ. ಆಮೇಲೆ ಪ್ರಭುಪಾದರು ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತಾರೆ, ಈಗ ಒಂದು ಪ್ರಿಸನ್ ಇರುತ್ತೆ, ಒಂದು ಜೈಲ್ ಇರುತ್ತೆ. ಈಗ ಜೈಲಲ್ಲಿ ಇದ್ದಾಗ ಅಲ್ಲಿದ್ದವರು ಇಲ್ಲಿ ತುಂಬಾ ಕಷ್ಟ ಇದೆ ಅಂಥೇಳಿ ಬೇಜಾರು ಮಾಡ್ಕೊಂಡಿರ್ಲಿಕ್ಕಾಗುತ್ತಾ? ಆ ಜೈಲ್ ಮಾಡಿರೋದೇ ಅದಕ್ಕೆ ಅಲ್ಲಿ ಒಳಗಡೆ ಇರೋರಿಗೆ ಕಷ್ಟ ಕೊಡ್ಲಿಕ್ಕೆ. ಅಲ್ಲಿ ಎಷ್ಟೋ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ನೀವು ಇದು ಮಾಡೋಂಗಿಲ್ಲ ಅದು ಮಾಡೋಂಗಿಲ್ಲ, ಇಷ್ಟೊಂದು ಸಣ್ಣ ಕೋಣೆಯಲ್ಲಿ ಇರಬೇಕು, ಎಲ್ಲ ಫೆಸಿಲಿಟೀಸ್ ಇರಲ್ಲ. ಸೊ ಅದೇ ಥರ ಈ ಭೌತಿಕ ಸಂಸಾರ ಇರೋದೇ ನಮಗೆ ಅದನ್ನು ಅರಿವು ಮಾಡ್ಕೊಳ್ಳಿಕ್ಕೆ. ನಾವು ರಾಂಗ್ ಪ್ಲೇಸಲ್ಲಿ ಬಂದಿದ್ದೇವೆ ಅಂಥೇಳಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ಮತ್ತೆ ನಾವು ಒಂದು ಜೈಲಿನ ಹೊರಗಡೆ ಏನು ಒಂದು ನಾರ್ಮಲ್ ಸೊಸೈಟಿ ಇದೆ ಅಲ್ಲಿಗೆ ಹೋಗ್ಬೇಕು ನಾವು, ಅದು ಉದ್ದೇಶ. ಸೊ ನಾವು ಆ ಜೈಲಲ್ಲಿ ಏನೇ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಕೂಡ ನಾವು ಅಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಥರ ಈ ಭೌತಿಕ ಸಂಸಾರದಲ್ಲಿ ನಾವು ಏನೇ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಕೂಡ ನಮಗೆ ಆ ಶಾಶ್ವತ ಸುಖ ಏನಿದೆ ಅಲ್ವಾ, ಅದು ಇಲ್ಲಿ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ತಾತ್ಕಾಲಿಕವಾಗಿ ನಮಗೆ ಒಂದು ಸುಖದ ವಾತಾವರಣ ಇರ್ಬೋದು ಅಥವಾ ದುಃಖದ ವಾತಾವರಣ ಇರ್ಬೋದು, ಅದು ಮತ್ತೆ ಚೇಂಜ್ ಆಗುತ್ತೆ. ಸೊ ಸುಖ ಇದ್ದಲ್ಲಿ ದುಃಖ ಬರ್ಬೋದು, ದುಃಖ ಇದ್ದಲ್ಲಿ ಸುಖ ಬರ್ಬೋದು, ಅದು ಕೂಡ ಪರ್ಮನೆಂಟ್ ಆಗಿರಲ್ಲ, ಅದು ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನಾವು ನಮ್ಮದು ಏನು ಎನರ್ಜಿ ಇದೆ ಅಲ್ವಾ, ನಾವು ನಮ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೆ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೆ, ನಾನು ಈ ಶರೀರ ಅಲ್ಲ, ಶರೀರದ ಒಳಗಡೆ ಇರೋ ಆತ್ಮ, ಆಮೇಲೆ ಕೃಷ್ಣ ಹೇಗೆ ಈ ಭೌತಿಕ ಸಂಸಾರದಲ್ಲಿ ಇರೋದು, ಆಧ್ಯಾತ್ಮಿಕ ಸಂಸಾರ ಹೇಗಿದೆ, ಅಲ್ಲಿ ಹೇಗೆ ಹೋಗಬೇಕು, ಅದು ನಮ್ಮದು ಜೀವನದ ಮೇನ್ ಉದ್ದೇಶ ಆಗಬೇಕು. ಈ ಕಷ್ಟ ಸುಖಗಳಿದೆ ಅಲ್ಲ, ಅದು ತನ್ನಷ್ಟಕ್ಕೆ ಬರುತ್ತೆ, ಆಮೇಲೆ ಅದು ಹೋಗ್ತಾನೆ ಇರುತ್ತೆ. ಇದು ಭಾಗವತದಲ್ಲಿ ನಾರದರು ಕೂಡ ಅದನ್ನೇ ಹೇಳ್ತಾರೆ. ಈಗ ಯಾರು ಕೂಡ ನನಗೆ ಕಷ್ಟ ಬರ್ಬೇಕಂತೇಳಿ ಡೈಲಿ ಕೆಲಸ ಮಾಡ್ತಾ ಇದ್ದಾರಾ? ಯಾರು ಕೆಲಸ ಮಾಡ್ತಾ ಇಲ್ಲ. ನಾಳೆ ನನಗೆ ಇಷ್ಟು ಕಷ್ಟ ಬರಬೇಕು, ಇಷ್ಟು ಪ್ರಾಬ್ಲಮ್ಸ್ ಬರಬೇಕು, ಇಷ್ಟು ತೊಂದರೆಗಳಾಗಬೇಕಂತ ಹೇಳಿ ಯಾರು ಇವತ್ತು ಕುತ್ಕೊಂಡು ಪ್ಲಾನಿಂಗ್ ಮಾಡ್ತಾ ಇಲ್ಲ. ಆದರೂ ಕೂಡ ತೊಂದರೆಗಳು ಬರ್ತಾ ಇರುತ್ತೆ. ಅದೇ ಥರ ಸುಖವೂ ಕೂಡ ಬರುತ್ತೆ. ನಾವು ಅದರ ಹಿಂದೆ ಬೀಳದೇ ಇದ್ರೂ ಕೂಡ ತಾನಾಗಿನೇ ನಮಗೆ ಸುಖ ಕೂಡ ಬರುತ್ತೆ. ಸೊ ಕಾಲೇನ ಸರ್ವತ್ರ ಗಭೀರ ರಹಸ. ಸಮಯ ಏನಿದೆ, ಕಾಲ ಏನಿದೆ, ಅದು ಬೇರೆ ಬೇರೆ ಟೈಮಿಗೆ ನಮಗೆ ಸುಖ ದುಃಖಗಳನ್ನು ಕೊಡ್ತಾನೆ ಇರುತ್ತೆ. ಸೊ ಅದರಿಂದ ನಾವು ವಿಚಲಿತರಾಗಬಾರ್ದು. ಭಗವದ್ಗೀತೆ ಅದ್ರಲ್ಲಿ ನಮಗೆ ಹೇಳುವುದೇ ಅದು. ನಾವು ಸುಖೇ ದುಃಖೇ ಸಮೋಕೃತ್ವ, ನಾವು ಸುಖ ದುಃಖಗಳಲ್ಲಿ ಸಮನಾಗಿದ್ದುಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ರೆ ನಮ್ದು ಪರ್ಮನೆಂಟ್ ಪ್ರಾಬ್ಲಮ್ ಇದೆ ಅಲ್ವಾ, ಇದು ಜನ್ಮ ಮೃತ್ಯು ಏನಿದೆ ಅದು ಪರ್ಮನೆಂಟ್ ಪ್ರಾಬ್ಲಮ್. ಅದಕ್ಕೆ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಅದ್ರ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು. ಅದು ಬಿಟ್ರೆ ನಮಗೆ ಸಾಮಾನ್ಯವಾಗಿ ಸುಖ ದುಃಖಗಳು ಅದು ಬರ್ತಾನೆ ಇರುತ್ತೆ. ಯಾಕಂದ್ರೆ ನಾವು ರಾಂಗ್ ಪ್ಲೇಸಲ್ಲಿ ಇದ್ದೇವೆ, ನಾವೊಂದು ತಪ್ಪು ಪ್ಲೇಸಲ್ಲಿ ಬಂದ್ಬಿಟ್ಟಿದ್ದೇವೆ. ಇಲ್ಲಿ ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ಸುಖ ದುಃಖಗಳು ಇರುವುದೇ, ಅದನ್ನು ನಾವು ಬದಲಾಯಿಸ್ಲಿಕ್ಕೆ ಆಗಲ್ಲ. ಆದರೆ ಭಕ್ತರಿಗೆ ಕೃಷ್ಣ ಏನು ಮಾಡ್ತಾರೆ, ಆ ಕಷ್ಟಗಳನ್ನು ಕಡಿಮೆ ಮಾಡ್ತಾರೆ. ಯಾರು ಕೃಷ್ಣನಲ್ಲಿ ಶರಣಾಗ್ತಾರೆ ಅವರಿಗೆ ಆ ಕಷ್ಟಗಳನ್ನು ಕಡಿಮೆ ಮಾಡ್ತಾರೆ. ಸೊ ಭಗವಂತನ ಭಕ್ತಿ ಮಾಡಿನೂ ನಮಗೆ ಕಷ್ಟ ಬರ್ತಾ ಇದೆ ಅಂತಂತಂದ್ರೆ ನಾವು ಯೋಚಿಸ್ಬೇಕು, ನಾನು ಭಕ್ತನಾಗಿರದೇ ಇದ್ರೆ ನನಗೆ ಇನ್ನೂ ಎಷ್ಟು ಬರ್ತಿತ್ತೋ ಏನೋ. ಅದನ್ನು ಕಡಿಮೆ ಮಾಡಿ ಕೃಷ್ಣ ಇಷ್ಟೇ ಕೊಟ್ಟಿದ್ದಾರೆ. ಈಗ ಶ್ರೀಮದ್ ಭಾಗವತದಲ್ಲಿ ಅದೇ ಹೇಳಿದ್ದಾರೆ. ಅಂದ್ರೆ ಯಾರು ತಮಗೆ ಬರುವಂತ ಕಷ್ಟಗಳನ್ನು ಕೃಷ್ಣ ಕಡಿಮೆ ಮಾಡಿ ಒಂದು ಸ್ವಲ್ಪನೇ ಕೊಡ್ತಾ ಇದ್ದಾರೆ ಅಂತೇಳಿ ಆ ಥರ ತಮ್ಮ ಜೀವನವನ್ನು ನಡೆಸ್ತಾರೆ. ಅಷ್ಟು ಕಷ್ಟದಲ್ಲಿ ಇದ್ರೂ ಕೂಡ ಯಾರು ಕೃಷ್ಣನ ಸೇವೆಯನ್ನು ಬಿಡದೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅವರು ಮುಕ್ತಿ ಅವರ ಅಧಿಕಾರವಾಗುತ್ತೆ ಅಂತ ಹೇಳ್ತಾರೆ. ಮುಕ್ತಿಯನ್ನು ಅವರ ಅಧಿಕಾರದಿಂದ ಪಡೆದುಕೊಳ್ತಾರೆ ಅಂತೇಳಿ. ಸೊ ನಾವು ಈ ಕಷ್ಟ ಸುಖದಿಂದ ನಾವು ವಿಚಲಿತರಾಗಿರಬಾರ್ದು. ಅದು ಬರುತ್ತೆ, ಅದು ಹೋಗುತ್ತೆ. ನಮ್ದು ಮೇನ್ ಗುರಿ ಏನಿರಬೇಕು, ನಾನು ಈ ಪರ್ಮನೆಂಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ, ಜನ್ಮ ಮೃತ್ಯು ಜರ ವ್ಯಾಧಿ ಏನಿದೆ, ಅದರಿಂದ ನಾನು ಹೇಗೆ ಹೊರಗೆ ಬರಬೇಕು ಅದನ್ನು ನಾವು ವಿಚಾರ ಮಾಡಬೇಕು. ಅನಿಲ್ ಕುಮಾರ್. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನನಗೆ ಮಾತಾಜಿಯವರ ಪ್ರಶ್ನೆಗೆ ಮುಂದುವರೆದು ಇನ್ನೊಂದು ಪ್ರಶ್ನೆ ಇದೆ. ಏನ್ ಹೇಳಿದ್ರೆ, ಈಗ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ, ಅದು ಪುಣ್ಯದ ಕೆಲಸ ಇರ್ಬೋದು ಅಥವಾ ಪಾಪದ ಕೆಲಸ ಆಗಿರ್ಬೋದು, ನಾವು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಪುಣ್ಯ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿದ್ರೆ ಈಗ ನಮ್ಗೆ ಸುಖ ಇರುತ್ತೆ, ಅಥವಾ ಹಿಂದಿನ ಜನ್ಮದಲ್ಲಿ ಕೆಟ್ಟದ್ ಮಾಡಿದ್ರೆ ಈಗ ನಾವು ಅದನ್ನ ಕರ್ಮ ಬಿಡೋದಿಲ್ಲ, ನಾವು ಅನುಭವಿಸ್ತೀವಂತ. ಈಗ ನನಗೆ ಒಂದು ಪ್ರಶ್ನೆ ಏನಂದ್ರೆ, ಈಗ ನನ್ಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಜನ್ಮ ಇರೋದೇ ಸುಖ ಅನುಭವಿಸೋದಕ್ಕೆ, ಮುಂದಿನ ಜನ್ಮ ಇದೇನೋ ಇಲ್ಲೋ ಯಾರಿಗ್ ಗೊತ್ತು, ನೀನ್ ಯಾಕೆ ಹೀಗ್ ಮಾಡ್ತೀಯ ಅಂತ ನನ್ಗೆ
ಪ್ರಶ್ನೆ ಕೇಳಿದ್ರು ಅದನ್ನ ನನಗೆ ಏನು ಅಂತ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ನಿನ್ ಜನ್ಮ ಕಂಡಿದ್ಯಾ, ಹಿಂದಿನ ಜನ್ಮ ಕಂಡಿದ್ಯಾ, ಮುಂದಿನ ಜನ್ಮ ಕಾಣ್ತೀಯಾ, ಇರೋದು ಎಂಜಾಯ್ ಮಾಡ ಅಂತ ಹೇಳ್ತಿದ್ರು ಪ್ರಭುಜಿ. ಇದಕ್ಕೆ ನೀವೇನ್ ಹೇಳ್ತೀರಿ? ಸೊ ಅವರಿಗೆ ಅದೇ ನೀವು ಹೇಳ್ಬೇಕು, ಅಂದ್ರೆ ಅವರಿಗೆ ನೀವು ಪ್ರಶ್ನೆ ಕೇಳಬೇಕು, ಇದು ಒಂದು ಸತ್ತಿರೋ ದೇಹಕ್ಕೆ ಮತ್ತು ಬದುಕಿರೋ ದೇಹಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿ. ಸತ್ತಿರೋ ದೇಹಕ್ಕೆ ಒಬ್ಬ ವ್ಯಕ್ತಿ ಸಾಯ್ತಾನಲ್ವಾ, ಸೊ ಹೊರಗಡೆ ನೋಡಿದ್ರೆ ಅದು ಶರೀರ ಸೇಮ್ ಕಾಣ್ತಾ ಇರುತ್ತೆ ಅಲ್ವಾ, ಒಂದು ಕಣ್ಣು ಕಿವಿ ಕೈ ಕಾಲು ಎಲ್ಲ ಹಂಗೆ ಇರುತ್ತೆ. ಆದ್ರೂ ಕೂಡ ನಾವು ವ್ಯಕ್ತಿ ಸತ್ತು ಹೋಗಿದ್ದಾನೆ, ಅವ್ನು ಹೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾರಲ್ವಾ. ಸೊ ಯಾರು ಹೋಗಿದ್ದು ಯಾರು? ಯಾಕಂದ್ರೆ ಶರೀರ ಅಲ್ಲೇ ಇದೆ, ನಮ್ ಕಣ್ ಮುಂದೆ ಇದೆ. ನನ್ನ ತಮ್ಮದೆ ಹೋಗ್ಬಿಟ್ರು ಅಂತ ಹೇಳಿ ಹೇಳ್ತೇವೆ. ಸೊ ಹೋಗಿದ್ದು ಯಾರು ಹಾಗಿದ್ರೆ? ನೀವು ಹೇಳಿ, ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ? ನಾವು ಹೋದ್ರು ಅಂತ ಹೇಳಿ ಹೇಳ್ತೇವಲ್ವಾ, ಯಾಕಂದ್ರೆ ನಾವು ಯಾರಿಗೆ ಡೈಲಿ ನೋಡ್ತಾ ಇದ್ವಿ, ನಮ್ಮ ಅಪ್ಪ ಅಂತ ಹೇಳಿ ಯಾರಿಗೆ ಕರಿತಾ ಇದ್ವಿ, ಅಲ್ಲೇ ಅದು ಬಾಡಿ ಅಲ್ಲೇ ಬಿದ್ಕೊಂಡಿದೆ. ಬಟ್ ಆದ್ರೂ ನಾವ್ ಹೇಳ್ತಾ ಇದ್ದೇವೆ ನಮ್ ತಂದೆ ಹೋಗ್ಬಿಟ್ರು ಅಂತೇಳಿ. ಹಾಗಾದ್ರೆ ಯಾರು ಹೋದ್ರು? ಆತ್ಮ. ಹಾ, ಸೊ ಅದು ಅವ್ರಿಗೆ ಮನವರಿಕೆ ಆಗ್ಬೇಕು. ಅದ್ ಎಲ್ಲಿವರೆಗೆ ಅವ್ರಿಗೆ ಅದು ಗೊತ್ತಾಗಲ್ವೋ ಅವಾಗ ಅವ್ರು ಕೇಳ್ತಾರೆ, ಎಲ್ಲಿದೆ ಆತ್ಮ, ನನ್ ಕಾಣುದೇ ಇಲ್ಲ ಅಂತೇಳಿ. ಈಗ ಎಷ್ಟೋ ವಸ್ತುಗಳು ನಿಮ್ಗೆ ಕಾಣಲ್ಲ. ಈಗ ಮನಸ್ಸಿದೆ, ನನ್ಗೆ ಮನಸ್ಸು ತೋರ್ಸಕ್ಕಾಗಲ್ಲ ಪ್ರಭುಜಿ. ನನಗ್ ಬುದ್ಧಿ ತೋರ್ಸ್ಲಿಕ್ಕಾಗಲ್ಲ. ನನಗೆ ಕರೆಂಟ್ ನೋಡ್ಬೇಕು, ನಾನು ಆಗಲ್ಲ ಪ್ರಭುಜಿ. ಅದನ್ನ ಫೀಲ್ ಮಾಡ್ಬೋದು ಅಷ್ಟೇ, ತೋರ್ಸಕ್ಕಾಗಲ್ಲ. ಕರೆಂಟ್ ಇದೆ ಅಂತ ಹೇಳಿ ಗೊತ್ತಲ್ವಾ ನಮ್ಗೆ, ಕರೆಂಟ್ ನೋಡ್ಲಿಕ್ಕೆ ಆಗಲ್ಲ. ಈ ಕರೆಂಟ್ ಲೈಟ್ ಅದರಲ್ಲಿ ಬರ್ತಾ ಇದೆ ಅಂತಂದ್ರೆ ಕರೆಂಟ್ ಇದೆ ಅಂತೇಳಿ. ಈಗ ಲೈಟ್ ಬರ್ತಾ ಇಲ್ಲ ಅಂತಂದ್ರೆ ಕರೆಂಟ್ ಇಲ್ಲ, ಕರೆಂಟ್ ಹೋಯ್ತು ಅಂತೇಳಿ. ಅದೇ ತರ ಒಬ್ಬ ವ್ಯಕ್ತಿಯಲ್ಲಿ ಚೇತನ ಇದೆ ಅಂತಂದ್ರೆ ಆತ್ಮ ಇದೆ, ಚೇತನ ಇಲ್ಲ ಅಂತಂತಂದ್ರೆ ಆತ್ಮ ಹೋಯ್ತು. ಸೊ ಇದನ್ನ ನಾವು ಫಸ್ಟ್ ಶಾಸ್ತ್ರದ ಮುಖಾಂತರ ನಾವು ಫಸ್ಟ್ ಇದನ್ನ ತಿಳ್ಕೋಬೇಕು. ಆಮೇಲೆ ಅದನ್ನ ನಾವು ಸಾಕ್ಷಾತ್ಕಾರ ಮಾಡ್ಲಿಕ್ಕೂ ಕೂಡ ಅದಕ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ. ಸಾಕ್ಷಾತ್ಕಾರ ಮಾಡ್ಲಿಕ್ಕೂ ಕೂಡ ವಿಧಾನವನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಪಾಲನೆ ಮಾಡಿದ್ರೆ ನಾವು ಅದನ್ನ ಸಾಕ್ಷಾತ್ಕಾರ ಕೂಡ ಮಾಡ್ಬೋದು. ಆಮೇಲೆ ಈಗ ಅವರು ಎಂಜಾಯ್ ಮಾಡಿ ಅಂತ ಹೇಳ್ತಾರಲ್ವಾ. ಸೊ ನೀನ್ ಯಾಕೆ ನಿನಗೆ ವೃದ್ಧಾಪ್ಯ ಬರ್ತಾ ಇದೆ ಅದನ್ನ ಕೇಳ್ಬೇಕು ನಾವು ಅವ್ರಿಗೆ. ಈಗ ನಿನ್ಗೆ ಇಚ್ಛೆ ಇದೆಯಾ, ನಾನು ಒಬ್ಬ ಓಲ್ಡ್ ವ್ಯಕ್ತಿ ಆಗ್ವಿ, ನಾನು ಹಲ್ಲೆಲ್ಲ ಬಿದ್ದು ಹೋಗ್ಬೇಕು, ಕೈಕಾಲು ನಡಿಲಿಕ್ಕೆ ಆಗ್ಬಾರ್ದು, ಆ ತರ ನಿನಗೆ ಆಸೆ ಇದೆಯಾ? ಇಲ್ಲ, ಆಸೆ ಇಲ್ಲ. ಬಟ್ ಆದ್ರೂ ನಿನ್ನ ಆಸೆಗೆ ವಿರುದ್ಧವಾಗಿ ನಿನ್ನ ಶರೀರ ಗ್ರೋ ಆಗ್ತಾ ಇದೆ. ನಿನ್ನ ಆಸೆಗೆ ವಿರುದ್ಧವಾಗಿ ನಿಂದೆಲ್ಲ ಇಂದ್ರಿಯಗಳ ಶಕ್ತಿ ಕ್ಷೀಣವಾಗ್ತಾ ಇದೆ. ಸೊ ನಿನ್ನನ್ನ ಯಾಕೆ ಈ ತರ ಸ್ಥಿತಿಯಲ್ಲಿ ಇದೆಯಾ ನೀನು? ನಿಂದ ಆಸೆ ಏನಿದೆ, ನಾನು ಯಾವಾಗ್ಲೂ ಎನರ್ಜೆಟಿಕ್ ಆಗಿ ಎಂಜಾಯ್ ಮಾಡ್ತಾ ಇರ್ಬೇಕು ಅಲ್ವಾ, ಎಂಜಾಯ್ ಮಾಡ್ಬೇಕಲ್ಲ ಅವ್ರಿಗೆ. ಯಾವಾಗ್ಲೂ ನಾನು ಎಂಜಾಯ್ ಮಾಡ್ತಾ ಇರ್ಬೇಕು, ಇದು ನಂದು ಆಸೆ. ಬಟ್ ರಿಯಾಲಿಟಿ ಏನಿದೆ? ರಿಯಾಲಿಟಿ ಅಂತಂತಂದ್ರೆ ನಿನ್ನ ಶರೀರ ಬದಲಾಗ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಹಲ್ಲುಗಳು ಮುರಿದೋಗುತ್ತೆ, ಕೈಕಾಲೆಲ್ಲ ನಡಿಲಿಕ್ಕೆ ಆಗಲ್ಲ, ನೆನಪಿನ ಶಕ್ತಿ ಹೋಗ್ಬಿಡುತ್ತೆ. ಅವಾಗ ಹೇಗೆ ಎಂಜಾಯ್ ಮಾಡ್ತೀನಿ ನೀನು ಅವಾಗ? ಸೊ ಯಾಕೆ ನಿನ್ನನ್ನ ಈ ಪರಿಸ್ಥಿತಿಯಲ್ಲಿ ಹಾಕಿದ್ದಾರೆ? ನಾನು ಎಂಜಾಯ್ ಮಾಡ್ಬೇಕು, ಬಟ್ ನನ್ನ ಶರೀರ ನನಗೆ ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ನನಗೆ ಯಾಕೆ ಈ ತರ ಒಂದು ಶರೀರ ಸಿಕ್ಕಿದೆ? ನಾನು ಎಂಜಾಯ್ ಮಾಡ್ಲಿಕ್ಕೆ ಇದು ನನಗೆ ಶರೀರ ಬಿಡ್ತಾ ಇಲ್ಲ ಇದು. ಆಮೇಲೆ ಶರೀರದಲ್ಲಿ ನಾವು ಎಂಜಾಯ್ ಮಾಡ್ಬೇಕಂತೇಳಿ ಹೇಳ್ತೇವೆ, ಬಟ್ ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಶರೀರಕ್ಕೆ. ಸ್ವಲ್ಪ ಹೊತ್ತು ಹೆಚ್ಚು ಕುತ್ಕೊಂಡ್ರೆ ಬೆನ್ನು ನೋವು ಬರುತ್ತೆ, ಸ್ವಲ್ಪ ಹೆಚ್ಚು ಓಡಾಡಿದ್ರೆ ಕೈಕಾಲು ನೋವು ಬರುತ್ತೆ, ತಲೆನೋವು ಆಗುತ್ತೆ, ಹಾರ್ಟ್ ಪ್ರಾಬ್ಲಮು. ಚೆನ್ನಾಗಿ ನಾನು ತಿನ್ಬೇಕು ಕುಡಿಬೇಕು ಅಂತ ಹೇಳಿದ್ರೆ ಅದು ಮಾಡ್ಬೇಕಂದ್ರು ಆಮೇಲೆ ಹಾರ್ಟಲ್ಲಿ ಪ್ರಾಬ್ಲಮ್ ಆಯ್ತು, ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಯ್ತು, ಲಿವರಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಆಕ್ಚುಲಿ ಎಂಜಾಯ್ ಮಾಡ್ಬೇಕಂತೇಳಿ ಮನಸ್ಸಿದೆ, ಬಟ್ ಈ ಶರೀರ ನಿನ್ನನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಯಾಕೆ ನಿನ್ನನ್ನು ಈ ತರ ಪರಿಸ್ಥಿತಿಯಲ್ಲಿ ಹಾಕಿದ್ದಾರೆ? ನನಗೂ ಎಂಜಾಯ್ ಮಾಡ್ಬೇಕು, ನಾವೆಲ್ಲರಿಗೂ ಇರೋದು ಎಂಜಾಯ್ ಮಾಡ್ಬೇಕಂತೇಳಿನೇ ಆಸೆ. ಆದ್ರೆ ಆ ಎಂಜಾಯ್ಮೆಂಟ್ ಏನಿದೆಯಲ್ಲ ಅದು ಕೇವಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಾಧ್ಯವಾಗಿದೆ. ನಮಗೆ ಆಧ್ಯಾತ್ಮಿಕ ಶರೀರ ಸಿಕ್ಕಾಗ, ಸಾವಿಲ್ದೇ ಇರುವಂತ, ವೃದ್ಧಾಪ್ಯ ಇಲ್ದೇ ಇರುವಂತ, ಆಮೇಲೆ ಸಂಪೂರ್ಣ ಬಲಶಾಲಿ ಆಗಿರುವಂತ ಇಂದ್ರಿಯಗಳು ಸಿಕ್ಕಾಗಷ್ಟೇ ನಾವು ಕೃಷ್ಣನ ಕೃಪೆಯಿಂದ, ಕೃಷ್ಣನ ಹೇಗೆ ಈಗ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ, ಹೊಟ್ಟೆಗೆ ನಾವು ಊಟ ಹಾಕಿದ್ರೆ ಇಡೀ ನಮ್ದು ಶರೀರಕ್ಕೆ ಹೇಗೆ ಶಕ್ತಿ ಬರುತ್ತೆ, ಅದೇ ತರ ನಾವು ಕೃಷ್ಣನ ಸೇವೆ ಮಾಡಿದಾಗ ಅವಾಗ ನಮ್ಗೆ ರಿಯಲ್ ಎಂಜಾಯ್ಮೆಂಟ್ ಬರುತ್ತೆ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಬೇಕಾಗಿರೋದು, ನೀನು ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂತ ಆತ್ಮ. ಆಮೇಲೆ ಆತ್ಮದ ನಿಜವಾದ ಸ್ವರೂಪ ಅಥವಾ ಸ್ವಭಾವನೆ ಆನಂದಮಯವಾಗಿರೋದು. ಅದೇನು ಎಂಜಾಯ್ಮೆಂಟ್ ಅಂತ ಹೇಳ್ತಾರಲ್ವಾ, ಅದು ಆಕ್ಚುಲಿ ಅದು ಆನಂದಮಯ ಸ್ಥಿತಿ.
ಅದ್ರ ಸಲುವಾಗಿ ನಾವೆಲ್ಲರ ಹ್ಯಾಂಕರ್ ಮಾಡ್ತಾ ಇದ್ದೇವೆ, ಅದ್ರ ಸಲುವಾಗಿ ನಾವೆಲ್ಲ ಹಂಬಲಿಸ್ತಾ ಇರೋದು. ಆದ್ರೆ ಅದನ್ನ ನಾವೀಗ ರಾಂಗ್ ಪ್ಲೇಸ್ ಅಲ್ಲಿ ಹುಡುಕ್ತಾ ಇದ್ದೇವೆ. ರಾಂಗ್ ಪ್ಲೇಸ್ ಅಲ್ಲಿ ಒಂದು ತಪ್ಪು ಸಿಚುವೇಶನ್ ಇದೆ, ರಾಂಗ್ ಸಿಚುವೇಶನ್ ಇದೆ, ಅದರಲ್ಲಿ ನಾವು ಅದನ್ನ ಹುಡುಕ್ತಾ ಇದ್ದೇವೆ. ಸೊ ಅಲ್ಲಿ ನಮಗೆ ಆ ನಿಜವಾದ ಆನಂದದ ಅನುಭವ ಆಗಲ್ಲ, ಅದು ಟೆಂಪ್ರರಿ ಇರುತ್ತೆ. ಈಗ ಎಂಜಾಯ್ಮೆಂಟ್ ಅಂತೇಳಿ ಹೇಳ್ತಾರೆ, ಎಷ್ಟೊತ್ತು ಎಂಜಾಯ್ ಮಾಡ್ಬೋದು ಅವರು? ಆಗಲ್ಲ, ಇಂದ್ರಿಯ ನಮ್ದೆಲ್ಲ ಶಕ್ತಿ ಕಳೆದುಕೊಂಡು ಹೋಗ್ಬಿಡುತ್ತೆ. ಸೊ ರಿಯಲ್ ಎಂಜಾಯ್ಮೆಂಟ್ ಇರೋದು ಕೇವಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ. ಸೊ ಅದು ಬೇಕಂತಂತಂದ್ರೆ ನಾವು ಭಗವಂತನ ಹತ್ರ ಹೋಗ್ಬೇಕು. ಇಲ್ಲಂತಂದ್ರೆ ಈ ಶರೀರ ಸಿಕ್ಕಿದೆ, ಈಗ ಅದನ್ನು ನಾನು ಜವಾಬ್ದಾರಿಯುತವಾಗಿ ಅದನ್ನು ನಾನು ಬಳಸ್ಕೊಳ್ಳಿಲ್ಲ ಅಂತಂತಂದ್ರೆ 84 ಲಕ್ಷ ಪ್ರಕಾರದ ಶರೀರಗಳಿದೆ, ಅದ್ರಲ್ಲಿ ಯಾವುದೋ ಒಂದು ಶರೀರದಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಯಾವುದೋ ನಾಯಿ ಶರೀರದಲ್ಲೋ, ಹಂದಿ ಶರೀರದಲ್ಲೋ, ಆಮೇಲೆ ಯಾವುದೋ ಒಂದು ನೀರಿನಲ್ಲಿರೋ ಜೀವ ಶರೀರದಲ್ಲಿ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ? ನಮ್ಮ ಎಂಜಾಯ್ಮೆಂಟಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ದು ಎಂಜಾಯ್ಮೆಂಟ್ ಅನ್ನ ನಾವು ಶಾಶ್ವತವಾಗಿ ಪಡ್ಕೋಬೇಕಂತಂತಂದ್ರೆ ಆವಾಗ ನಾವು ಭಗವಂತನ ಸ್ಥಾನಕ್ಕೆ ಹೋಗ್ಲೇಬೇಕು. ಈಗ ಕೃಷ್ಣ ನೋಡಿ, ಆಲ್ವೇಸ್ ಎಂಜಾಯಿಂಗ್, ಕೃಷ್ಣನಿಗೇನು ಟೆನ್ಷನೇ ಇಲ್ಲ ಅಲ್ವಾ? ಆಮೇಲೆ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀವೆಲ್ಲ ನನ್ನ ಸ್ಥಾನಕ್ಕೆ ಬನ್ನಿ ಅಂತೇಳಿ. ಅವಾಗ ನೀವು ಕೂಡ ನನ್ನ ತರ, ನನ್ನ ಜೊತೆ, ನನ್ನ ತರ ಅಲ್ಲ, ಕೃಷ್ಣನ್ ತರ ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೃಷ್ಣ ಅನ್ಲಿಮಿಟೆಡ್. ಸೊ ನಾವು ಲಿಮಿಟೆಡ್ ಇದ್ದೇವೆ, ನಾವು ಸೀಮಿತವಾಗಿದ್ವಿ. ಆದ್ರೆ ನಾವು ಕೃಷ್ಣನ ಜೊತೆ ಸೇರಿ ನಾವು ಆನಂದವನ್ನ ಅನುಭವಿಸ್ಬೋದು. ಸೊ ಒಂದೇ ಸಲ ಹೇಳಲಿಕ್ಕೂ ಅವರಿಗೆ ಅರ್ಥ ಆಗಲ್ಲ, ಅವ್ರೇನಾದ್ರು ಸ್ವಲ್ಪ ಪುಣ್ಯ ಮಾಡಿದ್ರಷ್ಟೇ ಅವರಿಗೆ ಸ್ವಲ್ಪ ತಿಳಿಯುತ್ತೆ. ಆದ್ರೆ ನಮ್ಗೆ ಇದು ಫಸ್ಟ್ ಗೊತ್ತಿರಬೇಕು, ನಾವು ಕನ್ವಿನ್ಸ್ ಆಗಿರ್ಬೇಕು. ಯಾರೇ ಏನೇ ಹೇಳಿದ್ರು ಕೂಡ ನಮ್ಗೆ ಫಸ್ಟ್ ಕನ್ವಿಕ್ಷನ್ ಇರಬೇಕು. ಅದೇ ತರ ನಾವು ಇದೆಲ್ಲ ಶಾಸ್ತ್ರಗಳನ್ನು ಓದಿದ್ರೆ ನಾವು ಯಾವ ತರ ಅವರಿಗೆ ಉದಾಹರಣೆಗಳನ್ನು ಕೊಟ್ಟು ತಿಳಿಸ್ಬೋದು ಅಂತ ಹೇಳಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ. ನೀವು ಪುಸ್ತಕ ಓದಿದ್ರೆ ಕೆಲವೊಂದು ಸ್ಮಾಲ್ ಬುಕ್ಸ್ ಇದೆ, ಜನನ ಮರಣಗಳ ಆಚೆ ಅಂತೇಳಿ ಒಂದು ಸ್ಮಾಲ್ ಬುಕ್ ಇದೆ, ಅದನ್ನು ಕೂಡ ನಾವು ಈ ಕ್ಲಾಸಸ್ ಶುರು ಮಾಡ್ತೇವೆ. ಅದೇ ತರ ಪ್ರಭುಪಾದರು ಬರೆದಿರುವಂತಹ ಸುಮಾರು ಪುಸ್ತಕಗಳಿದೆ, ಸ್ಮಾಲ್ ಪುಸ್ತಕಗಳಿದೆ. ಅದನ್ನೆಲ್ಲ ಓದಿದ್ರೆ ನಮ್ಗೆ ಇದೆಲ್ಲ ಜ್ಞಾನ ಗೊತ್ತಾಗುತ್ತೆ. ಅವಾಗ ನಾವು ಅವರಿಗೆ ವಿವರಿಸಿ ಕೂಡ ಹೇಳ್ಬೋದು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಪರಮಾತ್ಮ ಮತ್ತೆ ಭಗವಾನ್ ಇವರಿಬ್ಬರ ಮಧ್ಯದಲ್ಲಿ ಎಕ್ಸಾಕ್ಟ್ ವಾಟ್ ಈಸ್ ದ ಡಿಫರೆನ್ಸ್? ಪರಮಾತ್ಮ ಮತ್ತೆ ಭಗವಾನ್, ಅಫ್ಕೋರ್ಸ್ ಬ್ರಹ್ಮನ್ ಅಂತ ಹೇಳಿದ್ರೆ ದಟ್ ನಿರ್ಗುಣ ಇಂಪರ್ಸನಲ್ ಎಕ್ಸಿಸ್ಟೆನ್ಸ್. ಈಗ ಪರಮಾತ್ಮ ಮತ್ತೆ ಭಗವಾನ್ ಅನ್ನೋದ್ರಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಅಫ್ಕೋರ್ಸ್ ವೆನ್ ವಿ ರೀಡ್ ದಟ್ ಪರಮಾತ್ಮ ಈಸ್ ಆಲ್ಸೋ ಇನ್ಕಂಪ್ಲೀಟ್ ರಿಯಲೈಸೇಷನ್ ಆಫ್ ಪರಮಾತ್ಮ ಈಸ್ ಇನ್ಕಂಪ್ಲೀಟ್ ರಿಯಲೈಸೇಷನ್ ಬಿಕಾಸ್ ಓನ್ಲಿ 2 aspects ಆರ್ ರಿಯಲೈಸ್ಡ್ ಅಂತ ಆತರ ಓದ್ತೀವಿ. ಬಟ್ exactly to understand what is Paramatma and Bhagavan difference ಏನ್? ಭಗವಾನ್ ಅಂತಂದ್ರೆ ಕೃಷ್ಣ ಭಗವಾನ್, ಒರಿಜಿನಲ್ ಸುಪ್ರೀಂ ಲಾರ್ಡ್, ಪರಮ ಪುರುಷೋತ್ತಮ ಕೃಷ್ಣ. ಆಮೇಲೆ ಕೃಷ್ಣಂದು ಎಕ್ಸ್ಪಾನ್ಷನ್ಸ್ ಆಗುತ್ತೆ. ಕೃಷ್ಣನ ಎಕ್ಸ್ಪಾನ್ಷನ್ಸ್ ಆಧ್ಯಾತ್ಮಿಕ ಲೋಕದಲ್ಲೇ ಕೃಷ್ಣನ ಎಕ್ಸ್ಪಾನ್ಷನ್ ಇದೆ. ಫಸ್ಟ್ ಎಕ್ಸ್ಪಾನ್ಷನ್ ಬಲರಾಮ, ಕೃಷ್ಣನಿಂದ ಫಸ್ಟ್ ಎಕ್ಸ್ಪಾನ್ಷನ್ ಆಗೋದು ಬಲರಾಮ್. ಮತ್ತೆ ಬಲರಾಮರಿಂದ ಮತ್ತೆ ನೆಕ್ಸ್ಟ್ ಚತುರ್ವ್ಯೂಹದ ಎಕ್ಸ್ಪಾನ್ಷನ್ ಆಗುತ್ತೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತೇಳಿ. ಸೊ ಅದು ಮತ್ತೆ 4 ಬೇರೆ ಬೇರೆ ಭಗವಂತನ ರೂಪಗಳೇ. ಆಮೇಲೆ ಅದರಿಂದ ಮತ್ತೆ ಫರ್ದರ್ ಎಕ್ಸ್ಪಾನ್ಷನ್ ಆಗಿ ಅದರಿಂದ ಮಹಾವಿಷ್ಣು ಎಕ್ಸ್ಪಾನ್ಷನ್ ಆಗುತ್ತೆ, ವಿಸ್ತರಣೆ ಆಗುತ್ತೆ ಮಹಾವಿಷ್ಣು. ಸೊ ಮಹಾವಿಷ್ಣುವಿನಿಂದ ಇಡೀ ಬ್ರಹ್ಮಾಂಡಗಳ ರಚನೆ ಆಗೋದು. ಮಹಾವಿಷ್ಣುವಿಂದ ಅದು ಯಸ್ಸೈಕ ನಿಶ್ವಸಿತ ಕಾಲ ಮಥಾವಲಂಬಿ ಅಂತೇಳಿ ಬ್ರಹ್ಮ ಸಂಹಿತದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ. ಸೊ ಮಹಾವಿಷ್ಣುವಿನ ಪ್ರತಿಯೊಂದು ಶರೀರದ ರಂಧ್ರಗಳಿಂದ ಮತ್ತು ಅವರು ಬ್ರೀತ್ ಮಾಡ್ಬೇಕಾದ್ರೆ ನಿಶ್ವಾಸ ಅಂತಂದ್ರೆ ಹೊರಗಡೆ ಉಸಿರು ಹಾಕೋದು, ಆ ಉಶ್ವಾಸದಲ್ಲಿ ಬ್ರಹ್ಮಾಂಡಗಳ ರಚನೆ ಆಗುತ್ತೆ. ಸೊ ಆ ಪ್ರತಿಯೊಂದು ಅಂದ್ರೆ ಅಂತ ಅನ್ಲಿಮಿಟೆಡ್ ಯೂನಿವರ್ಸಸ್, ಅಷ್ಟು ಯೂನಿವರ್ಸಸ್ ಮಹಾವಿಷ್ಣುವಿನ ಶರೀರದಿಂದ ಬರ್ತಾನೆ ಇರುತ್ತೆ. ಹಿಂಗ್ ಉಸಿರು ಬಿಟ್ಟಾಗ ಮತ್ತೆ ಉಸಿರು ವಾಪಸ್ ತಗೊಂಡಾಗ ಮತ್ತೆ ಅದೆಲ್ಲ ಯೂನಿವರ್ಸಸ್ ಒಳಗಡೆ ಹೋಗುತ್ತೆ. ಸೊ ಆ ಉಸಿರು ತಗೊಳ್ಳೋದು ಮತ್ತೆ ಹೊರಗೆ ಬಿಡೋದು ಅದೇನ್ ಟೈಮ್ ಇದೆಯಲ್ಲ ಅಷ್ಟರಲ್ಲಿ ಒಂದು ಬ್ರಹ್ಮನ್ ಜೀವನನೇ ಆಗ್ಬಿಡುತ್ತೆ. ಬ್ರಹ್ಮನ್ ಜೀವನ ಅಂತಂದ್ರೆ ಎಷ್ಟೋ ಕೋಟಿಗಟ್ಟಲೆ ವರ್ಷಗಳು. ಸೊ ಅಷ್ಟು ವರ್ಷ ಕೇವಲ ಮಹಾವಿಷ್ಣುವಿನ ಉಸಿರು ಹಿಂಗ್ ತೆಗೆದುಕೊಂಡು ಉಸಿರು ಹಿಂಗ್ ಬಿಟ್ಟು ಹಿಂಗ್ ವಾಪಸ್ ತಗೊಳ್ಳೋದ್ರಲ್ಲಿ ಇಡೀ ಸೃಷ್ಟಿಯಾಗಿ ಮತ್ತೆ ಅದ್ರ ನಾಶ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಎಲ್ಲಾ ಜೀವಾತ್ಮಗಳು ಕೂಡ ಮಹಾವಿಷ್ಣುವಿನ ಶರೀರದಲ್ಲಿ ಒಳಗಡೆ ಹೋಗುತ್ತೆ. ಮತ್ತೆ ಮಹಾವಿಷ್ಣುವಿನ ನಿಶ್ವಾಸ ಆದಾಗ ಮತ್ತೆ ಸೃಷ್ಟಿ ಆಗುತ್ತೆ. ಆ ಸೃಷ್ಟಿಯಲ್ಲಿ ಮತ್ತೆ ಎಲ್ಲಾ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಜೀವಾತ್ಮಗಳು ಹೋಗುತ್ತೆ. ಅಲ್ಲಿ ಯಾವುದೋ ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಬ್ರಹ್ಮ, ಮತ್ತೆ ಅದರಲ್ಲಿ ಬೇರೆ ಬೇರೆ ದೇವಿ ದೇವತೆಗಳೆಲ್ಲ ಒಂದು ಬ್ರಹ್ಮಾಂಡಕ್ಕೆ, ಈ ತರ ಎಷ್ಟೋ ಬ್ರಹ್ಮಾಂಡಗಳಿರುತ್ತೆ. ಸೊ ಈ ತರ ಬ್ರಹ್ಮಾಂಡ ಸೃಷ್ಟಿ ಆದಾಗ ಈ ಮಹಾವಿಷ್ಣು ಇದಾರಲ್ಲ, ಸೊ ಆ ಮಹಾವಿಷ್ಣು ಎಕ್ಸ್ಪಾಂಡ್ ಆಗಿ ಕ್ಷೀರೋದಕಾಯ ವಿಷ್ಣು ರೂಪ ತಗೊಳ್ತಾರೆ. ಆ ಕ್ಷೀರೋದಕ್ಷಾಯ ವಿಷ್ಣು ಅಂತಂದ್ರೆ ಈಗ ನಾವೆಲ್ಲ ಚತುರ್ಭುಜ ವಿಷ್ಣು ಅನ್ನೆಲ್ಲ ನೋಡಿರ್ತೇವಲ್ವಾ, ಪಿಕ್ಚರ್ಗಳೆಲ್ಲ ಆಗ್ಲಿ ಅಥವಾ ಟಿವಿ ಸೀರಿಯಲ್ ಎಲ್ಲ ನೋಡಿರ್ತೇವಲ್ವಾ.
ಆ ಕ್ಷೀರಸಾಗರದಲ್ಲಿ ಮಲಗಿರೋದು, ಅನಂತನ ಮೇಲೆ Yeah. ಕ್ಷೀರಸಾಗರದಲ್ಲಿ ಮಲಗಿರೋದು, ಅದು ಕ್ಷೀರೋದಕ್ಷ ವಿಷ್ಣು ಅಂತೇಳಿ. ಸೊ ಆ ವಿಷ್ಣು ಏನಿದೆ ಮಹಾವಿಷ್ಣುವಿನಿಂದ ವಿಸ್ತಾರಗೊಂಡು ಬಂದಿರೋದು. ಈ ಮಹಾವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಹೋಗ್ತಾರೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕ್ಷೀರೋದಕ್ಷ ವಿಷ್ಣು ಇರ್ತಾರೆ. ಆಮೇಲೆ ಆ ಕ್ಷೀರೋದಕ್ಷ ವಿಷ್ಣು ಅವಾಗ ಅವರ ನಾಭಿ ಕಮಲದಿಂದ ಬ್ರಹ್ಮನ ಉತ್ಪತ್ತಿ ಆಗುತ್ತೆ. ನಾಭಿಯಿಂದ ಒಂದು ಕಮಲ ಬಂದು ಆ ಕಮಲದಲ್ಲಿ ಬ್ರಹ್ಮನ ಸೃಷ್ಟಿ ಆಗುತ್ತೆ. ಆಮೇಲೆ ಆ ಕಮಲದ ಏನು ಕಾಂಡ ಇದೆ ಅಲ್ವಾ, ಅದರಲ್ಲಿ ಎಲ್ಲಾ ಇಡೀ ನಾವೇನ್ ಕಾಣ್ತಾ ಇರೋದು, ಕಾಣ್ತಾ ಇರೋ ಜಗತ್ತಿರೋದು ಆ ಕಮಲದ ಕಾಂಡದಲ್ಲಿ. ಸೊ ಆ ಕ್ಷೀರೋದಕ್ಷ ವಿಷ್ಣು ಏನಿದ್ದಾರೆ ಫರ್ದರ್ ಎಕ್ಸ್ಪಾನ್ಷನ್ ಆಗಿ ಪ್ರತಿಯೊಂದು ಜೀವ ಜೊತೆಗೂ ಹೋಗ್ತಾರೆ. ಅವಾಗ ವಿ ಕಾಲ್ ಹಿಮ್ as ಗರ್ಭೋದಕಶಾಯಿ ವಿಷ್ಣುನಾ? ಇಲ್ಲ, ಅದು ಪರಮಾತ್ಮ, ಅದು ಗರ್ಭೋದಕ. ಆಮೇಲೆ ಕಾರಣೋದಕ್ಷಾಯ ವಿಷ್ಣು, ಆಮೇಲೆ ಕ್ಷೀರೋದಕ್ಷಾಯ ವಿಷ್ಣು, ಆಮೇಲೆ ಇದು ಪರಮಾತ್ಮ. ಇದು 3 ವಿಷ್ಣುಗಳಿರೋದು. ಸೊ ಪರಮಾತ್ಮ ಎನ್ನುವುದು ಪ್ರತಿಯೊಂದು ಜೀವದ ಜೊತೆ ಮತ್ತು ಪ್ರತಿಯೊಂದು ಕಣದ ಒಳಗಡೆ ಕೂಡ ಅದು ಪ್ರವೇಶಿಸ್ತಾನೆ. ವಿಷ್ಣು ಅಂದ್ರೇನೆ ಹೂ ಎಂಟರ್ಸ್ ಇಂಟು ಎವ್ರಿಥಿಂಗ್. Yeah. So we have inside us our Jivatma as well as Paramatma within us. Yes, not within us, he is next to us. Okay. ಈ ಶರೀರದ ಒಳಗಡೆ ಆತ್ಮ ಮತ್ತು ಪರಮಾತ್ಮ ಎರಡೂ ಇದೆ. He is next to us in the body. ಜೊತೆಗಿದ್ದಾರೆ, ಜೀವಾತ್ಮದ ಜೊತೆಗಿದ್ದಾರೆ. ಅದು ಉಪನಿಷತ್ಗಳಲ್ಲಿ ಕೂಡ ಬರುತ್ತೆ. ಸಮಾನೇ ವೃಕ್ಷೆ, ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿದೆ ಅಂತೇಳಿ. ಒಂದು ಪಕ್ಷಿ ಏನಿದೆ ಆ ಗಿಡದ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಪಕ್ಷಿ ಕೇವಲ ಅದನ್ನ ನೋಡ್ತಾ ಇದೆ ಅಂತೇಳಿ. ಆ ನೋಡ್ತಾ ಇರೋ ಪಕ್ಷಿ ಅದು ಪರಮಾತ್ಮ. ಅದು ಆಮೇಲೆ ಅದು ಫಲ ತಿಂತಾ ಇರೋದು ಅದು ಜೀವಾತ್ಮ. ಅದಕ್ಕೆ ಕೇವಲ ಈಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದ ಫ್ರೂಟ್, ಅದು ಕರ್ಮ ಫಲ ತಿಂತಾ ಇರೋದು. ಬಟ್ ಪರಮಾತ್ಮ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಫ್ರೂಟ್. ಸೊ he is there to guide, he is there to guide the soul, he is there to guide the soul for both, for his material desire also, for spiritual desire also. ಅವನ ಆಧ್ಯಾತ್ಮಿಕ ಆಸೆಗಳಿಗೂ ಆಮೇಲೆ ಭೌತಿಕ ಆಸೆಗಳನ್ನು ಗೈಡ್ ಮಾಡ್ಲಿಕ್ಕೆ ಪರಮಾತ್ಮನ ರೂಪದಲ್ಲಿ ಇರೋದು. ಸೊ ಎಲ್ಲದಕ್ಕೂ ಪ್ರೇರಣೆ ಕೊಟ್ಟು ಪರಮಾತ್ಮ ಆ ಜೀವಾತ್ಮಕ್ಕೆ ಸಹಾಯ ಮಾಡ್ತಿರ್ತಾರೆ. ಆದ್ರೆ ಪರಮಾತ್ಮನದು ಪರ್ಸನಲ್ ಇಚ್ಛೆ ಏನಂತಂದ್ರೆ ಈ ಜೀವಾತ್ಮ ಮತ್ತೆ ನನಗೆ ಶರಣಾಗಿ ವಾಪಸ್ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂತೇಳಿ. ಆದ್ರೆ ಎಲ್ಲಿವರೆಗೆ ಅದಕ್ಕೆ ಅದು ಅರಿವಾಗಿಲ್ವೋ ಅಲ್ಲಿವರೆಗೆ ಅದು ಪರಮಾತ್ಮನನ್ನು ಅದು ಗೊತ್ತೂ ಇರಲ್ಲ, ನನ್ನ ಜೊತೆ ಇನ್ನೊಬ್ರು ಇದಾರೆ ಅಂತೇಳಿ, ನಾನೇ ಎಲ್ಲ ಅಂತೇಳಿ ಅದು ಜೀವಾತ್ಮ ತನ್ನ ಜೀವನ ನಡೆಸ್ತಾ ಇರುತ್ತೆ. ಅದು ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಹಾರೋಗ್ತಾ ಇರುತ್ತೆ, ಅಂದ್ರೆ ಒಂದ್ ಶರೀರದಿಂದ ಇನ್ನೊಂದ್ ಶರೀರಕ್ಕೆ ಹೋಗ್ತಾ ಇರುತ್ತೆ. ಅದೆಲ್ಲೆಲ್ಲ ಹೋಗುತ್ತೆ ಅದ್ರ ಜೊತೆಗೆ ಪರಮಾತ್ಮ ಹೋಗೇ ಹೋಗುತ್ತೆ. ಅಂದ್ರೆ ಈ ಪರಮಾತ್ಮ ಓನ್ಲಿ ಇಸ್ ದ ಸಾಕ್ಷಿ ಫಾರ್ ವಾಟ್ ಎವರ್ ದ ಜೀವಾತ್ಮ ಇಸ್ ಡೂಯಿಂಗ್. ಎಸ್ ಉಪದೃಷ್ಟ ಹನುಮಂತ ಅಂದ್ರೆ ಉಪದೃಷ್ಟ ಅಂತಂದ್ರೆ ಹಿ ಇಸ್ ಅ ಸಾಕ್ಷಿ, ಹಿ ಇಸ್ ಸೀಯಿಂಗ್ ಎವ್ರಿಥಿಂಗ್. ಅಂಡ್ ಹನುಮಂತ ಅಂತಂದ್ರೆ ಹಿ ಇಸ್ ಸ್ಯಾಂಕ್ಷನಿಂಗ್, ಎಲ್ಲವನ್ನು ಅವರು ಅನುಮತಿ ಕೊಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ. ನಾವ್ ಏನೇ ಆಸೆಗಳು ಪಟ್ಟರು ಪರಮಾತ್ಮ ಅನುಮತಿ ಕೊಟ್ಟಾಗಲೇ ಅದು ಪೂರ್ತಿ ಆಗುದು. ಆಮೇಲೆ ನಾವ್ ಏನೇನು ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸಗಳು ಏನೇನು ಮಾಡಿದ್ರು ಅದನ್ನು ಉಪದೃಷ್ಟ ಅಂದ್ರೆ ಅವ್ರು ಸಾಕ್ಷಿಯಾಗಿ ಅದನ್ನ ನೋಡ್ತಾ ಇದ್ದಾರೆ. ಆಮೇಲೆ ಹೊರಗಡೆ ಎಕ್ಸ್ಟರ್ನಲಿ ಅದೆಲ್ಲ ನಮ್ಗೆ ಸಿಗೋದು ಕಾಲದ ಮುಖಾಂತರ. ಎಕ್ಸ್ಟರ್ನಲಿ ನಮ್ಗೆ ನಮ್ದು ಎಲ್ಲಾ ಕರ್ಮಗಳ ಫಲ ಸಿಗೋದು, ಫಲವನ್ನು ಕೊಡೋದು ಕಾಲ. ಕಾಲ ಏನಿದೆ ನಮ್ಗೆ ಟೈಮಿಗೆ ಅದು ಒಳ್ಳೆ ಫಲ ಕೆಟ್ಟ ಫಲವನ್ನು ಕೊಡ್ತಾ ಇರುತ್ತೆ. ಅದು ಪರಮಾತ್ಮನ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್. ಇಂಪರ್ಸನಲ್ ಅಂದ್ರೆ ಹೊರಗಡೆ ಎಕ್ಸ್ಟರ್ನಲಿ ಪರಮಾತ್ಮ ಇಸ್ ಮ್ಯಾನಿಫೆಸ್ಟ್ ಆಸ್ ಟೈಮ್. ಕಾಲದ ರೂಪದಲ್ಲಿ ಪರಮಾತ್ಮ ಹೊರಗಡೆ ಮ್ಯಾನಿಫೆಸ್ಟ್ ಆಗಿದ್ದಾರೆ. ಅದು ಕೂಡ ನಮ್ಗೆ ಕಾಲವನ್ನು ಕಾಣ್ಲಿಕ್ಕೆ ಆಗಲ್ಲ, ಬಟ್ ಕಾಲದಿಂದಾನೇ ನಮ್ಗೆಲ್ಲ ಸಿಗ್ತಾ ಇರೋದು. ಆಮೇಲೆ ಕಾಲ ಹೇಗೆ ಎಕ್ಸ್ಟರ್ನಲ್ ಪೊಟೆನ್ಸಿನಾ? ಕೃಷ್ಣ ಹಿಮ್ಸೆಲ್ಫ್ ಇಸ್ ಟೈಮ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಕಾಲೋಸ್ಮ್ಯಹಂ ಲೋಕ ಕ್ಷಯಕೃತ್ ಪ್ರವೃದ್ಧೋ. ಸೊ ಈ ಸೃಷ್ಟಿಯನ್ನು ನಾಶ ಮಾಡ್ಲಿಕ್ಕೆ ನಾನು ಬಂದಿರೋದು ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಕಾಲದ ರೂಪದಲ್ಲಿ. ಕಾಲದ ಪ್ರಭಾವ ಏನಂತಂದ್ರೆ ಅದೆಲ್ಲವನ್ನು ನಾಶ ಮಾಡ್ತಾ ಹೋಗುತ್ತೆ ಕಾಲದ ಪ್ರಭಾವ. ಎಷ್ಟೇ ಒಳ್ಳೆಯ ವಸ್ತು ನಾವೇನೇ ಒಂದು ನೈಸ್ ವಂಡರ್ಫುಲ್ ಕ್ರಿಯೇಷನ್ ಮಾಡಿದ್ರು ಕೂಡ ಕಾಲದ ಪ್ರಭಾವದಲ್ಲಿ ಅದು ನಾಶವಾಗಿ ಹೋಗುತ್ತೆ. ಆಮೇಲೆ ಕಾಲ ಇನ್ನೊಂದು ಏನಂತಂದ್ರೆ ಕಾಲಕ್ಕೆ ಏನು ಇದು ರೂತ್ಲೆಸ್ ಅಂತಂದ್ರೆ ನಿಷ್ಠುರ. ಇದು ಈ ತಪ್ಪು ಕೆಲಸಕ್ಕೆ ಇದು ಇಂಥ ಶಿಕ್ಷೆ ಸಿಗ್ಬೇಕಂತಂದ್ರೆ ಏನು ಕರುಣೆ ಇಲ್ಲದೆ ಅದು ಕೊಟ್ಬಿಡುತ್ತೆ. ಆದ್ರೆ ಪರಮಾತ್ಮನ ಮತ್ತು ಭಗವಂತನ ರೂಪದಲ್ಲಿ ಹಿ ಇಸ್ ವೆರಿ ಮರ್ಸಿಫುಲ್.
ನಾವು ಸರೆಂಡರ್ ಆದಾಗ although we might have done so much impious activities, but still ಪರಮಾತ್ಮ ಕ್ಯಾನ್ ಆರ್ ಕೃಷ್ಣ ಕ್ಯಾನ್ ನಲ್ಲಿಫೈ. ಆದ್ರೆ ಕಾಲ ಅದು ತುಂಬಾ ನಿಷ್ಠುರ. ಈಗ ನಾವು ನೋಡ್ತೇವೆ ಎಷ್ಟೋ ಚಿಕ್ಕ ಮಕ್ಕಳು ಕೂಡ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ, ಏನೋ ಒಂದು ಆಗ್ಬಿಡುತ್ತೆ, ಅಥವಾ ಎಷ್ಟೋ ಒಬ್ಬರಿಗೆ ಎಷ್ಟು ಕಷ್ಟ ಬಂದಿರುತ್ತೆ. ಸೊ ಕಾಲ ತುಂಬಾ ನಿಷ್ಠುರ, ಅದೇನು ನೋಡಲ್ಲ. ನೀನ್ ಈಗ ತಪ್ಪು ಮಾಡಿದೆ, ಅದು ಸಿಗ್ಬೇಕಂದ್ರೆ ಸಿಗ್ಲೇಬೇಕು. ಒಂದ್ ಸಣ್ಣ ಮಗು ಬೆಂಕಿಯಲ್ಲಿ ಕೈ ಹಾಕಿದ್ರು ಕೂಡ ಅದು ಸುಟ್ಟೋಗುತ್ತೆ. ಇದು ಚಿಕ್ಕ ಮಗು ಇದೆ, ಬೆಂಕಿಯಲ್ಲಿ ಕೈ ಹಾಕ್ತಾ ಇದೆ, ಅದಕ್ಕೆ ಸುಡಬಾರ್ದು ಅಂತೇಳಿ ಅದು ನೋಡಲ್ಲ. ಸೊ ಪ್ರಕೃತಿಯ ನಿಯಮಗಳು ಆತರ ನಿಷ್ಠುರವಾಗಿರೋದು. ಆದ್ರೆ ಭಗವಂತನ ಸ್ವರೂಪದಲ್ಲಿ ಹಿ ಇಸ್ ವೆರಿ ವೆರಿ ಕರುಣಾಮಯಿ, ಮರ್ಸಿಫುಲ್. ಓಕೆ, ಥ್ಯಾಂಕ್ ಯು, ಧನ್ಯವಾದ ಪ್ರಭುಜಿ. ಹರಿ ಓಂ ಗುರುಜಿ. ಹರೇ ಕೃಷ್ಣ. ಅದು ಭಗವದ್ಗೀತೆ ಓದ್ಬೇಕಂದ್ರೆ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಾ, ಅಥವಾ ನಮ್ಮ ಇಷ್ಟ ಟೈಮಿಂಗ್ ಹಂಗ ಏನಾದ್ರು ಇರುತ್ತಾ ಸ್ವಾಮಿ? ಇಲ್ಲ, ಹಾಗೇನ್ ಓದ್ಲಿಕ್ಕೆ ಏನು ನಿಯಮಗಳಿಲ್ಲ. ನೀವೊಂದು ರೆಗ್ಯುಲೇಟೆಡ್ ವೇದಲ್ಲಿ ಟೈಮ್ ಟು ಟೈಮ್ ಓದಿದ್ರೆ ಒಳ್ಳೇದು. ಅದರ್ವೈಸ್ ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಈ ತರ ನಿಯಮನೇ ಮಾಡ್ಬೇಕಂತ ಹೇಳಿದಿಲ್ಲ. ಇನ್ನೊಂದು ಗುರುಗಳೇ, ಏನ್ ನಾನ್ ವೆಜ್ ತಿಂದ್ರೆ ಓದ್ಬೋದು ಇಲ್ಲ ಅಂತ ಸ್ವಲ್ಪ ಡೌಟ್. ಇಲ್ಲ, ಓದ್ಬೋದು. ಅದನ್ನ ಓದಿದ್ರೆ ನಿಮ್ಗೆ ಕಂಪ್ಲೀಟ್ ಜ್ಞಾನ ಬರುತ್ತೆ. ಅದ್ರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನನಗೆ ನೈವೇದ್ಯ ಮಾಡದೆ ಏನೇ ತಿಂದ್ರು ಕೂಡ ಮನುಷ್ಯರು ಕೇವಲ ಪಾಪವನ್ನೇ ತಿಂತಾ ಇದ್ದಾರೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಭಗವಂತನಿಗೆ ನೈವೇದ್ಯ ಮಾಡದೆ ನಾವ್ ಏನೇ ತಿಂದ್ರು ಕೂಡ ನಾವು ಪಾಪವನ್ನೇ ತಿಂತಾ ಇದ್ದೇವೆ ಅಂತ ಹೇಳಿ. ಯಜ್ಞಶಿಷ್ಟ ಆಚಿನ ಸಂತ ಮುಚ್ಚಂತೆ ಸರ್ವ ಕಿಲ್ಬಿಷಯ ಭುಂಜತೇತು ಅಗಂ ಪಾಪ ಏ ಪಚಂತಿ ಆತ್ಮ ಕಾರಣಾತ್. ತಮ್ಮ ಇಂದ್ರಿಯ ತೃಪ್ತಿಯ ಸಲುವಾಗಿ ಯಾರು ಏನೇನ್ ತಿಂತಾ ಇದ್ದಾರೆ, ಅದು ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ, ತಮ್ಮ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಲಿಕ್ಕೆ ಯಾರು ತಿಂತಾ ಇದ್ದಾರೆ ಎಲ್ರು ಕೇವಲ ಪಾಪವನ್ನೇ ತಿಂತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ವೆಜ್ ಇದ್ರು ಕೂಡ ಅಲ್ಲೂ ಕೂಡ ಯಾವ್ದೋ ಒಂದು ಜೀವಿಯನ್ನು ನಾವು ಕೊಂದ್ಬಿಟ್ಟೆ ಅದನ್ನ ತಂದಿರ್ತೇವೆ. ಸೊ ಅಲ್ಟಿಮೇಟ್ಲಿ ನಾವು ಯಾವಾಗ ಭಗವಂತನಿಗೆ ಅದನ್ನ ನೈವೇದ್ಯ ಮಾಡಿ ಪ್ರಸಾದ ತಗೊಳ್ತೇವೆ, ಅವಾಗ ನಮ್ಗೆ ಆ ಪಾಪದಿಂದ ಮುಕ್ತಿ ಸಿಗುತ್ತೆ. ಅದರ್ವೈಸ್ ವೆಜ್ ತಿನ್ಲಿ ನಾನ್ ವೆಜ್ ತಿನ್ಲಿ, ನಾವು ಒಂದು ಜೀವನ ಹತ್ಯೆ ಆಗ್ತಾನೆ ಇದೆ. ಹೌದೌದು. ಧನ್ಯವಾದ ಪ್ರಭುಗಳೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇವಾಗ ನೀವು ಸೆಷನ್ ಅಲ್ಲಿ ಹೇಳಿದ್ರಿ ಏನಂತಂದ್ರೆ ಜೀವಾತ್ಮ ಭಗವಂತನಲ್ಲಿ ಒಂದಾಗಲ್ಲ ಅಂತ ಹೇಳಿ. ಆದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಅಂದ್ರೆ ಶಬರಿ ಅವ್ರದ್ದು ಕೊನೆಗಾಲ ಆದ್ಮೇಲೆ ಅದು ಜ್ಯೋತಿ ಹೋಗಿ ಭಗವಂತನಲ್ಲಿ ಒಂದಾಗಿದ್ದು. ಆಮೇಲೆ ಆ ಶಿಶುಪಾಲನ ವಧೆ ಆಗಿದ್ಮೇಲೆ ಅದು ಜ್ಯೋತಿ ಶ್ರೀಕೃಷ್ಣನಲ್ಲಿ ಅದು ಜ್ಯೋತಿ ಆಗ್ಬಿಟ್ಟು ಹೋಯ್ತಲ್ಲ, ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಅಂದ್ರೆ 5 ಪ್ರಕಾರದ ಮುಕ್ತಿ ಇದೆ. ಮುಕ್ತಿಗಳಲ್ಲಿ ಕೂಡ 5 ಪ್ರಕಾರದಿದೆ. ಅದರಲ್ಲಿ ಒಂದು ಭಗವಂತನ ಲೀನ ಆಗೋದು, ಅದು ಒಂದ್ ಪ್ರಕಾರದ ಮುಕ್ತಿ. ಅದನ್ನು ಸಾಯುಜ್ಯ ಮುಕ್ತಿ ಅಂತ ಹೇಳಿ ಹೇಳ್ತಾರೆ. ಸೊ ಆ ಜೀವಾತ್ಮ ಕೆಲವೊಂದು ಕೇಸಲ್ಲಿ ಅದು ಅಸುರರಿದ್ದಾಗ, ಅಸುರರು ಭಗವಂತನಿಂದ ಕೊಲ್ಲಲ್ಪಟ್ಟಾಗ ಅವರ ಆತ್ಮ ಏನಾಗುತ್ತೆ, ಕೃಷ್ಣನಲ್ಲಿ ಲೀನವಾಗುತ್ತೆ. ಅಥವಾ ಜ್ಞಾನಿಗಳಿದ್ದಾಗ, ಬ್ರಹ್ಮಜ್ಞಾನಿಗಳಿದ್ದಾಗ ಅವರಾಗಿನೇ ನಮ್ಗೆ ನಾವು ಇಡೀ ಅಸ್ತಿತ್ವವನ್ನು ನಾಶ ಮಾಡಿ ಬ್ರಹ್ಮದಲ್ಲಿ ಲೀನ ಆಗ್ಬೇಕಂತಂದ್ರೆ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತಾರೆ. ಸೊ ಆ ಸ್ಥಾನ ಏನಿದೆ ಅದು ಪರ್ಮನೆಂಟ್ ಅಲ್ಲ, ಅದರಿಂದ ಮತ್ತೆ ಪತನವಾಗುತ್ತೆ. ಆ ಅಸುರರೆಲ್ಲ ಏನಿರ್ತಾರೆ ಆ ಸ್ಥಾನದಲ್ಲಿ ಆತ್ಮಕ್ಕೆ ಇರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆತ್ಮಕ್ಕೆ ಬೇಕಾಗಿರೋದು ಸತ್, ಚಿತ್ ಮತ್ತೆ ಆನಂದ, 3 ಬೇಕು. ಅಂದ್ರೆ ಸಂಪೂರ್ಣ ಅಂದ್ರೆ ಸಾವಿಲ್ಲದೆ ಇರುವಂತ ಅಸ್ತಿತ್ವನೂ ಬೇಕು, ಆಮೇಲೆ ಜ್ಞಾನನೂ ಬೇಕು, ಮತ್ತೆ ಆನಂದಮಯವಾಗಿರುವಂತ ಸ್ಥಿತಿನೂ ಬೇಕು. ಇದು 3 ಬೇಕು ಆತ್ಮಕ್ಕೆ. ಅದು ಎಲ್ಲಿವರೆಗೆ ಇದು 3 ಸಿಗಲ್ಲ, ಅದು ಬೇರೆ ಬೇರೆ ಹುಡುಕ್ತಾನೆ ಇರುತ್ತೆ. ಸೊ ಈ ಕೃಷ್ಣನಲ್ಲಿ ಅಥವಾ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತಾರಲ್ವಾ, ಅದು ಸ್ವಲ್ಪ ಸಮಯದ ನಂತರ ಮತ್ತೆ ಆ ಆತ್ಮದ ಪತನ ಆಗುತ್ತೆ. ಮತ್ತೆ ಅವರು ಭೌತಿಕ ಇದಕ್ಕೆ ಬಂದು ಎಲ್ಲಿವರೆಗೆ ಅವರು ಭಗವಂತನ ಭಕ್ತನಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲ್ಲ, ಅಲ್ಲಿವರೆಗೆ ಅವರಿಗೆ ಒಂದು ಪರ್ಮನೆಂಟ್ ಸ್ಥಾನ ಸಿಗಲ್ಲ. ಇಲ್ಲಿ ಹೇಗೆ ನಮ್ಗೆ ಭೌತಿಕ ಸಂಸಾರದಲ್ಲಿ ಒಂದ್ ಶರೀರ ಬಿಟ್ಟು ಇನ್ನೊಂದು ಶರೀರ ನಾವು ಬದಲಾಗ್ತಾನೆ ಇರ್ತೇವೆ, ಅದೇ ತರ ಈ ಲೀನ ಆಗಿರೋರು ಕೂಡ ಮತ್ತೆ ಅವರ ಪತನ ಆಗುತ್ತೆ. ಮತ್ತೆ ಪತನ ಆಗಿ ಮತ್ತೆ ಅವರು ಭೌತಿಕ ಶರೀರ ಪಡೆದು ಮತ್ತೆ ಇಲ್ಲಿ ಬೇರೆ ಬೇರೆ ಕರ್ಮಗಳನ್ನು ಮಾಡಿ ಎಲ್ಲಿವರೆಗೆ ಅವರು ಮತ್ತೆ ಭಗವಂತನಿಗೆ ಶರಣಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲ್ವೋ ಅಲ್ಲಿವರೆಗೆ ಅದು ನಡೀತಾನೆ ಇರುತ್ತೆ. ಅದಕ್ಕೆ ಆ ಮುಕ್ತಿ ಆದ್ರೂ ಕೂಡ ಆ ಮುಕ್ತಿ ಏನಿದೆ ಪರ್ಮನೆಂಟ್ ಅಲ್ಲ, ಅದು ಸ್ವಲ್ಪ ಸಮಯದವರೆಗೆ ಅಷ್ಟೇ ಇರುತ್ತೆ. ಬಟ್ ಅದು ಸಾಧ್ಯತೆ ಇದೆ, ಲೀನವಾಗೋ ಸಾಧ್ಯತೆ ಕೂಡ ಇದೆ. ಆಮೇಲೆ ಈ ಶಿಶುಪಾಲ ಮತ್ತೆ ಅವರ ಕೇಸಲ್ಲಿ ಒರಿಜಿನಲಿ ಅವರು ಜಯ ವಿಜಯ ಆಗಿರೋದ್ರಿಂದ ಅವರು ಲೀನವಾದ್ರೂ ಕೂಡ ಮತ್ತೆ ಅವರು ವಾಪಸ್ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಭಾಗವತದಲ್ಲಿ ಅದರದ್ದು ಡಿಸ್ಕ್ರಿಪ್ಷನ್ ಇದೆ. ಆ ಆತ್ಮ ಏನಿದೆ ಫಸ್ಟ್ ಸಾಯುಜ್ಯ ಮುಕ್ತಿ ಆಗಿ ನೆಕ್ಸ್ಟ್ ಮತ್ತೆ ಅವರಿಗೆ ತಮ್ಮ ವಾಪಸ್ ಸಾರೂಪ್ಯ ಮುಕ್ತಿ ಸಿಗುತ್ತೆ ಅವರಿಗೆ ಜಯ ವಿಜಯನ ರೂಪದಲ್ಲಿ. ಆದ್ರೆ ಕೆಲವು ಅಸುರರು ಏನಿರ್ತಾರೆ
ಫಾರ್ ಎಕ್ಸಾಂಪಲ್ ಪೂತನಾಗೆ ಕೃಷ್ಣ ಒಂದು ನರ್ಸ್ನ ಸ್ಥಾನ ಕೊಟ್ರು ಅಂತ ಹೇಳಿ ಇದೆ ಭಾಗವತದಲ್ಲಿ. ಯಾಕಂದ್ರೆ ಅವರು ಹಾಲು ಉಣಿಸ್ಲಿಕ್ಕೆ ಬಂದ್ರಂತೇಳಿ, ಆಲ್ದೋ ಅವ್ರ ಪೂತನ ಉದ್ದೇಶ ಕೃಷ್ಣನನ್ನು ಕೊಲ್ಬೇಕಂತ ಹೇಳಿ ಬಂದಿದ್ರು ಕೂಡ ಕೃಷ್ಣ ಅದನ್ನು ನೋಡದೆ ಇವ್ರು ನನಗೆ ಹಾಲು ಉಣಿಸಿದ್ರು ಅಂತೇಳಿ ತಾಯಿಯ ಸ್ಥಾನವನ್ನು ಕೊಟ್ಬಿಟ್ಟು ಒಂದು ನರ್ಸ್ ತರ ಧಾತ್ರಿಯ ರೂಪದಲ್ಲಿ ಗೋಲೋಕದಲ್ಲಿ ಅವರಿಗೆ ಸ್ಥಾನವನ್ನು ಕೊಡ್ತಾರೆ. ಸೊ ಲೀನ್ ಆಗಿರೋವರಲ್ಲೂ ಕೂಡ ಮತ್ತೆ ಅವರು ಬೇರೆ ಬೇರೆ ರೂಪದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಆದ್ರೆ ಯಾರು ಆತರ ಭಗವಂತನ ಸೇವೆ ಮಾಡ್ಲಿಕ್ಕೆ ಅವರಲ್ಲಿ ಆತರ ಭಾವನೆ ಇನ್ನೂ ಜಾಗೃತವಾಗಿರೋದಿಲ್ವೋ ಅವರು ಕೇವಲ ಇದು ಸತ್ ಪೋರ್ಷನ್ ಅಂದ್ರೆ ಕೇವಲ ಶಾಶ್ವತ ಅಸ್ತಿತ್ವ ಅದನ್ನಷ್ಟೇ ರಿಯಲೈಸ್ ಮಾಡಿ ಭಗವಂತನಲ್ಲಿ ಲೀನ ಆದರೂ ಕೂಡ ಮತ್ತೆ ಅಲ್ಲಿಂದ ವಾಪಸ್ ಪತನ ಆಗುತ್ತೆ ಅವ್ರದ್ದು. ಆ ಸ್ಥಾನದಲ್ಲಿ ಅವರು ಪರ್ಮನೆಂಟ್ ಆಗಿ ಉಳಿಯಲ್ಲ. ಅದು ಭಾಗವತಂದಲ್ಲಿ ಡಿಸ್ಕ್ರೈಬ್ ಇದೆ. ಏನದು ಶ್ಲೋಕ ನೆನಪು ಬರ್ತಾ ಇಲ್ಲ, ಬಟ್ ಒಂದು ಶ್ಲೋಕದಲ್ಲಿ ಬ್ರಹ್ಮ ಅದನ್ನ ಹೇಳ್ತಾರೆ. ಏನೇರ ವಿಂದಾಕ್ಷ ವಿಮುಕ್ತ ಮಾನಿನಃ ಅವ್ರು ಮುಕ್ತಿ ಆಗಿದೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಆದ್ರೆ ಎಲ್ಲಿವರೆಗೆ ಅವರು ನಿನ್ನ ಸೇವೆಯಲ್ಲಿ ತೊಡಗೋದಿಲ್ವಾ ಅವ್ರು ಮತ್ತೆ ಅವರ ಪತನ ಆಗುತ್ತೆ ಅಂತೇಳಿ ಅದು ಭಾಗವತಂದಲ್ಲೆಲ್ಲ ಡಿಸ್ಕ್ರೈಬ್ ಮಾಡಲಾಗಿದೆ. ಇವಾಗ ಹೇಳಿದ್ರ ನೀವು ಏನೇ ಮಾಡಿದ್ರು ನೈವೇದ್ಯ ಮಾಡೋದು ಅನ್ನೋದು ಪ್ರತಿಯೊಂದು ದಿನ ನಾವು ಏನು ಅಡಿಗೆ ಮಾಡಿದ್ರು ನೈವೇದ್ಯ ಮಾಡ್ಬೇಕಾಗುತ್ತಾ ಕೃಷ್ಣನ್ಗೆ? ಹೌದು. ಇನ್ನೊಂದು ಪ್ರಶ್ನೆ ಗುರುಗಳೇ, ಈಗ ನಾವ್ ಇರೋದು ಜನ್ಮ ಅಂತ ಏನಾದ್ರು ಹಂಗೆ ಹೇಳಿಕ ಆಗುತ್ತಾ? ಅಂದ್ರೆ ಮಾನವ ಜನ್ಮ ಒಂದೇ ಶ್ರೇಷ್ಠ ಅಂತ ಹೇಳ್ತಾರಲ್ವಾ, ಇದೇ ಕೊನೆ ಅಥವಾ ಇನ್ನೂ ಜನ್ಮಗಳಿದೆನಾ ಅಂತ? ಅಂದ್ರೆ ಆತ್ಮ ಶಾಶ್ವತವಾಗಿದೆ. ಎಲ್ಲಿವರೆಗೆ ಅದಕ್ಕೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲ್ಲ ಅಲ್ಲಿವರೆಗೆ ಅದು ಬೇರೆ ಬೇರೆ ಜನ್ಮ ತಗೊಳ್ಕೊಳ್ತಾನೆ ಇರುತ್ತೆ. ಈಗ ಮನುಷ್ಯ ಶರೀರ ಸಿಕ್ಕರೂ ಕೂಡ ಇದು ಪರ್ಮನೆಂಟ್ ಆಗಿರಲ್ಲಲ್ವಾ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಇದು ಜೀರ್ಣ ಆಗ್ತಾ ಇದೆ. ಆಮೇಲೆ ಒನ್ ಟೈಮ್ ಬಂದಾಗ ಇದನ್ನ ಬಿಟ್ಟು ಹೋಗ್ಲೇಬೇಕು. ಸೊ ನಾವು ಶುದ್ಧ ಭಕ್ತರಾದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೇವೆ. ನಾವು ಶುದ್ಧ ಭಕ್ತರಾಗ್ಲಿಲ್ಲ ಅಂತಂದ್ರೆ ಮತ್ತೆ ಒಂದು ಶರೀರ ಸಿಗುತ್ತೆ. ಅಥವಾ ನಾವು ಭಕ್ತಿನೇ ಮಾಡಿಲ್ಲ, ನಾವು ಸಾಮಾನ್ಯ ಕರ್ಮದಲ್ಲಿ ತೊಡಕೊಂಡಿದ್ದೇವೆ, ಎಷ್ಟೋ ಪಾಪ ಪುಣ್ಯಗಳನ್ನು ಮಾಡಿದೇವೆ ಅಂತಂದ್ರೆ ಮತ್ತೆ ಯಾವುದೋ ಒಂದು ಬೇರೆ ಶರೀರ ಸಿಗುತ್ತೆ. ಅದು ಪ್ರಾಣಿ ಶರೀರ ಆಗಿರ್ಬೋದು, ಪಕ್ಷಿ ಶರೀರ ಆಗಿರ್ಬೋದು. ಭಕ್ತಿ ಮಾಡಿದ್ರೆ ಅಟ್ಲೀಸ್ಟ್ ಮತ್ತೆ ಮನುಷ್ಯನ ಶರೀರ ಸಿಗುತ್ತೆ, ಅಥವಾ ಡೈರೆಕ್ಟ್ ಆಗಿ ಭಗವಂತನ ಹತ್ರನೇ ಹೋಗ್ತೇವೆ. ಧನ್ಯವಾದಗಳು. ಓಕೆ, 9:45 ಆಗ್ತಾ ಬಂತು. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲೇ ಸಮಾಪ್ತಿ ಮಾಡುವ. ನೆಕ್ಸ್ಟ್ ಬುಧವಾರ 8:30ಕ್ಕೆ ಮತ್ತೆ ನಾವು ಕನೆಕ್ಟ್ ಮಾಡಿ ಮುಂದುವರಿಸುವ ನಮ್ದು ಭಗವದ್ಗೀತೆ ರೀಡಿಂಗ್ ಅನ್ನು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ.